ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕ ಜಾಲಾಭಿರಾಮಜಘನಾಯ ದಿಗಂಬರಾಯ ಶಾರ್ದೂಲದಿವ್ಯನಕಭೂಷಣಭೂಷಿತಾಯ ನಂದಾತ್ಮಜಾಯ 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 ನವನೀತಮುಷೇ ನಮಸ್ತೆ. ನಂದಾತ್ಮಜಾಯ ನವನೀತ ಮುಷೇ ನಮಸ್ತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರವರ್ಣಿನಿ ನಿತ್ಯೋ ಪದ್ಮಾಲಯಾಂ ದೇವಿ ಸಾ ಮಾಂ ಪಾತು ಸರಸ್ವತಿ ಸಾ ಮಾಂ ಪಾತು ಸರಸ್ವತಿ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಲಕ್ಷ್ಮೀರಮಣ ಗೋವಿಂದ. ನಿಟಿಲ ನೇತ್ರನ ದೇವಿಸುತನೆ ನಾಗಭೂಷಣ ಪ್ರಿಯನೇ. ನಿಟಿಲ ನೇತ್ರನ ದೇವಿಸುತನೆ ನಾಗಭೂಷಣ ಪ್ರಿಯನೇ. ತಟಿಲ್ಲತಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ. ಕುಕ್ಷಿ ಮಹಾಲಂಬೋದರನೆ ಇಕ್ಷುಚಾಪನ ಗೆಲ್ಲಿದನೆ. ಕುಕ್ಷಿ ಮಹಾಲಂಬೋದರನೆ ಇಕ್ಷುಚಾಪನ ಗೆಲ್ಲಿದನೆ. ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜದಾಸನೆ. ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೋಕ್ಷಕ ವಾಹನ ಶರಣು ಸಿದ್ಧಿ ವಿನಾಯಕ ವಿನಾಯಕ ವಿನಾಯಕ.
सोमेश्वर महाराज की जय. ಸಂತ ಸಾಹಿತ್ಯದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಸಾಹಿತ್ಯವನ್ನು ಬರೆದಂತಹ ಕೆಲವೇ ಮರಾಠ ಅಭಂಗಕಾರರಲ್ಲಿ ಸಂತರಲ್ಲಿ ಪ್ರಧಾನರಾಗಿ ಮುಂಚೂಣಿಯಲ್ಲಿ ನಿಲ್ಲತಕ್ಕಂಥವರಂದರೆ ಗೋರಭ ಕಾಕ ಅಥವಾ ಗೋರ ಕುಂಬಾರ ಅಂತ. ಜೀವನದ ಸಂದೇಶವನ್ನು, ಜೀವನ ನಿತ್ಯ ಯಾವ ರೀತಿ ನಡೆಯಬೇಕು ಎನ್ನುವುದನ್ನು ಅಧ್ಯಾತ್ಮ ರೂಪದಲ್ಲಿ ಅಳವಡಿಸಿಕೊಂಡು ಸಮಾಜದ ಲೌಕಿಕ ಭಾವೋದ್ರೇಕಗಳಿಗೆ ಬಲಿಯಾದಂತಹ ನಮ್ಮಂತಹ ಪಾಮರರಿಗೆ ಅತ್ಯುತ್ಕೃಷ್ಟವಾದಂತಹ ಸಾಹಿತ್ಯವನ್ನು ಒದಗಿಸಿಕೊಟ್ಟವರು ಗೋರ ಕುಂಬಾರ ಸಂತ. ಅವರ ಅನೇಕಾನೇಕ ಅಭಂಗಗಳು ಎಲ್ಲ ಮರಾಠಿಯಲ್ಲಿದೆ. ಆ ಮರಾಠಿ ಅಭಂಗಗಳನ್ನು, ಯಾಕೆಂದರೆ ಸ್ವಭಾವತಃ ಅವರು ಮಹಾರಾಷ್ಟ್ರದವರು, ಮಹಾರಾಷ್ಟ್ರದಲ್ಲಿ ಜೀವನ ಮಾಡಿ ಮಹಾರಾಷ್ಟ್ರದಲ್ಲೇ ತನ್ನ ಪಂಢರಾಪುರದ ಬಳಿಯಲ್ಲಿರತಕ್ಕಂತಹ ತೆರಡೋಕಿ ಗ್ರಾಮದಲ್ಲಿರುವಂತಹ ಯಾವ ಗೋರ ಸಂತ ಮರಾಠಿ ಭಾಷೆಯಲ್ಲಿ ಬರೆದಂತಹ ಅಭಂಗಗಳನ್ನೆಲ್ಲ ಕ್ರೋಢೀಕರಿಸಿ ಅದರಲ್ಲಿ ಸೂಚಿಸಿದಂತಹ ಯಾವ ತತ್ವಗಳು ಉಂಟೋ ಆ ತತ್ವಗಳ ಮೂಲ ಜಿಸ್ಟ್ ಅಂತ ಹೇಳ್ತೇವೆ ನಾವು, ಏನು ಅದರ ಸಾರಾಂಶ ಉಂಟೋ ಆ ಸಾರಾಂಶವನ್ನು ಕೀರ್ತನೆಯ ರೂಪದಲ್ಲಿ ಬರೆದಿದ್ದೇನೆ. ಇವತ್ತಿನ ಪೀಠಿಕಾ ಭಾಗ ಗೋರ ಕುಂಬಾರರ ತಾತ್ವಿಕ ಚಿಂತನೆಯ ಒಂದು ಭಾಗ ಮಾತ್ರ, ಪೂರ್ಣ ಅಲ್ಲ, ಅದು ಒಂದು ಭಾಗ ಮಾತ್ರ. ಅವರು ಏನು ಸಮಾಜಕ್ಕೆ ಬೋಧನೆ ಮಾಡಿದ್ದಾರೆ ಆ ಸಮಾಜಕ್ಕೆ ಬೋಧನೆ ಮಾಡಿದ ಅವರ ತಾತ್ವಿಕ ಚಿಂತನೆಯ ಒಂದು ಸಣ್ಣ ಪಕ್ಷಿ ನೋಟವನ್ನು ಈ ಕೀರ್ತನೆ ಮೂಲಕ ಕೇಳಿ. ಪಂಚಭೂತಗಳಿಂದ ಹಂಚಿಹ ಕಾಯವ ಪಂಚೇಂದ್ರಿಯಗಳ ಸಂಚಿಗೆ ಸಿಲುಕಿಸಿ, ಪಂಚಭೂತಗಳಿಂದ ಹಂಚಿಹ ಕಾಯವ ಪಂಚೇಂದ್ರಿಯಗಳ ಸಂಚಿಗೆ ಸಿಲುಕಿ, ಚಂಚಲತೆಯ ಮಿಂಚುಗೊಂಚಲಿನಂತೆ, ಚಂಚಲತೆಯ ಮಿಂಚುಗೊಂಚಲಿನಂತೆ ಪ್ರಾಪಂಚಿಕ ಸುಖ ಭೋಗದಿಂದ ವಂಚಿಸಲ್ಪಡದಿರು. ಪಂಚಭೂತಗಳಿಂದ ಹಂಚಿಹ ಕಾಯವ ಪಂಚೇಂದ್ರಿಯಗಳ ಸಂಚಿಗೆ ಸಿಲುಕಿಸಿ, ಅಂತರಂಗದಲ್ಲಿ ಅಂತರಂಗದಲ್ಲಿ ಚಿಂತಿಸು ಸಂತತ, ಅಂತರಂಗದಲ್ಲಿ ಚಿಂತಿಸು ಸಂತತ ಕಂತುಪಿತನ ನಾಮ ಎಡೆಬಿಡದೆ, ಭ್ರಾಂತಿ ಸುಖದ ಬೆನ್ನಟ್ಟಿ ನಡೆಯದೆ, ನಡೆಯದೆ ಪಾಂಡುರಂಗನ ಮಂದಮತಿಯ ಅರಸುವನು, ಅವ ಚಂದದಿ ಕೈ ಪಿಡಿದು ನಡೆಸುವನು, ಮಂದಮತಿಯ ಕಳೆದು ಹರಸುವನು, ಅವ ಚಂದದಿ ಕೈ ಪಿಡಿದು ನಡೆಸುವನು. ಪಂಚಭೂತಗಳಿಂದ ಹಂಚಿಹ ಕಾಯವ ಪಂಚೇಂದ್ರಿಯಗಳ ಸಂಚಿಗೆ ಸಿಲುಕಿಸಿ, ಮಧುರದಿ ಮಧುರ ಮಧುರದಿ ಮಧುರ ಮಧುಸೂದನ ನಾಮ, ಮಧುರದಿ ಮಧುರ ಮಧುಸೂದನ ನಾಮ ಮದವೇರಿದ ಮನಮರ್ತಿಪುದು, ಬೋಧದೆಯು ಮೆರೆಯುತ ಬಾಹ್ಯ ಪ್ರಪಂಚ, ಬೋಧದಿ ಧ್ಯಾನಿಸು ಮುನಿವರದನನು ಮಂದಮ
ಹೊಂಚಲಿನಂಥ ಪ್ರಾಪಂಚಿಕ ಸುಖ ಭೋಗದಿನ ವಂಚಿಸಲ್ಪಡದಿರು ಪಂಚಭೂತಗಳಿಂದ ಹಂಚಿಹ ಕಾಯವ ಪಂಚೇಂದ್ರಿಯಗಳ ಸಂಚಿಗೆ ಸಿಲುಕಿಸಿ ಪಂಚೇಂದ್ರಿಯಗಳ ಸಂಚಿಗೆ ಸಿಲುಕಿಸಿ ಪಂಚೇಂದ್ರಿಯಗಳ ಸಂಚಿಗೆ ಸಿಲುಕಿಸಿ ಪಂಚಭೂತಗಳಿಂದ ನಿರ್ಮಾಣವಾಗಿರತಕ್ಕಂತಹ ಶರೀರ ಇದು. ಪಂಚಭೂತಗಳು ಯಾವುದು ಅಂತ ಕೇಳಿದರೆ ಕಲ್ಲುರುಟಿ, ಗುಳಿಗ್ಗ, ಮಲ್ರಾಯ. ಯಾವ ಪಂಚಭೂತಗಳು? 5 ಭೂತಗಳು ಉಂಟಂತೆ ನಮ್ಮ ದೇಹದಲ್ಲಿ. ಆದ್ದರಿಂದಲ್ಲವೇ ಕೆಲವರಿಗೆ ಕೋಪ ಬಂದಾಗ ಭೂತದ ಹಾಗೆ ನರ್ತನ ಮಾಡೋದು. ಯಾವುದೋ ಒಂದು ಭೂತ ಎದ್ದು ನಿಲ್ತದೆ. ಆದ್ದರಿಂದಲೇ ಪಂಚಭೂತಗಳಿಂದ ಹಂಚಿಕೊಂಡಿಹ ಕಾಯ ಅಂತ ಹೇಳಿದ್ದಾರೆ. ಇಲ್ಲಿ ಪಂಚಭೂತಗಳು ಯಾವುದು ಗೊತ್ತೇ? ಮೊದಲನೆಯದ್ದು ಪೃಥ್ವಿ ತತ್ವ, ಎರಡನೆಯದ್ದು ಜಲತತ್ವ, ಮೂರನೆಯದ್ದು ಅಗ್ನಿತತ್ವ, ನಾಲ್ಕನೆಯದ್ದು ವಾಯುತತ್ವ, ಕೊನೆಯದ್ದು ಆಕಾಶತತ್ವ. ಪೃಥ್ವಿತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ ಎನ್ನತಕ್ಕಂತಹ ಪಂಚಭೂತಗಳಿಂದ ಪಂಚತತ್ವಗಳಿಂದ ಈ ಶರೀರ ನಿರ್ಮಾಣವಾಗಿದೆ. ಅದು ಹೇಗಪ್ಪ? ಮಣ್ಣಿನಿಂದ ರಚನವಾಗಿದ್ದ ಈ ಶರೀರ. ಗಣೇಶನ ವಿಗ್ರಹವನ್ನು ತಂದಿಡುತ್ತೇವೆ ನಾವು. ಸರಿ ಉಂಟು, ಮುಟ್ಟಬೇಡಿ. ಗಣೇಶನ ವಿಗ್ರಹವನ್ನು ನಾವು ತಂದಿಡುತ್ತೇವೆ, ಅದು ಮಣ್ಣಿನಿಂದ ರಚನೆಯಾಗಿದೆ. ಅದಾದರೆ ಪಂಚಭೂತಾತ್ಮಗಳಲ್ಲಿ ಮಣ್ಣಿನಿಂದ ರಚನೆಯಾದುದು. ನಾವು ಮಣ್ಣಿನ ರಚನೆಯಾದ್ದು ಆಟದ ಬಯಲಿಗೆ ಹೋಗಿ ಬಂದರೆ ಮಾತ್ರ ನಮ್ಮ ಮೈಯಲ್ಲಿ ಮಣ್ಣು ಬರಬಹುದಷ್ಟೇ, ಹೊರತು ನಮ್ಮ ದೇಹ ಮಣ್ಣಿನಿಂದ ರಚನೆಯಾಗಿದ್ದು. ಪೃಥ್ವಿ ತತ್ವ ಎಲ್ಲಿಯುಂಟು? ವಾಯುತತ್ವ ಎಲ್ಲಿಯುಂಟು? ಅಗ್ನಿತತ್ವ ಎಲ್ಲಿಯುಂಟು? ಜಲತತ್ವ ಎಲ್ಲಿಯುಂಟು? ಆಕಾಶತತ್ವ ಎಲ್ಲಿಯುಂಟು ಅಂತ ನಮಗೆ ಸಂದೇಹ ಬರುವುದಿದ್ದರೆ ಜ್ಞಾನಿಗಳದಕ್ಕೆ ಹೇಳ್ತಾರೆ, ಪೃಥ್ವಿ ತತ್ವ ಅಂತಂದರೆ ಕಠೋರವಾಗಿರ್ತಕ್ಕಂಥದ್ದು, ಗಟ್ಟಿಯಾಗಿರ್ತಕ್ಕಂಥದ್ದು, ಕಲ್ಲು ಬಂಡೆ ಇತ್ಯಾದಿ. ನಮ್ಮ ದೇಹದ ಒಳಗಿರತಕ್ಕಂತಹ ಯಾವ ಆ ಎಲುಬು ಅದು ಗಟ್ಟಿಯಾಗಿರ್ತಕ್ಕಂತಹದ್ದು. ನಮ್ಮ ಹಲ್ಲು ನೋಡಿ ಬಹಳ ಗಟ್ಟಿಯಾಗಿರ್ತಕ್ಕಂತಹದ್ದು. ಎಷ್ಟು ಗಟ್ಟಿಯಾದ ಚಕ್ಕುಲಿ ಆದರೂ ಕೂಡ ನಾವು ತಿಂತೇವೆ ಅಲ್ವಾ? ತಿಂತೇವೆ. ಎಷ್ಟು ಎತ್ತರದಿಂದ ಬಿದ್ದರೂ ಕೂಡ ನಮ್ಮ ಕೈಕಾಲು ಮುರಿಯುವುದಿಲ್ಲ ಅಂತ. ಕಾರಣ ಏನು ಅಂತಂದರೆ ನಮ್ಮಲ್ಲಿರತಕ್ಕಂತಹ ಪೃಥ್ವಿ ತತ್ವ ಜಾಗೃತವಾಗಿ ಉಂಟು ಅಂತ ಅರ್ಥ. ಆಮೇಲೆ ಅಗ್ನಿತತ್ವ ಹೇಗೆ ಅಂತಂದರೆ ಹೊಟ್ಟೆ ಉರಿ ಬರ್ತದೆ. ನಮಗೆ ಯಾರಾದರೂ ಒಳ್ಳೆ ಹರಿಕತೆ ಮಾಡಿದರೆ ಒಳ್ಳೆ ಹರಿಕತೆ ಮಾಡಿದ್ದಾನಂತ ಹೊಟ್ಟೆ ಉರಿ ಬರ್ತದಲ್ಲ, ಬೆಂಕಿ ಬರುವುದಿಲ್ವೇ? ಉದರದಲ್ಲಿ ಜಠರಾಗ್ನಿ, ಅದು ಅಗ್ನಿತತ್ವ. ಜಲತತ್ವ ಯಾವುದು ಅಂತಂದರೆ ನಮ್ಮ ದೇಹದಲ್ಲಿ ಆ ಜಲದ ಅಂಶ ಇದ್ದರೆ ಮಾತ್ರ. ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದೆ ನಿಮಗೆ ಅಂತೇಳಿ ನೋಡಿ ಹೇಳ್ತಾರೆ, ಒಂದು ದಿವಸದಲ್ಲಿ ಕಡಿಮೆಯಲ್ಲಿ 6 ಲೀಟ್ರ್ ನೀರು ಕುಡಿಬೇಕು ಅಂತ. ಒಂದು ಬಾಲ್ದಿಯಲ್ಲಿ ತಗೊಂಡು ಒಳಗೊಳಗೊಳ ಕುಡಿತಾನೆ. ಒಂದು ಬಾಲ್ದಿ ನೀರು ಕುಡಿಯುವುದು ಅದು ನೀರು ಕುಡಿಬೇಕು ಅಂತ ಹೇಳಿದ್ದಲ್ಲ. ಒಂದು ಇಡೀ ದಿವಸದಲ್ಲಿ ನಿನ್ನ ಶರೀರದ ಪ್ರತಿಯೊಂದು ಅಂಗದಲ್ಲಿ ನೀರಿನ ಅಂಶ ಎಷ್ಟುಂಟೋ ಅಷ್ಟು ಇರಲೇಬೇಕಾಗ್ತದೆ. ಇಲ್ಲ ಅಂತಾದರೆ ನಿನ್ನ ದೇಹಕ್ಕೆ ತೊಂದರೆ ಬರ್ತದೆ. ಆದ್ದರಿಂದ ಆ ಜಲತತ್ವ, ಅಗ್ನಿತತ್ವ ಆಯಿತು, ಜಲತತ್ವ ಆಯಿತು, ವಾಯುತತ್ವ. ಉಸಿರಾಡ್ತಾ ಇದ್ದೇವಲ್ಲ ನಾವು ಉಸಿರಾಟ ನಿಂತರೆ ದೇಹ ಇಲ್ಲ. ಹಾಗಿದ್ದರೆ ಆ ವಾಯು ಎನ್ನುವಂತಹ ಯಾವ ವಾಯುತತ್ವ ಉಂಟೋ ಆ ವಾಯುತತ್ವದಿಂದಲೂ ಈ ಶರೀರ ಅದು ನಿರ್ಮಾಣವಾಗಿದೆ. ಹಾಗಿದ್ರೆ ಆಕಾಶತತ್ವ ಅಂತ ಏನು ಅಂತಂದರೆ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವಂಥದ್ದು. ನಮ್ಮ ದೇಹದಲ್ಲಿ ಗಟ್ಟಿಯಾಗಿರ್ತಕ್ಕಂತಹ ಎಲುಬು ಉಂಟು, ನಮ್ಮ ದೇಹದಲ್ಲಿ ನೀರು ಉಂಟು, ನಮ್ಮ ಮೂಗಿನಲ್ಲಿ ಗಾಳಿ ಹೋಗ್ತಾ ಉಂಟು ಅಂತ ಹೇಳಿ ಪ್ರಪಂಚದಲ್ಲಿರ್ತಕ್ಕಂತಹ ವಾತಾವರಣದಲ್ಲಿರುವಂತಹ ನೀರನ್ನು ಸ್ವೀಕಾರ ಮಾಡ್ತೇವೆ, ಅಗ್ನಿಯನ್ನು ಸ್ವೀಕಾರ ಮಾಡ್ತೇವೆ, ವಾಯುವನ್ನು ಸ್ವೀಕಾರ ಮಾಡ್ತೇವಲ್ಲ. ಇದು ಅವಕಾಶವನ್ನು ಒದಗಿಸಿಕೊಡುವಂತಹದ್ದು. ಆಕಾಶತತ್ವ ವಾತಾವರಣದಲ್ಲಿರುವ ಈ ಎಲ್ಲ ವಿಷಯಗಳನ್ನು ಉಪಯೋಗಿಸುವ ಅವಕಾಶವನ್ನು ಕೂಡ ಈ ದೇಹಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಇಲ್ಲ ಅಂತಂದರೆ ನೀರೇ ಕುಡಿಯುವುದಿಲ್ಲ. ನನ್ನ ದೇಹದಲ್ಲಿ ಸಾಕಷ್ಟು ನೀರು ಉಂಟಂತ ಯಾರು ಕೂತ್ಕೊಂಡ್ರೆ ಬದುಕುತ್ತಾರೋ? ಬದುಕುವುದೇ ಇಲ್ಲ. ಯಾಕೆ? ನಾವು ಕೆರೆಯಲ್ಲಿರುವ ಬಾವಿಯಲ್ಲಿರುವ ನೀರನ್ನು ಸ್ವೀಕಾರ ಮಾಡುವ ಅವಕಾಶ, ಅದಕ್ಕೆ ಆಕಾಶತತ್ವ ಅಂತ ಹೇಳಿದ್ದಾರೆ. ಎಲ್ಲ ತತ್ವಗಳಿಂದ ಕೂಡಿರತಕ್ಕಂತಹ ಈ ಶರೀರ, ಇದನ್ನು ಪುರಂದರದಾಸರು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಎಲು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಎಲುತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿರವು. ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು, ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು, ಬಲಹು ದೇಹವನೆಚ್ಚಿ
ಬೇಡ ಮನುಜ ನಂಬದಿರು ಈ ದೇಹ ನಿತ್ಯವಲ್ಲ ಅಂಬುಜಾಕ್ಷನ ಭಜಿಸಿ. ಪಂಚಭೂತಾತ್ಮಕವಾಗಿರತಕ್ಕಂತಹ ಈ ಶರೀರವನ್ನು ಹಾಗೆ ವ್ಯರ್ಥ ಮಾಡಬಾರ್ದು. ನಿರ್ಮಲವಾದ, ಪವಿತ್ರವಾದ, ಪ್ರಧಾನವಾದ ಈ ಶರೀರವನ್ನು ನಾವು ಎಲ್ಲಿ ಕೊಟ್ಟಿದ್ದೇವೆ ಅಂತಂದರೆ ಪಂಚೇಂದ್ರಿಯಗಳ ಕೈ ಕೊಟ್ಟಿದ್ದೇವೆ. ಈ ಶರೀರ ಎನ್ನುವಂತಹ ರಥವನ್ನು ಸಾಗಿಸಿಕೊಂಡು ಹೋಗುವುದು ಯಾರು ಅಂತಂದರೆ ಆ 5 ಕುದುರೆಗಳು. ಶರೀರ ಎನ್ನತಕ್ಕಂತಹ ಈ ರಥವನ್ನು ಸಾಗಿಸಿಕೊಂಡು ಹೋಗುವ 5 ಕುದುರೆಗಳು ಯಾವುದು ಅಂತಂದರೆ ಅದಕ್ಕೆ ಪಂಚೇಂದ್ರಿಯ ಅಂತ ಹೇಳಿದ್ದಾರೆ. ಪಂಚ ಕಾರ್ಯಗಳನ್ನು ಮಾಡ್ತಾರೆ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ದ್ವಾರ, ಶಬ್ದ ಸ್ಪರ್ಶ ರೂಪ ರಸಗಂಧ ಎನ್ನುವಂತಹ 5 ಜ್ಞಾನೇಂದ್ರಿಯಕ್ಕೆ ಸಂಬಂಧಿಸಿದ ಕಾರ್ಯವನ್ನು ಮಾಡತಕ್ಕಂತಹ ಯಾವ ಇಂದ್ರಿಯಗಳುಂಟೋ, ಶಬ್ದಕ್ಕೆ ಕಿವಿ, ಸ್ಪರ್ಶಕ್ಕೆ ಚರ್ಮ, ರೂಪಕ್ಕೆ ಕಣ್ಣು, ರಸಕ್ಕೆ ನಾಲಗೆ, ಆಮೇಲೆ ಗಂಧ ಅದಕ್ಕೆ ಮೂಗು, ಇದಕ್ಕೆ ಪಂಚೇಂದ್ರಿಯಗಳು ಅಂತ ಹೇಳಿದ್ದಾರೆ. ಈ ಪಂಚೇಂದ್ರಿಯಗಳ ಕೈಯಲ್ಲಿ ಕೊಟ್ಟಿದ್ದೇವಲ್ಲ ನಮ್ಮ ಶರೀರವನ್ನು, ಏನು ಮಾಡ್ತಾ ಇದೆ ಆ ಪಂಚೇಂದ್ರಿಯಗಳಂತ ನೋಡಿದ್ದೇವೆ ಒಂದಿಷ್ಟು. ನಾವು ನಿತ್ಯ ನೋಡಬೇಕು ಪಂಚೇಂದ್ರಿಯಗಳು ಹೇಗೆ ನಮ್ಮ ಶರೀರವನ್ನು ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾವೋ ಅದು ನೋಡಿಕೊಳ್ಳಬೇಕು. ಯಾವಾಗ ನಮ್ಮ ಇಂದ್ರಿಯಗಳು ನಮ್ಮ ಶರೀರವನ್ನು ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗಲಿಲ್ಲ, ನಮ್ಮ ಶರೀರವೆಂಬ ರಥ ಬಿದ್ದೇ ಹೋಗುತ್ತದೆ, ಅಧಃಪತನಕ್ಕೆ ಹೊಂದುತ್ತದೆ. ವ್ಯಾಸತೀರ್ಥರದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಇಂದ್ರಿಯಗಳೆಂಬ ಕಳ್ಳರೈವರು ಬಂಧಿಸಿ ನಿನ್ನ ವಿಷಯಕ್ಕೆಳೆದು. ಇಂದ್ರಿಯಗಳನ್ನು ಕಳ್ಳರಿಗೆ ಹೋಲಿಸಿದ್ದಾರೆ ವ್ಯಾಸತೀರ್ಥರು. ಅವ್ರು ಏನು ಮಾಡ್ತಾರೆ ಗೊತ್ತೇ? ಇಂದ್ರಿಯಗಳು, ಇಂದ್ರಿಯಗಳೆಂಬ ಕಳ್ಳರೈವರು ಬಂಧಿಸಿಯನ್ನ ವಿಷಯಕ್ಕೆಳೆದು ಕಂದಿಸಿಯನ್ನ ಜ್ಞಾನದ ದೃಷ್ಟಿಯ ಎಂದೆಂದಿನ ಧರ್ಮಧನವನೊಯ್ದರೋ. ನಾನು ಜನ್ಮ ಜನ್ಮಾಂತರಗಳಿಂದ ಸಾಧನೆ ಮಾಡಿ ನನ್ನಲ್ಲಿ ಹುದುಗಿಸಿರತಕ್ಕಂತಹ ಧರ್ಮ ಎನ್ನುವ ಧನವನ್ನು ಕದ್ದುಕೊಂಡು ಹೋಗಿರತಕ್ಕಂಥವ್ರು ಯಾರು ಅಂತಂದರೆ ಪಂಚೇಂದ್ರಿಯಗಳೆಂಬ ಕಳ್ಳರು. ಯಾಕೆಂತಂದರೆ ಇಂದ್ರಿಯವನ್ನು ನಾವು ಹೇಗಿಟ್ಟುಕೊಳ್ಳಬೇಕು ಅಂತಂದರೆ ಗೀತೆ ಹೇಳುತ್ತದೆ, ಇಂದ್ರಿಯಗಳು ಮನಸ್ಸಿನ ಅಧೀನವಾಗಿರಬೇಕು, ಮನಸ್ಸು ಬುದ್ಧಿ ಅಧೀನವಾಗಿರಬೇಕು, ಬುದ್ಧಿ ಭಗವನ್ನಿಷ್ಠವಾಗಿರಬೇಕು. ಯಾರ ಬುದ್ಧಿ ಭಗವನ್ನಿಷ್ಠವಾಗಿರುವುದಿಲ್ಲ ಅವರ ಆ ಬುದ್ಧಿ ಹೇಳಿದಾಗ ಮನಸ್ಸು ಕೇಳೋದಿಲ್ಲ, ಮನಸ್ಸು ಹೇಳಿದಾಗ ಇಂದ್ರಿಯ ಕೇಳೋದಿಲ್ಲ. ಆವಾಗ ಏನಾಗ್ತದೆ? ಅಜ್ಜಿ ಒಂಟೆ ಸವಾರಿ ಮಾಡಿದಾಗ ಆಗ್ತದೆ. ಈ ಅಜ್ಜಿ ಒಂಟೆ ಸವಾರಿ ಮಾಡಿದ ಕಥೆ ಉಂಟು, ಗೊತ್ತುಂಟು ನಿಮಗೆ? ಅಜ್ಜಿ ಒಂಟೆ ಸವಾರಿ ಮಾಡಿದ ಒಂದು ಕಥೆ ಉಂಟು. ಒಮ್ಮೆ ಅಜ್ಜಿ ತೀರ್ಥಯಾತ್ರೆಗೆ ಹೊರಟು ಹೋದ್ಲಂತೆ. ತೀರ್ಥಯಾತ್ರೆಗೆ ಹೋಗ್ತಾ ಹೋಗ್ತಾ ಬೇರೆ 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 ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ರಾಜಸ್ಥಾನಕ್ಕೆ ಬರ್ತಾಳೆ. ರಾಜಸ್ಥಾನ ಅದು ಮರಳಿನಿಂದ ಕೂಡಿರುವಂಥ ಮರುಭೂಮಿ ಪ್ರದೇಶ. ಆ ಮರುಭೂಮಿ ಪ್ರದೇಶದಲ್ಲಿ ಅಲ್ಲಿ ನಡೀಲಿಕ್ಕೆ ಬೇರೆ ಅಂತ ಕಾರು ರಿಕ್ಷಾ ಎಲ್ಲ ಉಂಟು, ಅಲ್ಲಿ ಇಲ್ಲ, ಒಂಟೆ ಮೇಲೆ ಹತ್ತಿಕೊಂಡು ಹೋಗುವಂಥದ್ದು, ಸವಾರಿ ಮಾಡುವಂಥದ್ದು ಒಂಟೆಯ ಮೇಲೆ. ಎಲ್ಲ ಪ್ರದೇಶಕ್ಕೆ ಹೋಗಿ ಎಲ್ಲ ರೀತಿಯ ವಾಹನಗಳ ಮೇಲೆ, ಎಲ್ಲ ರೀತಿಯ ಪ್ರಾಣಿಗಳ ಮೇಲೆ ಕೂತ್ಕೊಂಡಿದ್ದೇನೆ. ನಾನು ಒಂಟೆಯ ಮೇಲೆ ಕೂತ್ಕೊಳ್ಳದಿದ್ದರೆ ಮನೆಯಲ್ಲಿ ಹೋದಾಗ ಅಜ್ಜಿ ಎಲ್ಲಿಗೆ ಹೋಗಿದ್ದಿ? ರಾಜಸ್ಥಾನಕ್ಕೆ. ಒಂಟೆಯಲ್ಲಿ ಕೂತ್ಕೊಂಡ್ಯಾ? ಇಲ್ಲ ಅಂತ ಹೇಳುವಾಗ, ರಾಜಸ್ಥಾನಕ್ಕೆ ಹೋಗಿ ಒಂಟೆ ಮೇಲೆ ಕೂತ್ಕೊಳ್ಳಿಲ್ವ ನೀನು ಅಂತ ಕೇಳಿ ಯಾರು ಅಂತ ತಿಳಿದು ಇವಳು ಒಂಟೆ ಮೇಲೆ ಸವಾರಿ ಮಾಡಲಿಕ್ಕೆ ಹೊರಟಳು. ಅಲ್ಲೆಲ್ಲ ನೋಡಿದ್ಲು, 4-5 ಒಂಟೆಗಳು ಹೀಗೆ ಮಲ್ಕೊಂಡಿದ್ದೇವೆ. ಹೀಗಂದರೆ ಹೀಗೆಲ್ಲ ಮಲ್ಕೊಂಡಿವೆ. ಒಂಟೆಯನ್ನು ನಡೆಸಿಕೊಂಡು ಹೋಗುವ ಸವಾರ ಇಲ್ಲ, ಒಂಟೆಗಳು ಮಲಗಿವೆ, ಮೆಲುಕು ಹಾಕ್ತಾ ಉಂಟು. ಈ ಅಜ್ಜಿಗೆ ಆತುರ ತಡಿಲಿಕ್ಕಾಗಲಿಲ್ಲ. ಒಂದು ಒಂಟೆಯ ಮೇಲೆ ಹತ್ತಿ ಇಳಿಯುವುದೊಂದುಂಟು. ಒಂಟೆ ಯಾವಾಗಲೂ ಎತ್ತರ ಪ್ರದೇಶ ನೋಡಿ, ದೊಡ್ಡದು ದುಬ್ಬ ಹೀಗಿರ್ತದೆ. ಅದಕ್ಕೆ ಒಂಟೆಯ ಮೇಲೆ ಹತ್ತುವುದು ಮತ್ತು ಒಂಟೆಯ ಮೇಲೆ ಇಳಿಯುವುದು, ಒಂಟೆಯ ಮೇಲೆ ಕೂತ್ಕೊಳ್ಳೋದಲ್ಲ, ಒಂಟೆ ಮೇಲೆ ಇಳಿದ್ಲು. ಈ ಒಂಟೆ ಬಹಳ ಮುದ್ದು ಸ್ವಭಾವ. ಯಾರೋ ಬೆನ್ನಿನ ಮೇಲೆ ಕೂತ್ಕೊಂಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎದ್ದು ನಿಂತುಕೊಂಡು, ಅದು ಎದ್ದು ನಿಂತುಕೊಂಡಾಗ 2-3 ಕುದುರೆಗಳಷ್ಟು ಎತ್ತರ. ಈ ಅಜ್ಜಿ ನೋಡ್ತಾಳೆ ಕೆಳಗೆ. ಒಂದೇ ಒಂದು ದಿವಸ ಊಟ ಟ್ಯಾರಿಸಿಗೆ ಹೋಗೋದಿಲ್ಲ ಅವಳು ಬಟ್ಟೆ ತೆಗಿಲಿಕ್ಕೆ, ಯಾಕಂದರೆ ಕೆಳಗೆ ನೋಡಿದ್ರೆ ತಲೆ ತಿರುಗುತ್ತದೆ ಅವಳಿಗೆ. ಈಗ ಇಷ್ಟೆತ್ತರ ನಿಂತುಕೊಂಡಿದ್ದಾಳೆ, ಕೆಳಗೆ ನೋಡುವಾಗ ತಲೆ ತಿರುಗಲಿಕ್ಕೆ ಆರಂಭ ಆಯಿತು. ಮೇಲೆ ಒಬ್ಬ ನಿಂತುಕೊಂಡಿದ್ದಾನೆ, ಕೂತುಕೊಂಡಿದ್ದಾನೆ ಅಂತ ಗೊತ್ತಾದ ಕ್ಷಣ ಯಾರು ಏನು ಅಂತ ವಿಚಾರ ಮಾಡುವ ಪ್ರಶ್ನೆ ಇಲ್ಲ. ಒಂಟೆಗೆ ನಡಿಲಿಕ್ಕೆ ಆರಂಭವಾಯಿತು. ಈ ಅಜ್ಜಿ ಒಬ್ಬ ಹೇಳ್ತಾಳೆ, ಯೋ ಕಾಪಾಡಿ, ಕಾಪಾಡಿ. ಪೇಟೆಯಲ್ಲಿ ಒಂಟೆ ಹೋಗ್ತಾ ಉಂಟು. ಒಂಟೆಯ ಡುಬ್ಬದ ಮೇಲೆ ಒಬ್ಬಳು ಕೂತ್ಕೊಂಡಿದ್ದಾಳೆ ಅಜ್ಜಿ. ಈ ಅಜ್ಜಿಯನ್ನು ಕರೆದು ಒಬ್ಬ ಕೇಳಿದ್ನಂತೆ, ಅಜ್ಜಿ ಎಲ್ಲಿಗೆ ಪ್ರಯಾಣ? ಅಜ್ಜಿ ಹೇಳಿದ್ಲು, ನನಗೆ ಗೊತ್ತಿಲ್ಲ, ಒಂಟೆಯನ್ನು ಕೇಳಿ.
ಒಂಟೆಯಲ್ಲಿ ಕರ್ಕೊಂಡು ಹೋಗ್ತದೆ, ಅಲ್ಲಿಗೆ ಹೋಗುತ್ತೆ. ಒಂಟೆ ಕೊಂಡೋಗಿ ಹೊಂಡಕ್ಕಾಗಿದ್ರೆ ಹೊಂಡಕ್ಕೆ ಬೀಳ್ತಾನೆ, ಸ್ವರ್ಗಕ್ಕೆ ಕೊಂಡೋಗಾದ್ರೆ ಸ್ವರ್ಗಕ್ಕೆ ಹೋಗ್ತಾನೆ. ಇಂದ್ರಿಯಗಳೆನ್ನುವಂತಹದ್ದು ಒಂಟೆ ಇದ್ದ ಹಾಗೆ, ಅದು ನಮ್ಮನ್ನು ಸವಾರಿ ಮಾಡಿಕೊಂಡು ಹೋಗ್ತದೆ. ಪಂಚಭೂತಾತ್ಮಕವಾದಂತಹ ಈ ಶರೀರವನ್ನು ಪಂಚೇಂದ್ರಿಯಗಳು ಚಂಚಲತೆಯ ಮಿಂಚು ಗೊಂಚಲಂತೆ ಕೊಂಚಕಾಲ ಗೋಚರಿಸಿ ಸಂಚಯಕ್ಕೆ ಅಯೋಗ್ಯವಾದ ಪ್ರಾಪಂಚಿಕ ಸುಖ ಭೋಗ ಭಾಗ್ಯಗಳ ಸುಳಿಗೆ ಸಿಲುಕಿಸಿ ವಂಚಿಸ್ತದೆ. ಆದ್ದರಿಂದ ಕ್ಷಣಭಂಗುರವಾಗಿರ್ತಕ್ಕಂತಹ ಈ ಶರೀರವನ್ನು ನಂಬಬೇಡ, ಅದನ್ನು ದಾಸರು ಹೇಳಿದ್ದು. ನಂಬದಿರು ಈ ದೇಹ ನಿತ್ಯವಲ್ಲ ಅಂತ. ಹಾಗಿದ್ರೆ ನಾವು ಯಾರನ್ನು ನಂಬಬೇಕು? ದಾಸರು ಮುಂದಿನ ಚರಣದಲ್ಲಿ ಹೇಳ್ತಾರೆ, ಯಾರನ್ನು ನೀನು ನಂಬಬೇಕು ಅಂತಂದರೆ ಭಗವಂತನನ್ನು ನಂಬಬೇಕು, ಪರಮಾತ್ಮನನ್ನು ನಂಬಬೇಕು. ಪರಮಾತ್ಮನನ್ನು ಹೇಗೆ ನಂಬಬೇಕು ಅಂತಂದರೆ, ಅಂತರಂಗದಲ್ಲಿ ಚಿನುತಿಸು ಸಂತತ ಕಂತುಪಿತನ ನಾಮ ಎಡೆ ಬಿಡದೆ, ಅಂತರಂಗದಲ್ಲಿ ಚಿನುತಿಸು ಸಂತತ ಕಂತುಪಿತನ ನಾಮ ಎಡೆ ಬಿಡದೆ, ಭ್ರಾಂತ ಸುಖದ ಬೆನ್ನಟ್ಟಿ ನಡೆಯದೆ, ಭ್ರಾಂತಿ ಸುಖದ ಬೆನ್ನಟ್ಟಿ ನಡೆಯದೆ, ನಿರಂತರ ಧ್ಯಾನಿಸು ಪಾಂಡುರಂಗನ. ಭ್ರಾಂತಿ ಸುಖದ ಬೆನ್ನಟ್ಟಿ ನಡೆಯದೆ, ನಿರಂತರ ಧ್ಯಾನಿಸು ಪಾಂಡುರಂಗನ. ಪಂಚಭೂತಗಳಿಂದ ಹಂಚಿಹ ಕಾಯವ, ಪಂಚಭೂತಗಳಿಂದ ಹಂಚಿಹ ಕಾಯವ, ಪಂಚೇಂದ್ರಿಯಗಳ ಸಂಚಿಗೆ ಸಿಲುಕಿಸಿ. ಅಂತರಂಗದಲ್ಲಿ ಚಿಂತಿಸಿ. ಪರಮಾತ್ಮನನ್ನು ಎಲ್ಲಿ ಚಿಂತಿಸಬೇಕು ಗೊತ್ತುಂಟೋ? ಅಂತರಂಗದಲ್ಲಿ ಚಿಂತಿಸಬೇಕು. ಹೀಗೆ ನೋಡ್ತಾ 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 ಭಜನೆ ಮಾಡ್ತಾ ಕೃಷ್ಣನ ನೋಡ್ತಾ ನೋಡ್ತಾ ಉದರ ವೈರಾಗ್ಯ ನಮಗೆ. ಕೃಷ್ಣನ ನೋಡ್ತಾ ನೋಡ್ತಾ ನಾವು ಎಲ್ಲೋ ಮನಸ್ಸಿಟ್ಟುಕೊಂಡಿದ್ದೇವೆ. ಭಗವಂತನನ್ನು ಅಂತರಂಗದಲ್ಲಿ ಚಿಂತನೆ ಮಾಡಬೇಕಂತೆ. ಯಾಕೆ ಅಂತಂದರೆ, ಹೊರಗಿನ ದೃಶ್ಯವನ್ನು ವರ್ಣನೆ ಮಾಡುವಂಥವರದ್ದು ವರ್ಣನೆ ಅಲ್ಲ. ನಾವು ಭೌತಿಕವಾಗಿರ್ತಕ್ಕಂತಹ ರೂಪವನ್ನು ವರ್ಣನೆ ಮಾಡಿದ್ರದ್ದು ವರ್ಣನೆ ಅಲ್ಲ. ಭೌತಿಕ ರೂಪ ಹೇಗೂ ಇರಬಹುದು, ಆದರೆ ಅದು ಹಾಗೇ ಇರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಪರಮಾತ್ಮನನ್ನು, ಒಬ್ಬ ಕೃಷ್ಣನನ್ನು, ರಾಮನನ್ನು, ಗಣಪತಿಯನ್ನು ಒಂದೊಂದು ರೀತಿಯಲ್ಲಿ ಚಿತ್ರಣ ಮಾಡ್ತಾನೆ. ರಾಮನನ್ನು ಚಿತ್ರಣ ಮಾಡುವ ಕೋದಂಡರಾಮನಾಗಿ ನೋಡಿಸ್ತಾನೆ, ಮತ್ತು ಕೆಲವರು ಸೀತಾರಾಮನಾಗಿ ನೋಡ್ತಾರೆ, ಕೆಲವರು ಪಟ್ಟಾಭಿರಾಮನಾಗಿ ನೋಡ್ತಾರೆ. ಕೃಷ್ಣನನ್ನು ಚಿಂತನೆ ಮಾಡುವಾಗ ನವಿಲಿಗರಿಯನ್ನಿಟ್ಟುಕೊಂಡು ಕೃಷ್ಣ ಇರ್ತಾನೆ. ಒಮ್ಮೆ ಶ್ಯಾಮಲ ವರ್ಣನಾಗಿರ್ತಾನೆ, ಒಮ್ಮೆ ಬಡಿಯ ಕಪ್ಪು ಬಣ್ಣದಾಗಿರ್ತಾನೆ. ಯಕ್ಷಗಾನದಲ್ಲೆಲ್ಲ ಒಂದೊಂದು ರೀತಿಯಲ್ಲಿ ನಾವು ವೇಷವನ್ನು ಕಟ್ಟಿಕೊಳ್ಳಿಕ್ಕಾಗೋದಿಲ್ಲ, ಅದಕ್ಕೆ ಇಂಥದ್ದೇ ಆದಂತಹ ರೀತಿ ಉಂಟು. ಅದರಲ್ಲಿ ಕೆಲವೊಮ್ಮೆ ಶ್ಯಾಮಲ ವರ್ಣ, ಗೌರವರ್ಣ. ಕೃಷ್ಣನನ್ನು ಒಂದೊಂದು ರೀತಿಯಲ್ಲಿ ಕೆಲವರು ಹೇಳ್ತಾರೆ, ನನಗೆ ಕಪ್ಪು ಬಣ್ಣ ಆಗೋದಿಲ್ಲ, ನನಗೆ ಗೌರವರ್ಣ ಕೊಡಿ, ಪಿಂಕ್ ಕಲರ್ ಹಾಕಿಕೊಂಡು ಕೃಷ್ಣ ಮಾಡ್ತಾರೆ. ಏನು ಮಾಡಿದರೂ ಆಗ್ತದೆ, ಕೃಷ್ಣ ಅಂತ ತಿಳ್ಕೊಂಡ್ರೆ ಸಾಕಷ್ಟೆ. ಹಾಗಿದ್ರೆ ಕೃಷ್ಣ ಅಂತ ಹೇಳುವ ಅವ ಹೇಗಿರ್ತಾನಪ್ಪ? ಅವ ಗುಲಾಲಿ ಬಣ್ಣದಲ್ಲಿರ್ತಾನೋ ಅಥವಾ ಕಪ್ಪು ಬಣ್ಣದಲ್ಲಿರ್ತಾನೋ, ಹೇಗೆ ನಮಗೆ ತಿಳಿಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಪರಮಾತ್ಮನನ್ನು ಎಲ್ಲಿ ನೋಡಬೇಕು ಅಂತಂದರೆ, ಅಂತರಂಗದ ಚಿತ್ತ ಭಿತ್ತಿಯಲ್ಲಿ ಪರಮಾತ್ಮನನ್ನು ನೋಡಬೇಕು. ನಾವು ಪರಮಾತ್ಮನ ನೋಡುವಂತಹ ಸ್ಥಳ ಯಾವುದು ಅಂತಂದರೆ ಅಂತರಂಗದಲ್ಲಿ ನೋಡಬೇಕು. ಅಂತರಂಗದಲ್ಲಿ ಪರಮಾತ್ಮ ನೋಡಿದರೆ ಮಾತ್ರ ಅದರ ಒಳಗಿರ್ತಕ್ಕಂತಹ ಸ್ವಭಾವತಃ ಪರಮಾತ್ಮ ಹೇಗಿದ್ದಾನೆ ಎನ್ನುವುದು ನಮಗೆ ಗೋಚರಕ್ಕೆ ಬರಲಿಕ್ಕೆ ಸಾಧ್ಯ. ಲೌಕಿಕ ವಿಷಯ ವಿಕಾರಗಳನ್ನು ನಾವು ಭೌತಿಕವಾಗಿ ನೋಡಿದ ಹಾಗಿರುವುದಿಲ್ಲ ಅಲ್ವಾ? ನಾವು ಕೆಲವೊಮ್ಮೆ ಬಹಳ ಮೆಚ್ಚಿಕೊಳ್ತೇವೆ. ಒಂದು ದೃಷ್ಟಾಂತ ಕೇಳಿ. ಒಂದು ಹುಡುಗಿಯನ್ನು ಕಂಡು ಒಬ್ಬ ಪ್ರೇಮಿಸ್ತಾನೆ. ಅವಳಿಗೆ ಫೋನ್ ಮಾಡಿ ಹೇಳ್ತಾನೆ, ನಿನ್ನ ರೂಪಾತಿಶಯ ಕಂಡು ನಾನು ಮಾರು ಹೋಗಿದ್ದೇನೆ, ಮಂತ್ರಮುಗ್ಧನಾಗಿದ್ದೇನೆ. ನಿನಗೋಸ್ಕರವಾಗಿ ನನ್ನ ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲವನ್ನು ಬಿಟ್ಟು ಬರಲಿಕ್ಕೆ ತಯಾರಾಗಿದ್ದೇನೆ. ನಿನ್ನನ್ನೇ ಮದುವೆಯಾಗಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ. ಆ ಹುಡುಗಿ ಒಂದು ದಿವಸ ಭೇಟಿಯಾಗ್ತಾಳೆ. ಅವಳು ಕೇಳ್ತಾಳೆ, ನನ್ನಲ್ಲಿ ಏನು ಕಂಡು ನೀವು ನನ್ನನ್ನು ಪ್ರೇಮಿಸಿದ್ರಿ? ನನಗೆ ಮನೆ ಇಲ್ಲ, ನನಗೆ ಮಠ ಇಲ್ಲ, ನನಗೆ ತಂದೆ ತಾಯಿಯರಿಲ್ಲ, ನನಗೆ ಸಂಪತ್ತಿಲ್ಲ, ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಮತ್ತು ನನ್ನನ್ನು ಏನು ಕಂಡು ನೀವು ನನ್ನನ್ನು ಪ್ರೀತಿಸಿದ್ರಿ? ಯಾವ ಕಾರಣದಿಂದ ನೀವು ನನ್ನನ್ನು ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿದ್ರಿ ಅಂದಾಗ ಇವ ಹೇಳ್ತಾನೆ, ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಬೇಡ, ಅತ್ತೆ ಮಾವ ಬೇಡ, ಮನೆ ಇರಬೇಕು ಅಂತೇಳಿಲ್ಲ, ಬೇರೆ ಯಾವುದು ನನಗೆ ಅಪೇಕ್ಷೆ ಇಲ್ಲ. ಆದರೆ ನಾನು ಮೆಚ್ಚಿಕೊಂಡದ್ದು ಯಾವುದು ಗೊತ್ತೇ? ನಿನ್ನ ನೀಳ ಭೀಳವಾಗಿರ್ತಕ್ಕಂತಹ ಈ ಕೇಶ ರಾಶಿ. ಒಂದು ಕಪ್ಪು ಹಾವೇ ಹರಿದಾಡುವಂತೆ ನಿನ್ನ ತಲೆಯಲ್ಲಿ ಕಾಣ್ತದೆ, ನೀಲವೇಣಿಯಾಗಬೇಕು ನೀನು. ಕಪ್ಪು ಹಾವೇ ನಡೆದಾಡುವಂತಹ ರೀತಿಯಲ್ಲಿರುವ ನಿನ್ನ ತಲೆ ಕೂದಲನ್ನು ಕಂಡು, ಕೇಶರಾಶಿಯನ್ನು ಕಂಡು, ಆ ನೀಳ ಭೀಳವಾದ ಕೇಶರಾಶಿಯನ್ನು ಕಂಡು ಮೆಚ್ಚಿದ್ದೇನೆ. ಜೊತೆಯಲ್ಲಿ ನೀನು ನಕ್ಕಾಗ ದಾಳಿಂಬೆಯ
ಬೀಜ ಪೋಣಿಸಿದಂತಿರುವ ನಿನ್ನ ಸುಂದರ ದಂತ ಪಂಕ್ತಿಗಳನ್ನು ಕಂಡು ಮೆಚ್ಚಿದ್ದೇನೆ. ನೀನು ನಕ್ಕಾಗ ಆ ಸಕ್ಕರೆಯೇ ಉದುರುತ್ತದೆ. ದಂತ ಪಂಕ್ತಿಯನ್ನು ಕಂಡು ನೀಳಭೀಳವಾದ ನಿನ್ನ ಕೇಶವನ್ನು ಕಂಡು ನಾನು ಮೆಚ್ಚಿಕೊಂಡಿದ್ದೇನೆ ಅಂತ ಹೇಳುವಾಗ, ಹೌದಾ ಅಷ್ಟೇಯ ಅಂತ ಹೇಳಿದ್ಲು. ತಗೊಳ್ಳಿ ಅಂತೇಳಿ ತನ್ನ ಟೋಪನ್ ಮತ್ತು ಹಾಲಿನ ಸೆಟ್ ತೆಗೆದು ಕೊಟ್ಬಿಟ್ಟೆ, ತಗೊಳ್ಳಿ. ಈಗ ಅವನಿಗೆ ಪ್ರೀತಿ ಉಕ್ಕಲಿಕ್ಕೆ ಸಾಧ್ಯ ಉಂಟಾ? ಈಗ ಹೇಗಿರ್ತಾ, ಇದು ಹೋದರೂ ಕೂಡ ನಿನ್ನನ್ನು ನಾನು ಪ್ರೀತಿಸ್ತೇನೆ ಅಂತ ಹೇಳ್ತಾನ. ಭಗವಂತನನ್ನು ನಾವು ಈ ಪ್ರಕಾರವಾಗಿ ಭೌತಿಕವಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಅವನನ್ನು ಎಲ್ಲಿ ಕಾಣಬೇಕು ಅಂತಂದರೆ, ಪರಮಾತ್ಮನನ್ನು ನೋಡ್ತಕ್ಕಂತಹ ಸ್ಥಳ ಯಾವುದು ಅಂತ ಹೇಳಿದರೆ ಅದನ್ನು ಬಹಳ ಸುಂದರವಾಗಿ ವ್ಯಾಸರಾಯರು ವರ್ಣನೆ ಮಾಡಿದ್ದಾರೆ ನೋಡಿ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಸಂತತ ಶ್ರೀಹರಿ ಚರಿತೆ ಕೇಳದವ, ಸಂತತ ಶ್ರೀಹರಿ ಚರಿತೆ ಕೇಳದವ, ಜಡಮತಿ ಕಿವುಡನೋ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಹರುಷದಿಂದಲಿ ನರಹರಿಯ ಪೂಜೆಯನು ಮಾಡದವನೇ ಕೈ ಮುರಿದವನು, ಹರುಷದಿಂದಲಿ ನರಹರಿಯ ಪೂಜೆಯನು ಮಾಡದವನೇ ಕೈ ಮುರಿದವನು, ಗುರುವರ ಸೂತನ ಮುಂದೆ ಕೃಷ್ಣ ಎಂದು, ಕೃಷ್ಣ ಸೂತನ ಮುಂದೆ ಕೃಷ್ಣ ಎಂದು, ಗುರುವರ ಸೂತನ ಮುಂದೆ ಕೃಷ್ಣ ಎಂದು ಕುಡಿಯದವನೇ ಕುಂತನೋ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಕುರುಡನು, ಕುರುಡನು. ಅಂತರಂಗದಲ್ಲಿ ನೀನು ಹರಿಯನ್ನು ಕಾಣಬೇಕು, ಕಾಣದೇ ಇದ್ದರೆ ನೀನು ಹುಟ್ಟು ಕುರುಡನಾಗುತ್ತಿ. ಸಂತಸ ಶ್ರೀಹರಿಯ ಚರಿತೆಯನ್ನು ಕೇಳದಿದ್ದರೆ ನೀನು ಹುಟ್ಟು ಕಿವಿಡನಾಗುತ್ತಿ. ನೀನು ಯಾವುದನ್ನು ಕೇಳಿಯೂ ಪ್ರಯೋಜನ ಇಲ್ಲ ಅಂತಾರೆ. ಹರಿಕಥೆ ಕೇಳೋದಿಲ್ಲ, ಯಕ್ಷಗಾನ ಕೇಳೋದಿಲ್ಲ, ನೀವು ಹೇಳಿದ ಒಳ್ಳೆಯ ಮಾತು ಕೇಳೋದಿಲ್ಲ ಅಂತ ಯಾರು ಕೂತ್ಕೊಳ್ತಾರೋ ಅವರು ಹುಟ್ಟು ಕುರುಡರಂತೆ. ಅವರು ಬೇರೆ ಏನು ಕೇಳಿದರೂ ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆಂತಂದರೆ ನಮ್ಮ ಜೀವನದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿದ ಯಾವುದೇ ಸಮಯ ಗಣನೆಗೆ ಬರುವುದಿಲ್ಲ. ನಮ್ಮ ಜೀವನದ ನಾವು 10 ವರ್ಷವೋ 20 ವರ್ಷವೋ 50 ವರ್ಷವೋ 100 ವರ್ಷವೋ 1000 ವರ್ಷವೋ ಬದುಕುವುದಿದ್ದರೆ ನಮ್ಮ ಜೀವನದಲ್ಲಿ ಯಾವ ಅಂಶ ಭಗವಂತನ ಸೇವೆಗೆ ತೊಡಗಿತೋ ಅದು ಮಾತ್ರ ಲೆಕ್ಕಾಚಾರ, ಬಾಕಿದ್ದ ಲೆಕ್ಕಾಚಾರ ಆಗುವುದಿಲ್ಲ. ಒಬ್ಬ ಸನ್ಯಾಸಿ ಇದ್ದ, ಕಳೆದ 30 ವರ್ಷಗಳಿಂದ ಭವತಿ ಭಿಕ್ಷಾಂದೇಹಿ ಅಂತ ಕಾವಿ ಬಟ್ಟೆಯನ್ನು ಉಟ್ಟುಕೊಂಡು ಜೋಳಿಗೆಯನ್ನು ಹಾಕಿಕೊಂಡು ಮಾರುದ್ದ ದೂರಕ್ಕೆ ಮೈಲು ದೂರಕ್ಕೆ ದೂರುವಂತಹ ಹಣೆಗೆ ಭಸ್ಮ ತಿಲಕವನ್ನು ಇಟ್ಟುಕೊಂಡು ಪ್ರತಿ ಮನೆಯ ಮುಂಭಾಗದಲ್ಲಿ ಬೆಳಗಿನಿಂದ ಸಾಯಂಕಾಲ ತನಕ ಭವತಿ ಭಿಕ್ಷಾಂದೇಹಿ ರಾಮ್ 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 ಅಂತ ಭಿಕ್ಷೆ ಬೇಡಿ ಬದುಕುವಂತಹ ಒಬ್ಬ ಸನ್ಯಾಸಿ ಒಂದು ದಿವಸ ಒಂದು ಮನೆಯ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಅಂದ. ಮನೆ ಯಾಕೆ ಬಾಗಿಲು ತೆರೆದು ಸನ್ಯಾಸಿ ಬಂದಿದ್ದಾಳೆ ಅಂತ ತಿಳಿದು ಜೋಳಿಗೆಗೆ ತಾನು ಕವಳೆಯನ್ನು ಹಾಕಿ ಕೈ ಮುಗಿತಾಳೆ. ಕೈ ಮುಗಿದಾಗ ಸನ್ಯಾಸಿಗೆ ಮುಜುಗರವಾಯಿತು. ಸನ್ಯಾಸಿ ಹೇಳಿದ್ಲು, ಅಮ್ಮ ನೀವು ನನಗೆ ಕೈ ಮುಗಿಬಾರ್ದು, ನಿಮಗೆ ಪ್ರಾಯ ನನಗಿಂತ ಹೆಚ್ಚಿದೆ, ಆದ ಕಾರಣ ನೀವು ಕೈ ಮುಗಿಬಾರ್ದು. ಆಗ ಅವಳು ಹೇಳಿದ್ಲು, ಇಲ್ಲ ಇಲ್ಲ, ಪ್ರಾಯದ ಮುಖ್ಯ ಇಲ್ಲ, ನನಗೆ ನಿಮ್ಮ ಮೇಲೆ ಪೂಜ್ಯ ಭಾವನೆ ಬಂದಿದೆ, ಆದ್ದರಿಂದ ಕೈ ಮುಗಿದಿದ್ದೇನೆ ಅಂತ. ಅಷ್ಟಕ್ಕೆ ನಿಲ್ಲಿಸಿ ಹೊರಟು ಹೋಗುತ್ತಿದ್ದರೆ ತೊಂದರೆ ಇಲ್ಲ. ಆ ಸನ್ಯಾಸಿ ಇನ್ನು ಸ್ವಲ್ಪ ಮುಂದೆ ಹೋದ, ಅಧಿಕ ಪ್ರಸಂಗತನ ಮಾಡಿದ. ಅವ ಕೇಳ್ತಾನೆ, ಅಮ್ಮ ಒಂದು ಮಾತು ಕೇಳ್ತೇನೆ, ನನಗೆ ಉತ್ತರ ಕೊಡಬೇಕು. ಏನು? ನಿಮ್ಮ ಪ್ರಾಯ ಎಷ್ಟು? ಹೀಗೆ ಪ್ರಾಯ ಕೇಳಬಾರ್ದು, ಹೆಂಗಸರ ಪ್ರಾಯ ಕೇಳಬಾರ್ದು, ಗಂಡಸರ ಸಂಪಾದನೆ ಆದಾಯ ಕೇಳಬಾರ್ದು ಅಲ್ವಾ? ಹೆಂಗಸರ ಪ್ರಾಯ ಕೇಳಬಾರ್ದು, ಗಂಡಸರ ಆದಾಯ ಕೇಳಬಾರ್ದು ಅಂತ ಒಂದು ಗಾದೆ ಉಂಟು. ಆದರೆ ಇವಾಗ ಕೇಳಿಬಿಟ್ಟ. ಯಾಕೆ ಕೇಳಿದ ಅಂತಂದರೆ, ನಾನು ನಮಸ್ಕಾರ ಮಾಡಿದ್ದು ತಪ್ಪೋ ಸರಿಯೋ ಅಂತ ನೋಡಲಿಕ್ಕೆ ಬೇಕಾಗಿ. ಅವಳು ಸಣ್ಣವಳಾಗಿದ್ದರೆ ಸರಿ,
ದೊಡ್ಡವಳಾಗಿದ್ದರೆ ಅವಳು ನೋಡುವಾಗ ನನಗಿಂತ ಒಂದು 4-5 ವರ್ಷ ಹೆಚ್ಚಿನವಳಾಗಿದ್ದಾಳೆ. ಆದ ಕಾರಣ ನಾನು ನಮಸ್ಕಾರ ಮಾಡಿದ್ದು ಸತ್ಯ ಸರಿ ಅಂತ ತಿಳ್ಕೊಳ್ಳಿಕ್ಕೆ ಬೇಕಾಗಿ, ಅದನ್ನು ಖಚಿತಪಡಿಸಿಕೊಳ್ಳಿಕ್ಕೋಸ್ಕರವಾಗಿ ನಿಮ್ಮ ಪ್ರಾಯ ಎಷ್ಟು ಅಂತ ಕೇಳಿದ. ಅವಳು ಹೇಳ್ತಾಳೆ, ನನ್ನ ಪ್ರಾಯ 6 ವರ್ಷ. ಇವನಿಗೆ ಆಶ್ಚರ್ಯ, ನೋಡಿದರೆ 36-37 ವರ್ಷ ಪ್ರಾಯದ ಈ ಹೆಂಗಸಿಗೆ 6 ವರ್ಷ ಅಂತ ಹೇಳ್ತಾ ಇದ್ದಾಳಲ್ಲ. ಸರಿ, ನಿಮ್ಮ ಮನೆಯಲ್ಲಿ ಬೇರೆ ಯಾರು ಇದ್ದಾಳೆ? ನನ್ನ ಗಂಡ ಇದ್ದಾನೆ, ಮತ್ತು ನನ್ನ ಅತ್ತೆ ಮಾವ ಇದ್ದಾರೆ. ಅವರಿಗೆ ಎಷ್ಟು ಪ್ರಾಯ? ಗಂಡನಿಗೆ 3 ವರ್ಷ, ಅತ್ತೆ ಮಾವನಿಗೆ 3 ತಿಂಗಳು. ಈ 3 ತಿಂಗಳನ್ನ ಅತ್ತೆ ಮಾವನಿಗೆ 6 ವರ್ಷ, 3 ವರ್ಷ, 6 ವರ್ಷ, 3 ವರ್ಷದ ಗಂಡು ಮಗ ಹುಡ್ತಾನೆ. ಇವನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಇವ ಕೇಳ್ತಾನೆ, ಅಮ್ಮ ಈಗ ನೀವು ಲೆಕ್ಕಾಚಾರ ಹೇಳಿದ್ರಲ್ಲ, ಇದು ಹೇಗೆ ಅಂತ ನನಗೆ ಒಂದು ಸ್ವಲ್ಪ ವಿವರಿಸಿ ಹೇಳಿದ್ದು ನಾನು ಹೋಗ್ತೇನೆ. ಆವಾಗ ಅವಳು ವಿವರಣೆ ಕೊಡ್ತಾಳೆ. ಮದುವೆಯಾಗುವ ಮುನ್ನ ನನ್ನ ಮನೆಯಲ್ಲಿ ದೈವಿಕ ಕಾರ್ಯಗಳನ್ನು, ನೇಮನಿಷ್ಠೆಗಳನ್ನು ಮಾಡಲಿಕ್ಕೆ ನನಗೆ ಅವಕಾಶ ಇರಲಿಲ್ಲ. ಯಾವಾಗ ಮದುವೆಯಾಗಿ ಬಂದೆನೋ ಈ ಮನೆಯಲ್ಲಿ ಕೂಡ ಅದೇ ರೀತಿಯಾಗಿತ್ತು. ಮನೆಯಲ್ಲಿ ಯಾರೂ ಕೂಡ ನನಗೆ ದೇವರ ಪೂಜೆ ಭಜನೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. 6 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ದೊಡ್ಡದಾದಂಥ ಒಂದು ಅಗ್ನಿ ದುರಂತವಾಗಿ, ಆ ಅಗ್ನಿ ದುರಂತದಿಂದ ಬಹಳಷ್ಟು ಕಷ್ಟ ನಷ್ಟಗಳಾದಾಗ ನನ್ನ ಮಾವನಿಗೆ ಸ್ವಲ್ಪ ಈ ಪಂಡಿತರನ್ನು ಕಾಣುವಂತಹದ್ದು, ಜ್ಯೋತಿಷ್ಯರನ್ನು ಕಾಣುವಂತಹದ್ದಂತೆಲ್ಲ ಸ್ವಲ್ಪ ಅಭ್ಯಾಸ ಉಂಟು. ಅವರು ಹೋಗಿ ಪ್ರಶ್ನೆ ಕೇಳಿದಾಗ ಅವರು ಹೇಳಿದರು, ನಿಮ್ಮ ಮನೆಯಲ್ಲಿ ನೇಮ ನಿಷ್ಠೆ ಪೂಜೆ ಇತ್ಯಾದಿ ನಡೆಯುವುದಿಲ್ಲ, ನಿಮ್ಮ ದೇವರ ಪಟದ ಮುಂದೆ ದೀಪ ಇಡುವುದಿಲ್ಲ, ಆದ ಕಾರಣ ಅದೆಲ್ಲ ಮಾಡಿದರೆ ಮಾತ್ರ ಇನ್ನು ಹೀಗೆ ಉಳಿಯುತ್ತದೆ, ಇಲ್ಲದ್ರೆ ನಿಮ್ಮ ಮನೆಗೆ ಬೆಂಕಿ ಬೀಳ್ತದೆ ಅಂತ. ಅದು ಗೊತ್ತಾದ ಮೇಲೆ ನನ್ನ ಗಂಡ ಹೆದರಿ ನನಗೆ ದೀಪ ಇಡಲಿಕ್ಕೆ ಭಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಕಳೆದ 6 ವರ್ಷಗಳಿಂದ ನಾನು ಭಜನೆ ಇತ್ಯಾದಿಗಳನ್ನು ಮಾಡುತ್ತಿರುವ ಕಾರಣದಿಂದ ನನ್ನ ಜೀವನದಲ್ಲಿ 6 ವರ್ಷ ಮಾತ್ರ ಲೆಕ್ಕಾಚಾರ ಬಂದಿದೆ, ಬಾಕಿ ಉಳಿದದ್ದೆಲ್ಲ ವ್ಯರ್ಥ. ಸರಿ, ನಿಮ್ಮ ಗಂಡನಿಗೆ 3 ವರ್ಷ. ಹೌದು, ಇತ್ತೀಚೆಗೆ 3 ವರ್ಷದ ಹಿಂದೆ ನಮ್ಮ ಹಟ್ಟಿಗೆ ಬೆಂಕಿ ಬಿದ್ದು 4-5 ದನ ಹಸುಗಳು ಸತ್ತು ಹೋಗಿ ಮತ್ತೊಮ್ಮೆ ಪ್ರಶ್ನೆ ಇಟ್ಟಾಗ ಇಲ್ಲಿ ಅರ್ಧ ಅಂಗ ಮಾತ್ರ ದೇವರ ಪೂಜೆ ಮಾಡ್ತಾ ಇದೆ, ಅರ್ಧಾಂಗಿಯನ್ನು ದೇವರ ಪೂಜೆ ಮಾಡಲಿಕ್ಕೆ ಕಳುಹಿಸಿ ಗಂಡ ಹೋಗಿ ಅಂಗಡಿಯಲ್ಲಿ ಕೂತ್ಕೊಳ್ತಾನೆ, ಗಂಡ ಹೆಂಡರಿಬ್ಬರು ಬಂದು ಪೂಜೆ ಮಾಡಿದರೆ ಮಾತ್ರ ಅದಕ್ಕೆ ಫಲ ಅಂತ ಯಾವಾಗ ಜ್ಯೋತಿಷ್ಯರು ಹೇಳಿದ್ರು, ಈಗ ಗಂಡ ಸ್ವಲ್ಪ ನಾನು ದೀಪ ಇಡುವಾಗ ಬಂದು ನನ್ನನ್ನು ಮುಟ್ಟಿಕೊಳ್ತಾನೆ, ಭಜನೆ ಮಾಡುವಾಗ ತಾಳ ಹಾಕ್ತಾನೆ, ತಾಳ ಹಾಕಲಿಕ್ಕೆ ಗೊತ್ತಿಲ್ಲದಿದ್ದರೂ ಹಾಡ್ತಾ ಇದ್ದಾನೆ. ಆದ ಕಾರಣ ಅವನ ಜೀವನದಲ್ಲಿ ಈ 3 ವರ್ಷ ಮಾತ್ರ ಲೆಕ್ಕಾಚಾರ ಬಂದದ್ದರಿಂದ ಅವನಿಗೆ 3 ವರ್ಷ. ಹಾಗಿದ್ರೆ ನಿನ್ನ ಅತ್ತೆ ಮಾವಂದಿಗೆ 3 ತಿಂಗಳು ಅಂತ ಹೇಳಿದ್ಯಲ್ಲ? ಹಾಂ ಹೇಳಿ. ಕಳೆದ 3 ತಿಂಗಳಿನಿಂದ ನನ್ನ ಅತ್ತೆ ಮಾವ ಇಬ್ಬರಿಗೆ ಒಂದೇ ದಿವಸ ಒಂದೇ ಮುಹೂರ್ತದಲ್ಲಿ ಲಕ್ವ ಬಿತ್ತು. ಕಾಲು ಬರೋದಿಲ್ಲ, ಕೈ ಬರೋದಿಲ್ಲ, ಮಲ್ಕೊಂಡಲ್ಲಿಂದ ಹೇಳಲಿಕ್ಕಾಗೋದಿಲ್ಲ. ಪ್ರಶ್ನೆಯವರನ್ನು ತರಿಸಿದ್ರು. ಮನೆಯಲ್ಲೇ ಒಂದು ಪ್ರಶ್ನೆ ಇಡಬೇಕು, ಸ್ಥಳ ಪ್ರಶ್ನೆ ಅಂತ. ಸ್ಥಳ ಪ್ರಶ್ನೆ ಇರುವಾಗ ಅವರು ಹೇಳಿದರು, ಮಕ್ಕಳು ಮಾಡಿದರೆ ಏನು ಪ್ರಯೋಜನ, ಮನೆಯಲ್ಲಿ ಹಿರಿಯರು ಮಾಡದಿದ್ದರೆ ಯಾವ ಲಾಭ ಉಂಟು ಹೇಳಿ ಅಂತ. ನಮ್ಮಲ್ಲಿ ಮನೆಯಲ್ಲಿ ಹಿರಿಯರೆಲ್ಲ ಮಕ್ಕಳಿಗೆ ನೀವು ಪೂಜೆ ಮಾಡಿ, ನೀವು ದೇವಸ್ಥಾನಕ್ಕೆ ಹೋಗಿ, ನೀವು ನಾಗನಿಗೆ ಹಾಲು ಹಾಕಿ ಅಂತ ಹೇಳಿಕೊಂಡು ಅತ್ತೆ ಮಾವಂದ್ರ ಮನೆಯಲ್ಲಿ ಸುಮ್ಮನೆ ಬೆಚ್ಚಗೆ ಕೂತುಕೊಳ್ಳುವವರಿಗಿದ್ದ ಕಥೆ ಇದು. ಅವರು ಹೇಳ್ತಾರೆ, ಹಿರಿಯವರು ಇದಕ್ಕೆ ಸೇರಿಕೊಳ್ಳಿಲ್ಲವಾದ್ದರಿಂದ ನಿಮಗೆ ಈ ದುರಂತ ಬಂದಿದೆ. ನೀವು ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದೆ ಇದ್ದರೆ ನಿಮ್ಮ ಕೈಕಾಲು ಬರುವುದು ಮಾತ್ರ ಅಲ್ಲ, ಉಸಿರೇ ನಿಂತು ಹೋಗ್ತದೆ. ಆವಾಗಿನಿಂದ ಹೆದರಿ ನನ್ನ ಅತ್ತೆ ಮಾವ ಕೂಡ ನನ್ನ ಜೊತೆಯಲ್ಲಿ ಭಜನೆ ಮಾಡಲಿಕ್ಕೆ ಈಗ ಸಿದ್ಧರಾದ ಕಾರಣದಿಂದ ಕಳೆದ 3 ತಿಂಗಳಿನಿಂದ ಅವರು ಈ ದೇವರ ಕೆಲಸಗಳಲ್ಲಿ ಭಾಗವಹಿಸಿದ್ದರಿಂದ ಅವರಿಗೆ 3 ತಿಂಗಳು. ಇಷ್ಟು ಕೇಳುವಾಗ ಸನ್ಯಾಸಿಗೆ ಇಷ್ಟು ತೋರದಕ್ಕೆ ಬೆವರು ಬರಲಿಕ್ಕೆ ಆರಂಭ ಆಯಿತು. ಸನ್ಯಾಸಿ ಕೇಳ್ತಾನಮ್ಮ, ನಾನೇನಾದ್ರು ತಪ್ಪು ಹೇಳಿದ್ನ? ನಾನೇನು ಹೇಳಿದೆ? ನಾನಂತ ಅಪಚಾರ ಮಾಡಿದ್ನೋ? ಯಾಕೆ ಬೆವರುತ್ತಾ ಇದ್ದೀರಿ? ಯಾಕೆ ಬೆಳಚಿಕೊಳ್ತಾ ಇದ್ದೀರಿ? ನಾನೇನಾದ್ರು ಅಪರಾಧ ಮಾಡಿದ್ದೇನೋ, ತಪ್ಪು ಹೇಳಿದ್ದೇನೋ ಅಂತ. ಅವಾಗ ಸನ್ಯಾಸಿ ಹೇಳ್ತಾನೆ, ನೀವು ಸರಿಯಾಗಿ ಹೇಳಿದ್ದೀರಮ್ಮ, ನಿಮ್ಮ ಲೆಕ್ಕಾಚಾರ ಪ್ರಕಾರ ನಾನು ಇನ್ನೂ ಹುಟ್ಟಲೇ ಇಲ್ಲ. ಯಾಕೆ? 1 ದಿವಸವೂ ಕೂಡ ದೇವರ ಪೂಜೆ ನಾನು ಮಾಡಲಿಲ್ಲ, ದೇವಸ್ಥಾನಕ್ಕೆ ಹೋಗಲಿಲ್ಲ, ಬರೀ ಭಿಕ್ಷಾಟನೆ ಭಿಕ್ಷಾಟನೆ ಭಿಕ್ಷಾಟನೆ. ಅದನ್ನೇ ದಾಸರು ಹೇಳ್ತಾರೆ, ಹರಿಯ ಸೇವೆ ಮಾಡದವನ, ಹರಿಯ ಗುಣಗಳೆನಿಸಾದವನ, ಹರಿಯನು ಕೊಂಡಾಡಿ ಹರಿದಾಸನಾಗದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ. ದಾಸರೊಡನೆ ಹಾಡದವನ, ದಾಸರೊಡನೆ ಪಾಡದವನ, ದಾಸರೊಡನೆ ಆಡದವನ, ದಾಸರೊಡನೆ ಪಾಡದವನ, ದಾಸರ ಕೊಂಡಾಡಿ ಹರಿದಾಸನಾಗದವನ ಜನ್ಮ. ಒಂದು ಶಂಖ ಉದಕ ತಂದು ಚಂದದೆ ಹರಿಗರ್ಪಿಸಿ, ಕುಂದದೆ ಪುರಂದರ ವಿಠಲನ
ಹೊಂದಿ ಬದುಕದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ. ಪರಮಾತ್ಮನ ಸೇವೆಗಾಗಿ ಕಾದಿರಿಸದಂತಹ ನಮ್ಮ ಆಯಸ್ಸಿನ ಭಾಗ ವ್ಯರ್ಥವಾಗುತ್ತದೆ. ಒಂದಿಷ್ಟು ಕೂಡ ನಮ್ಮ ಜೀವನಕ್ಕೆ ಲೆಕ್ಕಾಚಾರಕ್ಕೆ ಸಿಕ್ಕುವುದಿಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ ಇಂದ್ರಿಯಾಧೀಶನಾದಂತಹ ಪರಮಾತ್ಮನಿಗೆ ಸರ್ವೇಂದ್ರಿಯ ದ್ವಾರ ನಾವು ತ್ಯಾಗಮಯವಾದ ಬುದ್ಧಿಯಿಂದ ಸೇವೆ ಮಾಡುವುದೇ ಮನುಷ್ಯನ ಇಂದ್ರಿಯಗಳಿಂದೊಡಗೂಡಿದ ಪಂಚಭೂತಾತ್ಮಕವಾದ ಶರೀರದ ಮುಖ್ಯವಾದ ಕಾರ್ಯ ಎಂಬುದನ್ನು ಗೋರ ನಮಗೆ ನೆನಪಿಸ್ತಾನೆ. ಹಾಗಿದ್ದರೆ ಈ ಕೆಲಸ ಮಾಡಲಿಕ್ಕೆ ಒಂದು ಅಡ್ಡಿ ಉಂಟು. ಏನು ಅಡ್ಡಿ? ಈಗ ನಮ್ಮಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಿದ್ದರೆ ನಮಗೆ ಹಿರಿಯರು ಹೇಳ್ತಾರೆ, ಮಾಡಬೇಕು ಅಂತ ಉಂಟು ಮಾರ, ಅಡೆತಡೆ ಉಂಟು. ಏನು ಅಡೆತಡೆ? ನಮ್ಮಲ್ಲಿ ಹಿರಿಯರು ನಮಗೊಂದು ಶ್ಲೋಕವನ್ನು ಹೇಳಿಕೊಟ್ಟಿದ್ದಾರೆ. ಆನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ, ಆನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ. ಅನುಕೂಲ ಸಂಕಲ್ಪವೊಂದನ್ನು ನಾವು ಮಾಡಬೇಕು ಮನಸ್ಸಿನಲ್ಲಿ, ಆಮೇಲೆ ಅದಕ್ಕೆ ಪ್ರತಿಕೂಲವಾಗಿರುವುದನ್ನು ತ್ಯಾಗ ಮಾಡಬೇಕು, ವರ್ಜನೆ ಮಾಡಬೇಕು. ಈಗ ಅನುಕೂಲ ಸಂಕಲ್ಪ ಏನು ಅಂತಂದರೆ, ನನಗೆ ಈ ಬಾರಿ ಪ್ರಥಮ ರ್ಯಾಂಕ್ ಬರಬೇಕು ಅಂದಿರುವಂಥ ಅನುಕೂಲ ಸಂಕಲ್ಪ. ಈ ಅನುಕೂಲ ಸಂಕಲ್ಪಕ್ಕೆ ಪ್ರತಿಕೂಲ ಯಾವುದು? ವಿದ್ಯಾತುರಾಣಂ ಏನು? ವಿದ್ಯಾತುರಾಣಂ ಏನು? ನ ಸುಖಂ ನ ನಿದ್ರಾ. ಯಾರು ವಿದ್ಯಾತುರಾಣಂ, ವಿದ್ಯೆಗೆ ಆತುರರಾಗಿದ್ದಾರೋ, ವಿದ್ಯೆ ಗಳಿಸಬೇಕು ಎನ್ನುವ ಅನುಕೂಲ ಸಂಕಲ್ಪ ಹೊಂದಿದವರಿದ್ದಾರೋ ಅವರಿಗೆ ಸುಖ ಮತ್ತು ನಿದ್ರೆ ಅದು ಪ್ರತಿಕೂಲ. ನಾಳೆ ಬೆಳಿಗ್ಗೆ ಎದ್ದು ಬರಬೇಕು, ನಾಳೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗಬೇಕು ಅಂತ ನಾವು ಅನುಕೂಲ ಸಂಕಲ್ಪ ಮಾಡಿ ಮಲಗಿದರೆ ಚಳಿ ಆಗುತ್ತದೆ, ಮಳೆ ಬಂದರೆ ಹೊರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಎನ್ನುವ ಮನಸ್ಸಿನ ಭಾವ ಅದು ಪ್ರತಿಕೂಲ. 5 ಗಂಟೆಗೆ ಎದ್ದು ಬರಬೇಕು, 5 ಗಂಟೆಗೆ ಏಳಬೇಕು, 5 ಗಂಟೆಗೆ ಓದಬೇಕು ಎನ್ನುವ ಅನುಕೂಲ ಸಂಕಲ್ಪ ಮಾಡಿಕೊಂಡವ ನನಗೆ ಚಳಿಯಾಗುತ್ತದೆ ಎನ್ನುವಂತಹ ಪ್ರತಿಕೂಲವನ್ನು ವರ್ಜನೆ ಮಾಡಬೇಕು. ಇದು ವರ್ಜನೆ ಮಾಡದೇ ಇದ್ದರೆ ಅನುಕೂಲ ಸಂಕಲ್ಪ ಪ್ರಾಪ್ತಿಯಾಗುವುದಿಲ್ಲ. ಹಾಗಿದ್ರೆ ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಯಾವ ಪರಮಾತ್ಮನನ್ನು ಅಂತರಂಗದಲ್ಲಿ ಭಜಿಸಬೇಕು ಎನ್ನುವಂತಹ ಈ ಭಾವ ಜಾಗೃತವಾಗಬೇಕಾದರೆ ಪ್ರತಿಕೂಲವಾಗಿರುವಂತಹದ್ದು ಯಾವುದು ಅಂತಂದರೆ ಅದಕ್ಕೆ ದಾಸರು ಹೇಳ್ತಾರೆ, ಬೇರೆ ಯಾವುದಲ್ಲ, ನಿನ್ನಲ್ಲಿರ್ತಕ್ಕಂತಹ ಭ್ರಾಂತಿ ಸುಖ, ಸುಖದ ಭ್ರಾಂತಿ ಉಂಟಲ್ಲ ಅದು ಪ್ರತಿಕೂಲವಾಗಿ ಉಂಟು. ಚಂಚಲತೆಯ ಮಿಂಚುಗೊಂಚಲಂತೆ ಕೊಂಚವಾಲ ಗೋಚರಿಸುತ್ತದೆ. ಪ್ರಾಪಂಚಿಕ ಸುಖಭೋಗ ಭಾಗ್ಯಗಳ ಸುಳಿಗೆ ನಮ್ಮನ್ನು ಸಿಲುಕಿಸುತ್ತದೆ. ಇಂತಹ ಯಾವ ಆ ಕಾಮನೆಗಳು ಉಂಟೋ ಅದನ್ನು ದೂರ ಮಾಡಬೇಕು. ಯಾರು ಅಂತರಂಗದಲ್ಲಿ ಪರಮಾತ್ಮನ ನೋಡಲಿಕ್ಕೆ ಬಯಸ್ತಾರೋ ಅವರು ಸುಖವನ್ನು ವರ್ಜನೆ ಮಾಡಬೇಕು, ವಿಷಯೋಪಭೋಗಗಳ ಚಿಂತನೆಯನ್ನು ಕಡಿಮೆ ಮಾಡಬೇಕು. ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾರೆ, ಏನಂತಂದರೆ ನಿನ್ನಲ್ಲಿರತಕ್ಕಂತಹ ಕಾಮನೆಯನ್ನು ನೀನು ದೂರೀಕರಿಸದೇ ಇದ್ದರೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭ್ರಾಂತಿ ಸುಖ ಅಂತ ಹೇಳ್ತಾರೆ. ಸುಖದ ಭ್ರಾಂತಿ, ಭ್ರಾಂತಿ ಅಂದರೆ ಹುಚ್ಚು ಅಂತ ಅರ್ಥ ಅಲ್ಲ. ಎಲ್ಲರೂ ಭ್ರಾಂತಿ ಅಂತ ಹೇಳಿದರೆ ಅದಕ್ಕೆ ಹುಚ್ಚು ಅಂತ ಹೇಳ್ತಾರೆ. ಸುಖದ ಭ್ರಾಂತಿ ಅಂತಂದರೆ ಹುಚ್ಚು ಅಂತ ಅರ್ಥ ಅಲ್ಲ. ಯಾವುದೋ ಒಂದು ವಿಚಾರದ ಕಡೆಗೆ ನಾವು ಹೋಗ್ತಾ ಇದ್ದೇವೆ, ಅದು ಬೇಕು ಅಂತ ಬಯಸ್ತಾ ಇದ್ದೇವೆ, ಅದು ಇನ್ನೂ ಸಿಕ್ಕಲಿಲ್ಲ, ಸಿಕ್ಕುತ್ತದೆ ಎನ್ನುವಂತಹ ಆಶಯದಲ್ಲಿದ್ದೇವೆ, ಇನ್ನೂ ಸಿಕ್ಕಲಿಲ್ಲ, ಸಿಕ್ಕುತ್ತದೆ 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 ಅಂತ ಅದರ ಹಿಂದೆ ಹೋಗ್ತಾ ಇರ್ತೇವೆ. ಆದರೆ ಅದು ಇನ್ನೂ ಸಿಕ್ಕುವುದಿಲ್ಲ. ಜೀವಮಾನ ಪೂರ್ತಿ ನಾವು ಅದರ ಹಿಂದೆ ಓಡಿ ಹೋಗಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ತೇವೆ. ಒಬ್ಬ ಎಣ್ಣೆ ಮಾಡುವಂತಹ ತೈಲ ವಿಕ್ರೇತನಿದ್ದ. ಅವನ ಗಾಣಕ್ಕೆ ಒಂದು ಮುದಿ ಕೋಣವನ್ನು ಕಟ್ಟಿದ್ದಾರೆ. ಈ ಕೋಣ ಗಾಣ ವೇಗವಾಗಿ ತಿರುಗಿದರೆ ಮಾತ್ರ ಈ ಕೊಬ್ಬರಿ ಎಣ್ಣೆ ಬೇಕಷ್ಟು ಬರ್ತದೆ. ಒಂದು ನಿಯಮಿತವಾದ ಸಂಖ್ಯೆಯಲ್ಲಿ, ಒಂದು ನಿಯಮಿತವಾದ ಅವಧಿಯಲ್ಲಿ ಸಾಕಷ್ಟು ಎಣ್ಣೆ ಬರಬೇಕು ಅಂತಿದ್ದರೆ ಈ ಕೋಣ ವೇಗವಾಗಿ ತಿರುಗಬೇಕು. ವೇಗವಾಗಿ ತಿರುಗದೇ ಇದ್ದರೆ ಎಣ್ಣೆ ಬರುವುದಿಲ್ಲ. ಅದಕ್ಕೆ ಈ ಕೋಣ ವೇಗವಾಗಿ ತಿರುಗಲಿಕ್ಕೆ ಕೋಣನಿಗೆ ಈ ತೈಲ ವಿಕ್ರೇತ ಅಂದರೆ ಗಾಣಿಗ ಭ್ರಾಂತಿ ಹುಟ್ಟಿಸ್ತಾನೆ. ಏನು ಮಾಡ್ತಾನೆ? ಆ ಕೋಣನಿಗೆ ಕೋಡು ಉಂಟು, ಕೊಂಬು. ಆ ಕೊಂಬಿನ ತುದಿಗೆ ಒಂದು ಕೋಲು ಕಟ್ತಾನೆ. ಆ ಕೋಲಿಗೆ ಒಂದು ಹಗ್ಗ ಕಟ್ಟಿ ಹಗ್ಗದಲ್ಲಿ ಒಂದು ಹಿಂಡಿ ನೇತಾಡಿಸ್ತಾನೆ. ಈ ಕೋಣ ನೋಡ್ತದೆ, ಓ ಅಲ್ಲಿ ಹಿಂಡಿ ಉಂಟಂತ ಮುಂದೆ ಬರ್ತದೆ. ಮುಂದೆ ಬಂದಾಗ ಹಿಂಡಿ ಹಿಂದೆ ಹೋಗ್ತದೆ. ಇನ್ನು ಅದನ್ನು ಹಿಡಿಯಬೇಕು ಅಂತ ಕೋಣ ಓಡ್ತದೆ. ಓಡುವಾಗ ಅದು ಹಾಗೆ ಹಿಂದೆ 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 ಹೋಗ್ತದೆ. ಜೋರಾಗಿದು ಓಡಿದಾಗ ಗಾಣ ಗರಗರ 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 ಅಂತ ತಿರುಗುತ್ತೆ. ಇದರ ದೃಷ್ಟಿಯೆಲ್ಲ ಆ ಹಿಂಡಿಯ ಮೇಲೆ. ಹಿಂಡಿಯನ್ನು ಹಿಡಿಯಬೇಕು. ಇನ್ನು ಬೇರೆ ಯಾವುದಾದ್ರೂ ಕೋಣನ ಎತ್ತೋವನ್ನು ತಿನ್ನುವುದು ಬೇಡ ಅಂತ ಆ ಕೋಣ ಹಿಂಡಿಯನ್ನು ಹಿಡಿಲಿಕ್ಕೆ ಓಡ್ತದೆ ಓಡ್ತದೆ ಓಡ್ತದೆ. ಗಾಣ ತಿರುಗುತ್ತದೆ ತಿರುಗುತ್ತದೆ ತಿರುಗುತ್ತದೆ. ಎಣ್ಣೆ ಬಳಬಳ 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 ಬರ್ತದೆ. ಇದು 1 ಗಂಟೆ ಅಲ್ಲ, 1 ವಾರ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಅಲ್ಲ,
ಒಂದು ಜೀವಮಾನ ಪೂರ್ತಿ ಓಡಿದರೂ ಕೂಡ ಆ ಕೋಣನಿಗೆ ಹಿಂಡಿ ಸಿಗ್ತದೋ? ಇಲ್ಲ. ಯಾಕೆ? ಕೋಣನಿಗಿಂತ ಕೋಡು ಮುಂದೆ, ಕೋಡಿಗಿಂತ ಕೋಲು ಮುಂದೆ, ಕೋಲ್ನಲ್ಲಿ ನೇತಾಡ್ತಾ ಇದೆ ಹಿಂಡಿ. ಇದು ಭ್ರಾಂತಿ ಸುಖ. ನಮಗೇನೋ ಸಿಗ್ತದೆ ಅಂತ ಬಯಸಿದ್ದೇವೆ, ಅದು ಸಿಕ್ಕಲಿಲ್ಲ ಅಂತ ಸಿಕ್ಕುತ್ತದೆ ಅಂತ ಓಡ್ತಾ ಇದ್ದೇವೆ. ಓಡ್ತಾ 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 ನಾವು ಓಡುವಾಗ ಅದು ಬಿಸಿಲು ಮರೀಚಿಕೆಯಾಗಿ ಹಿಂದೆ 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 ಹೋಗ್ತಾ ಇದೆ. ಪ್ರಪಂಚದಲ್ಲಿ ಮನುಷ್ಯ ಏನು ಬಯಸ್ತಾನೋ ಸುಖ, ಇದು ಭ್ರಾಂತಿ ಸುಖ. ಭೀಮೇಶ ವಿಠಲರು ಹೇಳ್ತಾರೆ, ಇಂತಹ ಭ್ರಾಂತಿ ಸುಖದ ಹಿಂದೆ ಹೋಗಬೇಡಪ್ಪ. ಭ್ರಾಂತಿ ಸುಖದ ಬೆನ್ನಟ್ಟಿ ನಡೆಯದೆ, ಭ್ರಾಂತಿ ಸುಖದ ಬೆನ್ನಟ್ಟಿ ನಡೆಯದೆ, ಕಂತು ಜನಕ ಶ್ರೀ ಭೀಮೇಶ ವಿಠಲ ಎಂಬ. ಭ್ರಾಂತಿ ಸುಖದ ಬೆನ್ನಟ್ಟಿ ನಡೆಯದೆ, ಭ್ರಾಂತಿ ಸುಖದ ಬೆನ್ನಟ್ಟಿ ನಡೆಯದೆ, ಕಂತು ಜನಕ ಭೀಮೇಶ ವಿಠಲನ, ಕಂತು ಜನಕ ಭೀಮೇಶ ವಿಠಲನ ನಂಬಿ ನಡೆಯಬಾರದೆ, ನಂಬಿ ನಡೆಯಬಾರದೆ, ಶ್ರೀಹರಿಯನು ನಂಬಿ ನಡೆಯಬಾರದೆ. ನಂಬಿದವರ ಇಂಬಿತ್ತು ಸಲಹುವ, ನಂಬಿದವರ ಇಂಬಿತ್ತು ಸಲಹುವ, ಕಂಭು ಕಂಟಿನಿ ಸಿರಿಲ ಕುಮಿಪತಿಯ ಪಾದ, ನಂಬಿ ನಡೆಯ ಬಾರದೆ ಬಾರದೆ ಬಾರದೆ. ಕಂತುಪಿತನಾಗಿರ್ತಕ್ಕಂತಹ ಪರಮಾತ್ಮನ ಪಾದವನ್ನು ನಂಬಿ ನಡೆಯದೆ ಬರೀಯ ಭ್ರಾಂತಿ ಸುಖದ ಬೆನ್ನತ್ತಿ ಹೋದಂತಹ ಮನುಷ್ಯನಿಗೆ ಪರಮಾತ್ಮನ ಆರಾಧನಾ ಫಲ ಲಭ್ಯವಾಗುವುದಿಲ್ಲ. ಅದರಿಂದಾಗಿ ಮತ್ತಷ್ಟು ಕಷ್ಟವನ್ನೇ ಅವನು ಅನುಭವಿಸ್ತಾನೆ. ಆದ್ದರಿಂದ ಭಗವಂತನನ್ನು ನೇರವಾಗಿ ತಾನು ನೋಡಲಿಕ್ಕೆ ಆಗದೇ ಇದ್ದರೂ ಅಂತರಂಗದಲ್ಲಿ ಪರಮಾತ್ಮನನ್ನು ಕಂಡು ಆ ಪರಮಾತ್ಮನಿಗೆ ಸರ್ವತೋಮುಖವಾದ ತಮ್ಮ ಶ್ರದ್ಧೆಯನ್ನು ಸಮರ್ಪಣೆ ಮಾಡಬೇಕಾದವರು ಭ್ರಾಂತಿ ಸುಖವನ್ನು ಕಳೆಯಬೇಕು. ಪರಮಾತ್ಮನ ಪಾದವನ್ನೇ ನಂಬಿ, ಪರಮಾತ್ಮನ ಪಾದವನ್ನು ನಂಬುವಂತಹ ಸಂದರ್ಭದಲ್ಲಿ ಸಂಪೂರ್ಣ ತನ್ನನ್ನು ತಾನು ಮೈಮೆರೆತು ಧ್ಯಾನ ಮಾಡಬೇಕು. ಇದು ಗೋರಕುಂಬಾರನ ಒಂದು ವಿಶೇಷವಾದಂತಹ ತತ್ವ. ಅವನು ಹೇಳ್ತಾನೆ, ಮದವೇರಿದ ಮನಸ್ಸನ್ನು ಮುದಗೊಳಿಸತಕ್ಕಂತಹ ಪರಮಾತ್ಮನ ಮಧುಸೂದನನ ನಾಮಸ್ಮರಣೆ ಮಾಡುವಾಗ ಮೈಮರೆಯಬೇಕು ಅಂತ. ಇಡೀ ಕಥೆಯಲ್ಲಿ ಗೋರಕುಂಬಾರ ಮೈಮರೆತ ಅನೇಕ ದೃಷ್ಟಾಂತಗಳುಂಟು. ಪರಮಾತ್ಮನ ಧ್ಯಾನ ಮಾಡ್ತಾ 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 ನಾವು ಮೈಮರೆಯಬೇಕು. ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗಬಾರ್ದು. ನಾವು ಕೂಡ ಮೈಮರೆಯುತ್ತೇವೆ. KSRTC ಬಸ್ನಲ್ಲಿ ಹೋಗುವಾಗ ನೋಡಿ, 2 ಕಿವಿಗಳಿಗೆ ಹೀಗೆ ಓಟೆ ಹಾಕಿಕೊಂಡು ಏನೋ ಮೊಬೈಲ್ ನೋಡಿ, ಕಂಡಕ್ಟರ್ ಬಂದು ಹೊಡೆದು, ಎಲ್ಲಿಗೆ ನೀನು ಅಂತ ಕೇಳಿದ. ಕಿವಿ ಎಳೆದು, ಎಲ್ಲಿಗೆ? ಕಾಸರಗೋಡು. ಇದು ಹೋಗೋದು ಮಂಗಳೂರಿಗೆ ಬಸ್, ಕಾಸರಗೋಡು ಅಂತ ಹೇಳ್ತಾರೆ. ನಮ್ಮ ಎಲ್ಲಿದ್ದೇವೆ ನಾವು, ನಮ್ಗೆ ಗೊತ್ತೇ ಇಲ್ಲ. ನಾವು ಎಲ್ಲಿರ್ತೇವೆ ಅಂತ ಗೊತ್ತಿಲ್ಲ. ಕೆಲವು ಮಗಾಗ್ತದೆ ಅಲ್ವೇ? ಅಂತಹ ವಿಶೇಷವಾದ ಜ್ಞಾನ ಅಲ್ಲ, ಪರಮಾತ್ಮನ ಸನ್ನಿಧಿಯಲ್ಲಿರ್ತಕ್ಕಂಥದ್ದು. ಮೈಮರೆಯುವುದು ಅಂತಂದರೆ ನಾನು ಭಗವಂತನ ಸನ್ನಿಧಿಯಲ್ಲಿದ್ದೇನೆ ಅಂತ. ಗುರು ಶಿಷ್ಯರು ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಗುರು ಸಮಾಧಿ ಸ್ಥಿತಿಯಲ್ಲಿ ಸ್ವಲ್ಪ ಧ್ಯಾನಕ್ಕೆ ಕೂತುಕೊಂಡಿರುವಂತಹ ಸಂದರ್ಭದಲ್ಲಿ ಕಾಡಿನ ಪ್ರದೇಶ ಅದು. ಆ ಕಾಡಿನಲ್ಲಿ ಒಂದು ಕರಡಿಯ ಧ್ವನಿ ಕೇಳಿ ಬರ್ತದೆ. ಕರಡಿಯ ಧ್ವನಿ ಕೇಳಿ ಬಂತಂತಾಗುವಾಗ ಸನ್ಯಾಸಿ ಗುರು ತಾನು ಹೀಗೆ ಕೂತ್ಕೊಂಡಿದ್ದಾನೆ, ಧ್ಯಾನಾಸಕ್ತನಾಗಿ ಅಂತರ್ಮುಖಿಯಾಗಿದ್ದಾನೆ. ಅವ ಸಂಪೂರ್ಣ ತನ್ನನ್ನು ತಾನು ಮರೆತಿದ್ದಾನೆ, ದೇವರ ಧ್ಯಾನದಲ್ಲಿ ಮಗ್ನನಾಗಿದ್ದಾನೆ. ಶಿಷ್ಯನಿಗೆಲ್ಲಿ ಉಂಟು ಅಂತರ್ಮುಖಿಯಾಗುವಂತಹದ್ದು. ಅವ ಇನ್ನು ಯಾವಾಗ ಇವನ ಧ್ಯಾನ ಮುಗಿತದೆ, ಯಾವಾಗ ನಾನು ತಿಂತೇನೆ ಅಂತ ಕಾಯ್ತಾ ಇದ್ದಾನೆ. ಕರಡಿಯ ಧ್ವನಿ ಯಾವಾಗ ಕೇಳಿ ಬಂತೋ ಇವನಿಗೆ ಹೆದರಿಕೆ ಆಯಿತು. ಪಕ್ಕದಲ್ಲಿರುವ ಮರ ಏರಿ ಕುಳಿತ. ಸ್ವಲ್ಪ ಹೊತ್ತಾಗುವ ಕರಡಿ ಬಂತು. ಈ ಸನ್ಯಾಸಿಯನ್ನು, ಈ ಗುರುವನ್ನು ಮೂಸಿತಲ್ಲೆಲ್ಲ ಮೂಸಿ ನೋಡಿತು. ಕಲ್ಲಿನ ಕೊರಡನ್ನಂತಿದ್ದಾನೆ. ಯಾಕೆಂತಂದರೆ ಧ್ಯಾನಸ್ಥ ನಿರ್ಭಯ. ಧ್ಯಾನಸ್ಥನಾಗಿರ್ತಕ್ಕಂಥವನಿಗೆ ಯಾವ ಪರಿವೇ ಇರುವುದಿಲ್ಲ. ಅವನ ಶರೀರದಲ್ಲಿ ರಕ್ತ ಚಲನೆಯಾಗುತ್ತದೆ ಅಂತ ಗೊತ್ತಾಗುವುದಿಲ್ಲ. ಕಲ್ಲಿನ ಕೊರಡಿನಂತಿದ್ದಾನೆ, ಮರದ ಕೊರಡಿನಂತಿದ್ದಾನಂತೆ ಆ ಸನ್ಯಾಸಿ. ಇದೊಂದು ಮರದ ಕೊರಡು ತಿಳಿದು ಕರಡಿ ಹೊರಟು ಹೋಯಿತು. ಸ್ವಲ್ಪ ಹೊತ್ತಾದ ಮೇಲೆ ಗುರು ಧ್ಯಾನದಿಂದ ಕೆಳಗಿಳಿದ, ಶಿಷ್ಯ ಮರದಿಂದ ಕೆಳಗಿಳಿದ. ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋಗುವಾಗ ಕಾಡು ಪ್ರದೇಶ, ಒಂದು ಸಣ್ಣದಾದಂತಹ ಕೀಟ ಬಂದು ಈ ಗುರುವಿನ ಮೂಗಿನ ಹತ್ತಿರ ಹೀಗೆ ಹಲಗಾಡ್ಲಿಕ್ಕೆ ಶುರು ಮಾಡಿತು. ಗುರು ಹೀಗೆ ಮಾಡಿದ. ಏನೋ ಒಂದು ಬಂದು ಕಚ್ಚುವಾಗ ಅಯ್ಯೋ ಅಂತ ಹೇಳಿದ. ಆವಾಗ ಶಿಷ್ಯ ಹೇಳ್ತಾನಂತೆ, ಗುರುಗಳೇ ಎಂಥ ನಾಟಕ ನಿಮ್ಮದು, ಏನು ನಾಟಕ ಆಡ್ತೈತೆ, ಏನು ನಾಟಕ?
ಅಲ್ಲ, ಅಷ್ಟು ದೊಡ್ಡ ಕರಡಿ ಬಂದು ಗೊರ್ರ ಅಂತ ಹೇಳಿ ನಿಮ್ಮನ್ನು ಮೂಸಿ ಕಚ್ಚಿ, ಆದರೂ ನಿಮಗೆ ಎಚ್ಚರಿಕೆ ಆಗಲಿಲ್ಲ, ಗೊತ್ತೇ ಆಗಲಿಲ್ಲ. ಈಗ ಒಂದು ಮಿಡತೆ ಬಂದು ನಿಮ್ಮ ಮುಂಭಾಗದಲ್ಲಿ ನಿಂತಾಗ ಹೂ ಅಂತ ಹೇಳ್ತಿರಲ್ಲ, ಎಂಥ ನಾಟಕ ಆಡ್ತೀರ ನೀವು ಅಂತ. ಆವಾಗ ಸನ್ಯಾಸಿ ಹೇಳ್ತಾನೆ, ಹೌದಪ್ಪ, ನಾಟಕ ನಾನು ಆಡಿದ್ದು. ನನಗೆ ಆಗ ಭಯ ಇಲ್ಲ, ನಾನು ಧ್ಯಾನಸ್ಥನಾಗಿದ್ದೆ. ಈಗ ಭಯ ಉಂಟು. ಆವಾಗ ಭಯ ಯಾಕಿಲ್ಲ ಗೊತ್ತೇ? ನಾನು ಆವಾಗ ದೇವರ ಪಕ್ಕದಲ್ಲಿದ್ದೆ, ದೇವರ ಜೊತೆಯಲ್ಲಿದ್ದೆ. ಆದ್ದರಿಂದ ನನಗೆ ಯಾವುದೇ ಭಯ ಆಗಲಿಲ್ಲ. ಈಗ ಈ ಮಿಡತೆ ಬರುವಾಗ ನಾನು ನಿನ್ನಂಥ ಮೂರ್ಖ ಶಿಷ್ಯನ ಬಳಿ ಇದ್ದ ಕಾರಣದಿಂದ ನನಗೆ ಭಯ ಆಯಿತು. ಧ್ಯಾನಸ್ಥ ಯಾವತ್ತೂ ನಿರ್ಭಯನಾಗಿರ್ತಾನೆ. ಅಂತಹ ಮೈಮರೆಯುವಿಕೆಯಿಂದ ಪರಮಾತ್ಮನ ಧ್ಯಾನ ಮಾಡಬೇಕು ಎನ್ನುವುದನ್ನು ಘೋರ ತೋರಿಸಿಕೊಟ್ಟುತ್ತಾ, ಇದರಿಂದಲೇ ಜೀವನ ಉದ್ಧಾರ ಆಗ್ತದೆ ಎನ್ನುವುದನ್ನು ಈ ಕೀರ್ತನೆಯ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಅನೇಕ ಕೀರ್ತನೆಗಳನ್ನು ಬರೆದಂತಹ ಆ ಘೋರ ಕುಂಬಾರನ ಕಥಾನಕವನ್ನು ಸಂಕ್ಷಿಪ್ತವಾಗಿ ಇನ್ನು ಮುಂದಿನ ಅವಧಿಯಲ್ಲಿ ನಾವು ಕೇಳುವರಿದ್ದೇವೆ. ಇದೆಲ್ಲ ತಾತ್ವಿಕ ಚಿಂತನೆಯನ್ನು ಒಳಗೊಂಡಂತಹ ಘೋರ ಕುಂಬಾರನ ಜೀವನವನ್ನು ನಾವು ಇವತ್ತು ಸಮಾರೋಪ ಕಥೆಯಲ್ಲಿ ನಿಮಗೆಲ್ಲರಿಗೂ ಸಮರ್ಪಣೆ ಮಾಡಲಿಕ್ಕೆ ನಾನು ಯೋಚನೆ ಮಾಡಿದ್ದೇನೆ. ಆದ್ದರಿಂದ ಬಂದಿರುವಂತಹ ಸಮಸ್ತ ಕಲಾಭಿಮಾನಿ ಬಂಧುಗಳು, ನಮ್ಮೆಲ್ಲರ ಅಭಿಮಾನಿ ದೇವರುಗಳು, ನೀವೆಲ್ಲರೂ ಈ ಕಥಾಶ್ರವಣ ಮಾಡುವ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಕಥಾ ಪ್ರವೇಶ ಮಾಡೋಣವಂತೆ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, ಪಾಂಡುರಂಗ ಪಂಢರಿನಾಥ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, ಭಕ್ತ ಪೋಷಕ ಪಾಂಡುರಂಗ, ಮುಕ್ತಿ ಪ್ರದಾಯಕ ಪಾಂಡುರಂಗ, ಸಜ್ಜನ ರಕ್ಷಕ ಪಾಂಡುರಂಗ, ದುರ್ಜನ ರಕ್ಷಕ ಪಾಂಡುರಂಗ, ವೆಂಕಟರಮಣ ಪಾಂಡುರಂಗ, ಸಂಕಟಹರಣ ಪಾಂಡುರಂಗ, ವೆಂಕಟರಮಣ ಪಾಂಡುರಂಗ, ಸಂಕಟಹರಣ ಪಾಂಡುರಂಗ, ರುಕ್ಮಿಣಿ ವಲ್ಲಭ ಪಾಂಡುರಂಗ, ಗೌರವದ ಹಾರನಾಡಿಗಾರಿಗೆ ಹಾಕ್ತಾರೆ. ಪುರ ಪಂಢರಿ ಬಳಿ ತೆರಢೋಕಿ ಗ್ರಾಮದೇ ಹರಿಭಕ್ತನೊಬ್ಬ ಜೀವಿಸಿದ್ದ. ಪುರ ಪಂಢರಿ ಬಳಿ ತೆರಢೋಕಿ ಗ್ರಾಮದೇ ಹರಿಭಕ್ತನೊಬ್ಬ ಜೀವಿಸಿದ್ದ. ಆ ಮಹನೀಯ ಕೋರನೆಂಬ ಹೆಸರ ಗಳಿಸಿದ್ದ. ಇರುಳು ಹಗಲು ಆ ಪಂಢರೀನಾಥನ, ಇರುಳು ಹಗಲು ಪಂಢರೀನಾಥ ವಿಠಲನ ಸ್ಮರಣೆ ಆರಾಧನೆ ನಡೆಸುತ್ತಲಿದ್ದ. ಪುರ ಪಂಢರಿ ಬಳಿ ತೆರಢೋಕಿ ಗ್ರಾಮದಿ ಹರಿಭಕ್ತನೊಬ್ಬ ಜೀವಿಸಿದ್ದ. ದಿನ ಬೆಳಗಾಗಲು ಮಣ್ಣನು ಹದಗಳಿಸಿ, ದಿನ ಬಳಕೆಯ ಮಣ್ಣ ಪಾತ್ರೆಯ ರಚಿಸಿ, ದಿನ ಬೆಳಗಾಗಲು ಮಣ್ಣನು ಹದಗೊಳಿಸಿ, ದಿನ ಬಳಕೆಯ ಮಣ್ಣ ಪಾತ್ರೆಯ ರಚಿಸಿ, ಅನುದಿನ ಕಾಯಕ ದ್ವಯುತ್ತಲಿದ್ದರು ಮನದಲ್ಲಿ ಸುಖಿಪನು ವಿಠಲನ ಸ್ತುತಿಸಿ. ವಿಠಲ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ, ಜೈ ಜೈ ವಿಠಲ, ಜೈ 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 ಪಾಂಡುರಂಗ.
ಗ್ರಾಮದಲ್ಲಿ ತೆರಡೋಕಿ ಗ್ರಾಮದಿ ಹರಿಭಕ್ತನೊಬ್ಬ ಜೀವಿಸಿದ್ದ. ಆ ಮಹನೀಯ ಗೋರನೆಂಬ ಹೆಸರ ಗಳಿಸಿದ್ದ. ತೆರಡೋಕಿ ಗ್ರಾಮ ಪಂಢರಾಪುರದ ಬಳಿಯಲ್ಲಿರತಕ್ಕಂಥ ಮಹಾರಾಷ್ಟ್ರದಲ್ಲಿ ಓಸ್ಮಾಬಾದ್ ಎನ್ನುವಂತಹ ಪ್ರದೇಶದ ಆ ಜಿಲ್ಲೆಯಲ್ಲಿ ಪಂಢರಾಪುರ ಅಂತ ಹೇಳುವಂತಹ ಪ್ರದೇಶ ಇದೆ. ಪಾಂಡುರಂಗ ವಿಠ್ಠಲನ ನೆಲೆಸ್ಥಾನ ಅದು. ಅದರ ಪಕ್ಕದಲ್ಲಿ ತೆರಡೋಕಿ ಎನ್ನತಕ್ಕಂತಹ ಒಂದು ಪ್ರದೇಶದಲ್ಲಿ 12ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಒಬ್ಬ ಸಂತ ಗೋರಕುಂಬಾರ. ಸಂತ ಅಂದ್ರೆ ಅರ್ಥ ಏನಂತಂದರೆ ಸ್ವಂತಕ್ಕಾಗಿ ಏನು ಉಪಯೋಗಿಸಿದವ. ಇವತ್ತಿನ ಸಂತರೆಲ್ಲ ಸ್ವಂತಕ್ಕಾಗಿ ಮಾತ್ರ ಇರುವವರು. ಆಗಿನ ಸಂತರಿಗೂ ಈಗಿನ ಸಂತರಿಗೂ ವ್ಯತ್ಯಾಸ ಉಂಟು. ಗೋರಕುಂಬಾರ ತನ್ನ ಸ್ವಂತಕ್ಕಾಗಿ ಯಾವುದನ್ನು ಉಪಯೋಗಿಸದೆ ಪ್ರತಿಯೊಂದನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಾ, ನಾನು ಮಾಡಿರತಕ್ಕಂತಹ ಪ್ರತಿಯೊಂದು ಕರ್ಮವೂ ಕೂಡ ಪರಮಾತ್ಮನಿಗೆ ಅರ್ಪಣ ಅಂತ ತಿಳಿದು ನಡೆವಾಗ, ನುಡಿಯುವಾಗ, ಸಾಗುವಾಗ, ಬೀಗುವಾಗ, ಹಿಗ್ಗುವಾಗ, ಕುಗ್ಗುವಾಗ, ಕೂಗುವಾಗ ಎಲ್ಲ ಕಾಲಗಳಲ್ಲಿ ಶಾರೀರಿಕ, ಮಾನಸಿಕ, ಬೌದ್ಧಿಕ ಪ್ರಕ್ರಿಯೆಗಳಲ್ಲಿ, ನಡೆ, ನುಡಿ, ನಡವಳಿಕೆಗಳಲ್ಲಿ, ಆಚಾರ, ವಿಚಾರ, ವ್ಯವಹಾರಗಳಲ್ಲಿ ಪಾಂಡುರಂಗ 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 ಎನ್ನುತ್ತಾ ಸಮಸ್ತವನ್ನು ವಿಠ್ಠಲನ ಚರಣಕ್ಕರ್ಪಿಸಿ ತಾನು ಬದುಕುತ್ತಾ ಇದ್ದ. ಜೀವನ ನಿರ್ವಹಣೆಗೋಸ್ಕರವಾಗಿ, ಹೊಟ್ಟೆಪಾಡಿಗೋಸ್ಕರವಾಗಿ ಒಂದು ಉದ್ಯೋಗ, ಮಣ್ಣಿನ ಮಡಕೆ ಮಾಡುವಂತಹ ಕುಂಬಾರ ವೃತ್ತಿ. ಆಗಿನ ಕಾಲದ ಜ್ಞಾನದೇವ, ಸಂತ ಸುಖಾರಾಮ್, ಜ್ಞಾನದೇವ, ತುಕಾರಾಮ್ ಇತ್ಯಾದಿಯಾಗಿ ಅನೇಕಾನೇಕ ಸಂತರ ಮಧ್ಯದಲ್ಲಿ ಸ್ವಲ್ಪ ಹಿರಿಯ ಸಂತನಾದ ಕಾರಣದಿಂದ ಗೋರಕುಂಬಾರನಿಗೆ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದರಂತಹ ಸಂತರೆಲ್ಲ. ಪ್ರತಿ ದಿವಸವೂ ಕೂಡ ಪರಮಾತ್ಮನ ಸೇವೆ ಮಾಡ್ತಾ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾನೆ. ನಾನು ಮಾಡುವಂತಹದ್ದು ಯಾವುದೂ ಇಲ್ಲ ಸ್ವಾಮಿ, ಎಲ್ಲವೂ ಇದು ನಿನ್ನದ್ದೇ ಎಂಬುದಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾನೆ. ಜೈ ಜೈ ಪಂಢರಿ ವಿಠಲ, ಜೈ ಜೈ ಪಾಂಡುರಂಗ, ಜೈ ಜೈ ಪಂಢರಿ ವಿಠಲ, ಜೈ ಜೈ ಪಾಂಡುರಂಗ, ಜೈ ಜೈ ಪಂಢರಿ ವಿಠಲ, ಜೈ ಜೈ ಪಾಂಡುರಂಗ. ಸತಿ ರುಕ್ಮಿಣಿ ಸಹಿತ, ಸತಿ ರುಕುಮಾಯಿ ಸಹಿತ, ಅತಿ ಹರುಷದಿ ನೆಲೆಗೊಂಡಿರುವೆ. ಜೈ ಜೈ ಪಂಢರಿ ವಿಠಲ, ಜೈ ಜೈ ಪಾಂಡುರಂಗ. ನದಿ ಚಂದ್ರಭಾಗ ತಟದಿ ಮೆರವಂತ ಪಂಢರಪುರದಿ, ನದಿ ಪಂಢತಿ ತಟದಿ ಮೆರವಂತ ಪಂಢರಪುರದಿ, ಬುಧದಿ ಭಕುತರನು ಧರಿಸಿ, ಬುಧದಿ ಭಕುತರನು ಧರಿಸಿ, ನಗುತ ನಿಂದಿಗೆ ವರಸಲಿಸಿ. ಜೈ ಜೈ ಪಂಢರಿ ವಿಠಲ, ಜೈ ಜೈ ಪಾಂಡುರಂಗ. ಪುಂಡಲೀಕನಾಗ್ರಹದಂತೆ ಇಟ್ಟಿಕಲ್ಲಲಿ ನೀ ನೆಲೆಸೆ, ಪುಂಡಲೀಕನಾಗ್ರಹದಂತೆ ಕಲ್ಲಲಿ ನೀನಂತೆ, ಪುಂಡಲೀಕನಾಗ್ರಹದಂತೆ ಇಟ್ಟಿ ಕಲ್ಲಿನ ಮೇಲೆ ನಿಂತೆ, ಪುಂಡಲೀಕನಾಗ್ರಹದಂತೆ ಇಟ್ಟಿ ಕಲ್ಲಿನ ಮೇಲೆ ನಿಂತೆ, ಮುದದಿ ಭಕುತರನು ಧರಿಸೆ, ನಗುತ ನಿಂದಿಗೆ ವರಸಲಿಸೆ. ಪಂಢರಿ ದೇವ, ಪಂಢರಿ ದೇವ, ಜೈ ಜೈ ಪಂಢರಿ ನಾಥ, ಜೈ ಜೈ ಪಂಢರಿ. ಜೈ ಜೈ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ.
ಗೋರಖನಾಥ ಮಹಾರಾಜ ಕಿ ಜೈ. ಈ ಪ್ರಕಾರವಾಗಿ ಸಮಸ್ತವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ತನ್ನ ಕಾಯಕ ಏನುಂಟೋ ಆ ಕಾಯಕವೇ ಕೈಲಾಸ ಅಂತ ತಿಳಿದು ಮಣ್ಣನ್ನು ಹದ ಮಾಡಿ ಮಡಕೆಯನ್ನು ತಯಾರಿಸಿ ಅದನ್ನು ವಿಕ್ರಯಿಸಿ ಜೀವನ ಮಾಡ್ತಾ ಇದ್ದ. ಸ್ವಂತಕ್ಕೋಸ್ಕರವಾಗಿ ತಾನೇನಿಟ್ಟುಕೊಂಡಿರ್ತಿರಲಿಲ್ಲ, ಲಾಭಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಮಾಡಿದಂತಹ ಕೆಲಸದಿಂದ ಬಂದಂತಹ ಆದಾಯವನ್ನು ನನಗೆಷ್ಟು ಬೇಕೋ ಅಷ್ಟು ಮಾತ್ರ ತಾನು ಉಳಿಸಿ ಉಳಿದದ್ದನ್ನು ಬಡಬಗ್ಗರಿಗೆ ದಾನ ಮಾಡಿಕೊಡ್ತಾ ಇದ್ದಂತೆ. ಯಾರು ತನ್ನ ಬಳಿಗೆ ಬಂದು ನನಗೆ ಕಷ್ಟ ಇದೆ ಅಂತ ಕೇಳಿಕೊಳ್ತಾರೋ ಅವರಿಗೆಲ್ಲರಿಗೆ ಕೈ ಎತ್ತಿ ಎತ್ತಿ ದಾನ ಮಾಡಿಕೊಡ್ತಾನೆ ಗೋರ ಕಾಕ. ಅವನನ್ನು ಗೋರಬ್ ಕಾಕ ಅಂತ ಕರೀತಾ ಇದ್ರು. ಕಾಕ ಅಂತಂದರೆ ಸ್ವಲ್ಪ ಹೆಚ್ಚು ಪ್ರಾಯದವು, ಚಿಕ್ಕಪ್ಪ ಅಂತ ಅರ್ಥ. ಏನು ಬಾಕಿದವರಿಗೆಲ್ಲ ಚಿಕ್ಕಪ್ಪ ಅಂತ ತಂದೆ ತಮ್ಮನೋ ಅಲ್ಲ, ಸ್ವಲ್ಪ ಹಿರಿಯ ಅಂತ ಅರ್ಥ. ಈ ಪ್ರಕಾರವಾಗಿ ಸಮಸ್ತರಿಗೂ ಬೇಕಾದವನಾಗಿ ಬದುಕಬೇಕಾದಂತಹ ಆ ಒಂದು ಸನ್ನಿವೇಶದಲ್ಲಿ ಸಂಬಂಧಿಕರೆಲ್ಲ ಸೇರಿ ಒಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಗೋರಕುಂಬಾರನ ಬಳಿಯಲ್ಲಿ ಬಂದು ಕೇಳಲಿಕ್ಕೆ ಧೈರ್ಯ ಇಲ್ಲ, ನೀನು ಮದುವೆ ಆಗ್ತೀಯ ಅಂತ. ಯಾಕೆ? ಸಂಸಾರ ಜೀವನದಲ್ಲಿ ಒಂದಿಷ್ಟು ಆಸಕ್ತಿ ಇಲ್ಲ, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡತಕ್ಕಂಥವ, ಇಡೀ ಜಗತ್ತೇ ನನ್ನ ಕುಟುಂಬ ಅಂತ ತಿಳ್ಕೊಂಡವ. ಸಂಸಾರ ಜೀವನ ಬೇಡ, ಲೌಕಿಕ ಭೋಗಾಸಕ್ತಿಯ ಮೇಲೆ ಆಸಕ್ತಿ ಇರಲಿಲ್ಲ. ಹೆಂಡತಿ, ಮಕ್ಕಳು, ಧನ, ಧಾನ್ಯ, ಸಂಪತ್ತು ಇದೆಲ್ಲವೂ ಕೂಡ ಪರಮಾತ್ಮನನ್ನು ಹೊಂದಲಿಕ್ಕೆ ಹೋಗುವಂತಹ ನಮ್ಮ ಯಾವ ಸಂಕಲ್ಪ ಉಂಟೋ ಅನುಕೂಲ ಸಂಕಲ್ಪ, ಅದಕ್ಕೆ ಪ್ರತಿಕೂಲವಾಗಿ ಬರತಕ್ಕಂಥವರು. ಆದ್ದರಿಂದ ಇದು ಯಾವುದು ಬೇಡ ಅಂತ ತಿಳ್ಕೊಂಡಂತಹ ಘೋರ ಸಂಬಂಧಿಕರು ಯೋಚನೆ ಮಾಡ್ತಾರೆ. ಎಲ್ಲಿಯಾದರೂ ಹೋಗಿ ನಾವು ನೀನು ಮದುವೆ ಆಗುತ್ತೆ ಅಂತ ಕೇಳಿದ್ರೆ ನಿಮಗೆ ಯಾಕೆ ಅಧಿಕ ಪ್ರಸಂಗ ಅಂತ ಕೇಳಿದರೆ ಅದಕ್ಕೋಸ್ಕರವಾಗಿ ಯಾರು ಮಾತನಾಡ್ತಿರಲಿಲ್ಲ. ಆದರೂ ಕೂಡ ಒಬ್ಬ ಹಿರಿಯ ಹೋಗಿ ನೀನು ಮದುವೆ ಆಗುತ್ತೀಯ ಅಂತ ಕೇಳಿ, ಮದುವೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಪರಮಾತ್ಮ ಒಬ್ಬ ಗಂಡಸಿಗೆ ಒಂದು ಹೆಂಗಸನ್ನು, ಒಂದು ಹೆಣ್ಣನ್ನು ಸಿದ್ಧ ಮಾಡಿಡ್ತಾನೆ, ಅವಳನ್ನು ನಾನು ಮದುವೆ ಆಗಬೇಕಾದ ಪರಮಾತ್ಮನ ಅನುಗ್ರಹ ಆಗ್ರಹ ಅಂತಿದ್ದರೆ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನು ಯಾರನ್ನು ಮದುವೆ ಆಗುತ್ತೇನೋ ಆ ಮದುವೆಯಾಗುವ ಹುಡುಗಿ ನನ್ನ ಅಲೌಕಿಕವಾದ ಪರಮಾತ್ಮನ ಕಡೆಗೆ ಹೋಗತಕ್ಕಂತಹ ನನ್ನ ಹಾದಿ ಯಾವುದುಂಟೋ ಆ ಹಾದಿಗೆ ಅಡ್ಡವಾಗಬಾರ್ದು. ಹಾಗಿದ್ದರೆ ನಾನು ಮದುವೆ ಆಗುತ್ತೇನೆ ಅಂತ ಹೇಳಿ ಅದಕ್ಕೆ ಒಪ್ಪಿದಂತಹ ಒಬ್ಬಳು ಲಕ್ಷ್ಮಿ ಎನ್ನುವಂತಹ ಒಬ್ಬಳು ಸಾಧ್ವಿಯನ್ನು ಕರ್ಕೊಂಡು ಬಂದು ಗೋರನ್ನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸತಿಯಿದ್ದರೆ ಸಮಹಿತದವಳಾಗಿ, ಸುತನಿದ್ದರೆ ಹಿತಮತಿಯವನಾಗಿ. ದಾಸರು ಹೇಳ್ತಾರೆ ಒಂದೆಡೆಯಲ್ಲಿ, ಸಮಹಿತದವಳಾದಂತಹ ಹೆಂಡತಿ ಇರಬೇಕು, ನನ್ನ ಹೆಂಡತಿ ಹಾಗೆ ಸಮಹಿತದವಳಾಗಿರ್ತಕ್ಕಂತಹ ಹೆಂಡತಿ ಬೇಕು. ನಾವೇನು ಕೆಲಸ ಕಾರ್ಯ ಮಾಡ್ತೇವೋ ಅದಕ್ಕೆ ಓಕೆ ಅಂತ ಕೇಳುವವರಾಗಬೇಕು, ಬಿಟ್ಟು ಯಾಕೆ ಅಂತ ಕೇಳೋರಾಗಬಾರ್ದು. ಸತಿ ಇದ್ದರೆ ಸಮಹಿತದವಳಾಗಿ, ಸುತನಿದ್ದರೆ ಹಿತಮತಿಯವನಾಗಿ. ಹಿತಮತಿ ಇರಬೇಕು ಅವನಿಗೆ. ಮತಿ ಅಂತಂದರೆ ಬುದ್ಧಿ ಅಂತ ಅರ್ಥ. ಹಿತವಾಗಿರಬೇಕು. ಬುದ್ಧಿವಂತಿಗೆ ಹೆಚ್ಚಾಗಿಟ್ಟರೆ ಮಕ್ಕಳು ಅಪ್ಪಮ್ಮನ ಕರ್ಕೊಂಡು ಹೋಗಿ ಅನಾಥಾಶ್ರಮ ಸೇರಿಸಿಬಿಡ್ತಾರೆ. ಇಲ್ಲಂತಾದರೆ ಎಲ್ಲಿಯಾದರೂ ವೃದ್ಧಾಶ್ರಮಕ್ಕೆ ಸೇರಿ ನೈವೇದ್ಯಕ್ಕೆ ಹಣ ಕಟ್ಟಿ ಬರ್ತಾರೆ. ಅಪ್ಪ ಅಮ್ಮ ನೀವು ಗಟ್ಟಿಯಾಗಿ ಇಲ್ಲಿ ಕೂತ್ಕೊಳ್ಳಿ, ನಿಮ್ಮ ನೈವೇದ್ಯಕ್ಕೆ ನಾವು ಹಣ ಕಟ್ಟಿದ್ದೇವೆ, ಹಣ ಮುಗಿದಾಗ ನಮಗೆ ಮೆಸೇಜ್ ಬರ್ತದೆ, ನಾವು ಬಂದು ಹಣವನ್ನು ಗೂಗಲ್ ಪೇ ಮಾಡ್ತೇವೆ ಅಂತ. ಯಾರಿಗೆ ಸಮಾನವಾದಂತಹ ಮನಸ್ಸು, ಹಿತವಾದಂತಹ ಬುದ್ಧಿ ಇರ್ತದೋ ಅಂಥವರು ಮಕ್ಕಳಾಗಬೇಕಂತೆ. ಹಿತವಾಗಿ ಒದಗುವ ನೆರೆಯವರಿರಲಾಗಿ. ನಮ್ಮ ನೆರೆಕೆರೆಯವರು ಹಿತವಾಗಿ ನಮ್ಮೊಂದಿಗೆ ಸ್ಪಂದಿಸುವವರಾಗಿರಬೇಕು. ನಾವೇನು ಮಾಡಿದರೂ ಕೂಡ ಗಲಾಟೆ ಮಾಡುವಂಥವ್ರು, ನಾವೇನು ಮಾಡಿದರೂ ಕೂಡ ಆಕ್ಷೇಪ ಮಾಡುವಂಥವ್ರು ಅವರಾಗಲಿಕ್ಕೆ ಸಾಧ್ಯ ಇಲ್ಲ. ಹಿತವಾಗಿ ಒದಗುವ ನೆರೆಯವರಿರಲಾಗಿ, ಹತ್ತಿಸು ಕಿಚ್ಚ ಶೀಘ್ರದಿ ಆ ಸ್ವರ್ಗ ಸುಖಕ್ಕೆ, ಹಚ್ಚಿಸು ಕಿಚ್ಚ ಶೀಘ್ರದಿ. ಇಷ್ಟೆಲ್ಲ ಇದ್ದ ಮೇಲೆ ಸ್ವರ್ಗ ಸುಖ ಯಾಕೆ? ಕಿಚ್ಚು ಹಚ್ಚಿಬಿಡಿ. ಎಲ್ಲಿಗೆ? ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಇಚ್ಛೆ ಹಚ್ಚಲಿಕ್ಕೆ ಹೋಗ್ಬಿಡಿ, ಅಲ್ಲಿವರೆಗೆ ಹೋಗಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಸ್ವರ್ಗ ಸುಖ ಎನ್ನುವಂಥ ನಿಮ್ಮ ಮನಸ್ಸಿನ ಬಯಕೆ ಉಂಟಲ್ಲ, ಅಲ್ಲಿಗೆ ಬೆಂಕಿ ಹಾಕಿಬಿಡಿ, ಬಿಟ್ಬಿಡಿ ಅದನ್ನು. ಅದು ಬೇಡ. ಯಾಕೆ? ಮನೆಯಲ್ಲಿ ಹಿತವಾಗಿರ್ತಕ್ಕಂತಹ ಸತಿ ಇದ್ದಾಳೆ, ಹಿತಮತಿಯವನಾದಂತಹ ಮಗನಿದ್ದಾನೆ ಅಂತಾದರೆ ಸ್ವರ್ಗ ಸುಖ ಮನೆಯಲ್ಲೇ ಕಾಣಲಿಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ಗೋರ ತಾನು ತೋರಿಸಿಕೊಟ್ಟಿದ್ದಾನೆ. ಸಂಸಾರ ಜೀವನದಲ್ಲಿ, ಬಹಳ ಅನ್ಯೋನ್ಯವಾದ ಜೀವನದಲ್ಲಿ ಒಂದು ಗಂಡು ಮಗು ಹುಟ್ಟುತ್ತದೆ. ವಿಟ್ಟು ಅಂತ ಹೆಸರು ಇಡ್ತಾನೆ. ವಿಠ್ಠಲ ಅಂತ ಹೆಸರು, ಪ್ರೀತಿಯಿಂದ ವಿಠ್ಠು ಅಂತ ಕರೀತಾರೆ. ಯಾಕೆ? ದಿನನಿತ್ಯವೂ ಕೂಡ ವಿಠ್ಠು ಬಾ, ವಿಠ್ಠು ಬಾ, ವಿಠ್ಠು ಬಾ, ವಿಠ್ಠು ಬಾ, ವಿಠ್ಠಲ ಬಾ, ವಿಠ್ಠಲ ಬಾ, ವಿಠ್ಠಲ ಬಾ, ವಿಠ್ಠಲ ವಿಠ್ಠಲ ವಿಠ್ಠಲ. ದಿನನಿತ್ಯವೂ ನಾನು ಭಗವಂತನ ನಾಮಸ್ಮರಣೆ ಮಾಡಿದ ಹಾಗಾಗ್ತದೆ. ಅದಕ್ಕೋಸ್ಕರವಾಗಿ ವಿಠ್ಠು ಅಂತ ಹೆಸರು ಇಡ್ತಾನೆ.
ಈಗಿನ ಕಾಲದಲ್ಲಿ ಇಂಥ ಹೆಸರಿಟ್ಟರೆ ಎಂಥ ಹೆಸರು ಬಾರಿ. ನಿನಗೆ ಬೇರೆ ಯಾವ ಹೆಸರು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿ, ಪಿಂಕಿ, ಡಾಂಕಿ, ಮಂಕಿ ಅಂತ ಹೆಸರು ಸಿಗ್ತದೆ. ಇಟ್ಟು ಮಗನಿಗೆ ಈ ವಿಟ್ಟು ಅಂತ ಕರೆಯುವಂಥದ್ದು ಏನು ಗೊತ್ತುಂಟು? ವಿಠ್ಠಲ ಎನ್ನುವ ಹೆಸರಿನ ಗಿಡ್ಡನಾಮ. ನಮ್ಮಲ್ಲಿ ಅಡ್ಡನಾಮ, ಗಿಡ್ಡನಾಮ, ಅನ್ವರ್ಥನಾಮ, ಅನರ್ಥನಾಮ ಅಂತ 4 ನಾಮಗಳುಂಟು. ಮಂಜುಳಾರವರು ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತೇವೆ. ಬನ್ನಿ, ಇಲ್ಲಿ ಸ್ಥಳ ಇದೆ. ಗಿಡ್ಡನಾಮ ಅಂದರೆ ಏನು ಗೊತ್ತೇ ನಿಮಗೆ? ಉದ್ದವಾದ ಹೆಸರನ್ನು ಗಿಡ್ಡ ಮಾಡಿಕೊಳ್ಳುವಂತಹದ್ದಕ್ಕೆ ಗಿಡ್ಡನಾಮ. ಪದ್ಮನಾಭ ಇದ್ದವನನ್ನು ಪಬ್ಬ ಅಂತ ಕರೆಯೋದು. ಜಗದೀಶ ಅಂತ ಇದ್ದವನನ್ನು ಜಗ್ಗ ಅಂತ ಕರೆಯೋದು ಅಲ್ವೇ? ಕರೆಯೋದಿಲ್ಲ ಅವನು. ವಿಠ್ಠಲ ಅಂತಿದ್ದವನನ್ನು ವಿಠ್ಠು ಅಂತ ಕರೆಯೋದು. ಸತ್ಯನಾರಾಯಣ ಅಂತ ಉದ್ದಾಗ್ತನ ಸತ್ಯು ಅಂತ ಕರೆಯೋದು. ಸತ್ಯ ಅಂತ ಕರೆಯೋದಲ್ಲ, ಸತ್ಯ ಅಂತಲ್ಲ, ಸತ್ಯು ಅಂತ ಕರೆಯೋದು. ಒಬ್ಬನಿಗೆ ಸಾವಿತ್ರಿ ದೇವಿ ಅಂತ ಹೆಂಡತಿ ಬಂದಳು. ಹೆಸರು ಸಾವಿತ್ರಿ ದೇವಿ. ಇವನಿಗೆ ಉದ್ದಾಗ್ತದೆ ಹೆಸರು. ಅವನು ಹೇಳ್ತಾನೆ, ನಾನು ಸ್ವಲ್ಪ ಗಿಡ್ಡ ಮಾಡ್ತೇನೆ ತೀರ್ಮಾನ ಮಾಡಿ ಒಂದು ದಿವಸ ಬೆಳಿಗ್ಗೆ ಎದ್ದು ಸಾವು ಬಾರೆ ಅಂತ ಕರೆದ ಪ್ರೀತಿಯಿಂದ. ಆ ಕೂಡಲೇ ಇವಳು ಕೈಯಲ್ಲಿ ಒನಕೆ ಹಿಡಿದು, ನಿನ್ನ ಸಾವು ನಾನೇ ಬಂದೆ ಅಂತ ಕೈಯಲ್ಲಿ ಹಿಡ್ಕೊಂಡು ಬಂದು ಇದ್ದು ಓಡಿದ್ದಲ್ಲಿ ಅಂತ ಗೊತ್ತಾಗಲಿಲ್ಲ. ನಾವು ಸಾವು ಅಂತ ಹೇಳುವಂತಹದ್ದನ್ನು, ಸಾವಿತ್ರಿ ದೇವಿಯನ್ನು ಗಿಡ್ಡ ಮಾಡಿ ಸಾವು ಅಂತ ಕರೆದದ್ದಲ್ವೇ? ಗಿಡ್ಡನಾಮ ಅಂತ ಹೇಳ್ತೇವೆ. ವಿಠ್ಠಲ ಎನ್ನುವ ನಾಮವನ್ನು ವಿಠ್ಠು ಅಂತ ಇಟ್ಟುಕೊಂಡು ತಾನು ಆ ಮಗುವನ್ನು ಲಾಲನೆ ಪಾಲನೆ ಮಾಡಿ ಬೆಳೆಸ್ತಾನೆ. 1 ವರ್ಷವಾಗಿದೆ. 1 ವರ್ಷವಾಗಿದೆ ಮಗುವಿಗೆ. ಈಗ ಏನು ಮಾಡಬೇಕು? ವಿಠ್ಠುವಿಗೆ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಬೇಕು. ನಮ್ಮಲ್ಲಿ ಒಂದು ವಿಶೇಷವಾದ ಸಂಪ್ರದಾಯ ಉಂಟು. ವರ್ಷ ವರ್ಷ ಒಂದು ಹುಟ್ಟುಹಬ್ಬ ಮಾಡುವುದು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ನನ್ನ ಮುದ್ದು ಕಂದ, ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳೋದು. ಒಂದು 15 ಮೇಣದ ಬತ್ತಿ ಇಡೋದು, ಫೂ 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 ಅಂತ ಊದಿಸೋದು, ಒಂದು ಇಷ್ಟು ದೊಡ್ಡ ಪಿಂಡದಂದು ಇಡೋದು, ಅದನ್ನು ಕಟ್ ಮಾಡೋದು. ಪಿಂಡಚ್ಛೇದನ ಮಾಡೋದು ಯಾವಾಗ ಗೊತ್ತೇ ನಿಮಗೆ? ಸತ್ತ 11ನೇ ದಿವಸ 12ನೇ ದಿವಸ ಅದನ್ನು ತಗೊಂಡು ಬಂದು ಹುಟ್ಟಿದ ಹಬ್ಬ ದಿವಸ ಪಿಂಡಚ್ಛೇದನ ಮಾಡಿದೆ. ಏನು ಮಾಡಲಿ ಸರ್? ದೀಪ ಉರಿಸಿಟ್ಟದನ್ನು ಆರಿಸುವುದಲ್ಲ ನಮ್ಮ ಸಂಪ್ರದಾಯ. ದೀಪ ಉರಿಸಿಟ್ಟದನ್ನು ಬೆಳಗಿಸುವುದು. ದೀಪ ಬೆಳಗಬೇಕು, ಆರಿ ಹೋಗಬಾರ್ದು ಅಂತ. ಜನ್ಮದಿನೋತ್ಸವವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಲಕ್ಷ್ಮಿ ಒಂದು ದಿವಸ ಕರೆದು ಗೋರನಿಗೆ ನೆನಪು ಮಾಡ್ತಾಳಂತೆ. ಹೇ ಸ್ವಾಮಿ, ದಿನ ಬಂತಲ್ಲ, ವಿಟ್ಟು ಹುಟ್ಟಿದ ದಿನ ಬಂತಲ್ಲವೇ ಸ್ವಾಮಿ, ಗಟ್ಟಿಯಾಗಿ ಜನ್ಮದಿನವನ್ನು ಆಚರಿಸಬೇಡವೇ? ವಿಟ್ಟು ಹುಟ್ಟಿದ ದಿನ ಬಂತಲ್ಲ, ಅವನ ಜನ್ಮದಿನವನ್ನು ಸುಂದರವಾಗಿ ಆಚರಣೆ ಮಾಡಬೇಕಲ್ಲ ನಾವು. ಅದಕ್ಕೋಸ್ಕರವಾಗಿ ಈ ಒಂದು ಕೆಲಸ ಮಾಡಬೇಕೇನು ಗೊತ್ತೇ? ಕರೆದು ನೆಂಟರ ಸ್ನೇಹಿತರನ್ನು ಆ ದಿನವನ್ನು ಪರಮ ಸಂಭ್ರಮದಿ ಆಚರಿಸೋಣವೇ. ಕರೆದು ನೆಂಟರ ಕೊಡಿಸಿ ಕಂದಗೆ ಶುಭ್ರವಸ್ತ್ರವ ಕೊಡಿಸಿ ಬಹುವಿಧ ಬಹುಮಾನವ, ಕೊಡಿಸಿ ಕಂದಗೆ ಶುಭ್ರವಸ್ತ್ರವ ಕೊಡಿಸಿ ಬಹುವಿಧ ಬಹುಮಾನವ, ಮಡಿಯಲಿ ಆ ಪಾಂಡುರಂಗನ ನಿರತ ಧ್ಯಾನ ಬಗೈವ, ಆಗದೆ ಬಿಟ್ಟು ಹುಟ್ಟಿದ ದಿನ ಬಂತಲ್ಲವೇ. ನಿಮಗೆ ಕೆಲಸ ಉಂಟು. ಈಗ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಇಲ್ಲಿ ನೀವೇನು ಮಾಡಬೇಕು ಗೊತ್ತಾ ನಿಮಗೆ? ಬಿಟ್ಟು ಹುಟ್ಟಿದ ದಿನ ಬಂತು ನೆನಪು ಮಾಡಿ ಬಿಟ್ಟರೆ ಆಗಲಿಲ್ಲ. ನಿಮಗೆ ಕೆಲಸ ಉಂಟು. ಏನು ಗೊತ್ತೇ? ಹೊರಡಿ ಸಂತೆಗೆ ಹೋಗಿ ಬನ್ನಿ, ಹೊರಡಿ ಸಂತೆಗೆ ಹೋಗಿ ಬನ್ನಿ, ಒಂದು ಸರ ಮತ್ತು ಕಿವಿಯೋಲೆ ವಿಠುವಿಗೆ ತಂದಿ. ಹೊರಡಿ ಸಂತೆಗೆ ಹೋಗಿ ಬನ್ನಿ, ಒಂದು ಸರ ಮತ್ತು ಕಿವಿಯೋಲೆ ವಿಠುವಿಗೆ ತಂದಿ. ಕೆಂಪು ತೊಡುಗೆಯ ಅವನಿಗುಡಿಸುತ್ತ ತಂಪು ಕ್ಷೀರವನವಗೆ ಕುಡಿಸುತ್ತ, ಕೆಂಪು ತೊಡುಗೆಯ ಮಗುವಿಗುಡಿಸುತ್ತ ತಂಪು ಕ್ಷೀರವನವಗೆ ಕುಡಿಸುತ್ತ, ಸೊಂಪಿನ ಆ ದೃಶ್ಯವನ್ನು ಜಗ ತುಂಬ ಪಸರಿಪ, ಆಗದೆ ಬಿಟ್ಟು ಹುಟ್ಟಿದ ದಿನ ಬಂತಲ್ಲ, ಬಿಟ್ಟು ಹುಟ್ಟಿದ ದಿನ ಬಂತಲ್ಲವೇ. ಆ ಬಿಟ್ಟು ಹುಟ್ಟ
ಹುಟ್ಟಿದ ದಿನ. ಬಿಟ್ಟು ಹುಟ್ಟಿದ ದಿನ ಬಂತಲ್ಲ, ಆ ಜನ್ಮದಿನವನ್ನು ಆಚರಣೆ ಮಾಡಬೇಕಲ್ಲ. ಆದ್ದರಿಂದ ನಾನು ಸ್ವಲ್ಪ ನೆಂಟರನ್ನೆಲ್ಲ ಕರ್ಕೊಂಡು ಬರ್ತೇನೆ, ಸ್ವಲ್ಪ ಸಾಮಗ್ರಿಗಳನ್ನು ಸಿದ್ಧ ಮಾಡ್ತೇನೆ. ಮನೆಯಲ್ಲಿ ಏನಿಲ್ಲ, ಖಾಲಿಯಾಗಿದೆ. ನೀವೇನು ಮಾಡಬೇಕು ಅಂತಂದರೆ ಸಂತೆಗೆ ಹೋಗಿ ಬನ್ನಿ, ಒಂದು ಸರ ತಗೊಂಡು ಬನ್ನಿ, ಒಂದು ಕಿವಿಯೋಲೆ ತಗೊಂಡು ಬನ್ನಿ, ಅದನ್ನು ಮಗುವಿಗೆ ತೊಡಿಸಬೇಕು. ಆ ಸುಂದರವಾದಂತಹ ದೃಶ್ಯವನ್ನು ಕಂಡು ಜಗತ್ತುಂಬ ಆ ಮಗುವನ್ನು ಕೊಂಡಾಡಬೇಕು. ಹಾಗೆ ಮಾಡಬೇಕಲ್ಲ ನಾವು. ಅದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿ ಅಂತ ಗೋರ ಹೋಗಿ ಒಂದು ಕೆಂಪು ಬಟ್ಟೆಯನ್ನು ತಂದಿದ್ದಾನೆ, ಸರ ತಂದಿದ್ದಾನೆ, ಕಿವಿಯೋಲೆ ತಂದಿದ್ದಾನೆ. ಇದೆಲ್ಲ ಮಗುವಿಗೆ ತೊಡಿಸಿದ್ದಾರೆ. ಯಾವ ಆ ಜನ್ಮದಿನದ ದಿವಸ ಉಂಟೋ ಆ ದಿವಸ ಮಗುವನ್ನು ಸುಂದರವಾಗಿ ಕಾಣುವಂತೆ ಸಿದ್ಧಪಡಿಸಿದ್ದಾರೆ. ಲಕ್ಷ್ಮೀದೇವಿ ಹೇಳ್ತಾಳೆ, ನಾನು ಅಕ್ಕಪಕ್ಕದವರಲ್ಲಿ ಹೋಗಿ ನೀವು ಬನ್ನಿ ಅಂತ ಹೇಳಿ ಬರ್ತೇನೆ. ನಾವು ಮೊದಲೇ ಹೇಳಿದ್ರೆಲ್ಲ ಮರ್ತೋಗ್ತದೆ. ಕೆಲವೊಮ್ಮೆಲ್ಲ ಆಮಂತ್ರಣ ಪತ್ರ ಕೊಡ್ತೇವೆ ನಾವು. ಆಮಂತ್ರಣ ಪತ್ರಿಕೆ ಕೊಟ್ಟು ನಾಡ್ದು ಶುಕ್ರವಾರ ನನ್ನ ಮಗಳಿಗೆ ಮದುವೆ ಉಂಟು, ಬರಬೇಕು ಇಂಥ ಜಾಗದಲ್ಲಿ. ಆಯ್ತಪ್ಪ ಬಂದೇ ಬರ್ತೇನೆ, ನಾವಿಲ್ಲದಿದ್ದರೆ ಮದುವೆ ಆಗ್ತದೋ ಅಂತ. ಶನಿವಾರ ಸಾಯಂಕಾಲ ಕೇಳೋದು, ನಿಮ್ಮ ಮಗಳ ಮದುವೆ ಯಾವಾಗ ಹೇಳಿದ್ರು ನೀವು? ಶುಕ್ರವಾರ ಕಳೆಯಿತು. ನಾವು ಕೇಳೋದು ನಮಗೆ ಮರ್ತೋಗ್ತದೆ. ಆದ ಕಾರಣ ಮೊದಲೇ ಹೇಳೋದಲ್ಲ, ಇವತ್ತು ಬೆಳಿಗ್ಗೆ ಹೋಗಿ ಹೇಳೋಣ ಅಂತ ಹೋಗಿ ನೆಂಟ್ರಿಷ್ಟನ್ನು ಕರ್ಕೊಂಡು ಬರ್ತೇನೆ. ನಿಮಗೇನು ಕೆಲಸ? ಹಿಡ್ಕೊಳ್ಳಿ ಮಗುವನ್ನು. ಸುಮ್ಮನೆ ಕೂತ್ಕೊಳ್ಳೋದಲ್ಲ ಇಲ್ಲಿ, ನೀವೇನು ಕೆಲಸ ಮಾಡಲಿಕ್ಕಿಲ್ಲಲ್ಲ, ಮಗುನ ಹಿಡ್ಕೊಳ್ಳಿ. ಮನೆಯಲ್ಲಿ ಗಂಡಂದ್ರಿಗೆ ಏನು ಕೆಲಸ ಇಲ್ಲ ಅಂತಲ್ಲಿ ಈ ಹೆಂಡಂದ್ರೆ ಮಾಡೋ ಕೆಲಸ, ತಕ್ಕ ಮಗುವನ್ನು ಆಡಿಸಿಕೊಳ್ಳಿ ಅಂತ. ಪಾಪ ಆ ಮಗುವನ್ನು ಆಡಿಸಿಕೊಂಡು ಏನು ಕೆಲಸ ಇಲ್ವೋ, ಸಂಡೆಗೆ ಹಾಕಿದ್ದೇನೆ ಮೇಲೆ ಟ್ಯಾರಿಸ್ನಲ್ಲಿ, ಹೋಗಿ ಕಾಯ್ತಾ ಕೂತ್ಕೊಳ್ಳಿ ಅಂತ. ಇವನು ಆ ಸಂಡೆಗೆ ಕಾಯ್ತಾ ಬಿಸಿಲಿನಲ್ಲಿ ಕಾಯ್ತಾ ಇರ್ತಾನೆ. ಏನು ಮಾಡಲಿಕ್ಕಾಗೋದಿಲ್ಲ, ಅದು ಮಾಡಬೇಕಾದ ಕೆಲಸ. ಮನೆಯಲ್ಲಿರ್ತಕ್ಕಂತಹ ನಾವು ಮನೆ ಕೆಲಸ ಮಾಡೋದು ಯಾವ ಮಾಡೋದು? ಕೊಡು ಮಗುವನ್ನು ಅಂತ ಮಗುವನ್ನು ಎತ್ತುಕೊಂಡಿದ್ದಾನೆ. ನೆಂಟ್ರಿಷ್ಟನ್ನು ಕರ್ಕೊಂಡು ಬರ್ತೇನೆ ಅಂತ ಹೋಗಿದ್ದಾಳೆ ಲಕ್ಷ್ಮಿ. ಮಗುವನ್ನು ಕಂಡು ಹೇಳ್ತಾನೆ ಬಿಟ್ಟು, ನಿನ್ನ ಅಮ್ಮನಿಗೆ ಬುದ್ಧಿ ಇಲ್ಲ. ಏನು ನೆಂಟ್ರಂತೆ? ಯಾರು ನೆಂಟರು? ಜಗತ್ತಿನಲ್ಲಿ ಯಾರು ನೆಂಟರು ನಮಗೆ? ಹುಟ್ಟಿಸಿದ ತಾಯಿ ತಂದೆ, ಇಷ್ಟ ಮಿತ್ರನು ನೀನು, ಅಷ್ಟಬಂಧು ಬಂಧು ಬಳಗ. ಯಾರು? ನನ್ನ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಂಬ, ನೆಂಟರು, ಇಷ್ಟರು ಯಾರು? ಪಾಂಡುರಂಗನಲ್ವೇ? ಬಿಟ್ಟು ಅಲ್ವೇ? ಭಗವಂತನನ್ನು ಬಿಟ್ಟು ಬೇರೆ ಯಾರಿದ್ದಾರೆ ನಮಗೆ? ಅಮ್ಮನಿಗದು ಗೊತ್ತಿಲ್ಲ. ನೋಡಪ್ಪ, ನಮಗೆ ಯಾರು ನೆಂಟರಲ್ಲ, ಅವನೊಬ್ಬನೇ ನೆಂಟ. ಆ ನೆಂಟನನ್ನು ಬಿಟ್ಟು ಯಾವುದು ನಮ್ಮಲ್ಲಿ ಇಲ್ಲ. ಅವನೊಬ್ಬ ನಮಗೆ ನೆರಳಾಗಿ ನಿಂತರೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನಿನಗೆ ನಾನು ಬುದ್ಧಿ ಹೇಳ್ತೇನಪ್ಪ. 1 ವರ್ಷದ ಮಗು, ಬುದ್ಧಿ ಹೇಳು ಕೂತ್ಕೊಂಡು. ನೋಡಪ್ಪ, ನೀನು ಸರಿಯಾಗಿ ಓದಬೇಕು. ಈ ಸಲ ಇಂಜಿನಿಯರಿಂಗ್ ಪಾಸ್ ಆಗಬೇಕು. ನೀನು ಇಂಜಿನಿಯರಿಂಗ್ ಗೊತ್ತುಂಟು ನಿನಗೆ? 1 + 1 ಎಷ್ಟು ಹೇಳು? 2. 1 ವರ್ಷದ ಮಗು. ಈ ಅಪ್ಪನಿಗೆ ಹಾಗೆ ಮನೆಯಲ್ಲಿ ಕೂತ್ಕೊಂಡು, ಅದರಲ್ಲಿ ಒಂದು ತಾತ್ವಿಕ ಚಿಂತನೆ ಉಂಟು. ನಾವು ಮಗುವಿಗೆ ಹೇಳ್ತಾ 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 ಇರಬೇಕು. ಎಷ್ಟೋ ಜನ ನಮ್ಮಲ್ಲಿ ಕೇಳಿದ್ದಾರೆ, ಈ ಹರಿಕಥೆ ಸಪ್ತಾಹ ಮಾಡ್ತಾ 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 ಇದೆ, ಏನು ಪ್ರಯೋಜನ? ಏನು ಪ್ರಯೋಜನ? ಈಗಲ್ಲ, ನಾನು ಸತ್ತ ಮೇಲಾದರೂ ಪ್ರಯೋಜನ ಬರ್ತದೆ. ಯಾಕೆ? ಆವಾಗ ನಿಮಗೆ ಅರ್ಥ ಆಗ್ತದೆ ಇದು ಈ ಕೆಲಸ ಬೇಕು ಅಂತ. ನಾವು ಈಗ ಬೇಡ, ಯಾರಿಗೂ ಈಗ ಬೇಡ. ಇನ್ನೊಮ್ಮೆ ಬಾಂಗ್ಲಾದೇಶ ಅಂತ ನಮ್ಮ ಕಾಸರಗೋಡಿನಲ್ಲಿ ಹುಟ್ಟಿ ಬಂದಾಗ ಹರಿಕಥೆ ಮಾಡಿ ಆದರೂ ಕೂತ್ಕೊಳ್ಳೋಣ ಅಂತ ಬರ್ತೇವೆ ನಾವು. ಈಗ ಬೇಡ, ಯಾರಿಗೂ ಯಾವುದು ಬೇಡ. ಮಗುವಿಗೆ ಈಗ ಹೇಳಿ ಏನು ಪ್ರಯೋಜನ ಅಂತ ಕೇಳಬೇಡಿ. ಕೇಳ್ತಾ 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 ಮಗು ಕಲಿಯುತ್ತದೆ. ಹಿಂದೆ ನನಗೆ ಅಪ್ಪ ಹೇಳಿದ ಮಾತು ನೆನಪಾಗ್ತದೆ ಅಲ್ವೇ? ಅದನ್ನು ಮತ್ತು ಹೇಳ್ತಾನೆ. ನೆಂಟ ಅಂದರೆ ಯಾರು ಗೊತ್ತೇ? ಪರಮಾತ್ಮ. ನನಗವನು ನೆಂಟ, ನಾನವನ ಭಂಟ. ಹೇ ಮಗ, ಬಿಟ್ಟು ಬೇರೆ ಯಾರು ನೆಂಟರಿಲ್ಲಪ್ಪ ನನಗೆ, ಅವನು ನಮಗೆ ನೆಂಟ. ಆ ನೆಂಟನನ್ನು ನಂಬಿ ಬದುಕಿದರೆ ಮಾತ್ರ ಜೀವನದಲ್ಲಿ ಉದ್ಧಾರವಾಗ್ತೇವೆ. ನಮ್ಮ ಗವನು ನೆಂಟ, ನಾನವನ ಭಂಟ, ನನಗೂ ಅವಗೂ ಬಂಧ ಬಲು ದೂರವಿಲ್ಲ. ನನಗವನು ನೆಂಟ, ನಾನವನ ಭಂಟ, ನನಗೂ ಅವಗೂ ಬಂಧ ಬಲು ದೂರವಿಲ್ಲ. ನನಗವನು ನೆಂಟ, ನಾನವನ ಭಂಟ. ನನಗೆ ಅವನು ನೆಂಟ, ನಾನವನ ಭಂಟ. ನನಗೂ ಅವನಿಗೂ ಸಂಬಂಧ ಉಂಟು, ಹೆಚ್ಚು ದೂರದ ಸಂಬಂಧ ಅಲ್ಲ. ಮಣ್ಣಲಿ ಮಡುಕೆ ಕುಡಿಕೆ ಪಾತ್ರೆಗಳ, ಮಣ್ಣಲಿ ಮಡಿಕೆ ಕುಡಿಕೆ ಪಾತ್ರೆಗಳ, ಮನ್ನವಿಲ್ಲದೆ ರಚಿಪ ಕುಂಬಾರ ನಾನು. ಮಣ್ಣಲಿ ಮಡಿಕೆ ಕುಡಿಕೆ ಪಾತ್ರೆಗಳ,
ಬಣ್ಣವಿಲ್ಲದೆ ರಚಿಪ ಕುಂಬಾರ ನಾನು, ಮಣ್ಣಿನ ಮೂರುತಿಯ ಗರ್ಭದಿ ತಂದಿರಿಸಿ, ಮಣ್ಣಿನ ಮೂರುತಿಯ ಗರ್ಭದಿ ತಂದಿರಿಸಿ, ಪ್ರಾಣ ನೀಡುವ ಬೊಮ್ಮನ ಪಿತನವನು, ನನಗವನು ನೆಂಟ ನಾನವನ ಪಂಟ, ನನಗೂ ಅವಗೂ ಬಂಧ ಬರುವುದು. ಮಗುವಿಗೆ ತಾತ್ವಿಕ ಚಿಂತನೆ ಮಾಡ್ತಾ ಮಾಡ್ತಾ ಪಾಂಡುರಂಗನ ನೆನಪಾಗ್ತದೆ. ಯಾವಾಗ ಪಾಂಡುರಂಗನ ಮನಸ್ಸಿನಲ್ಲಿ ಬರ್ತಾನೋ ಅಂತರ್ಮುಖಿಯಾಗುತ್ತಾನಂತೆ ಕುಂಬಾರ. ನಾನೆಲ್ಲಿದ್ದೇನೆ ಅಂತ ಇವನನ್ನು ಮರೆತು ಬಿಟ್ಟ. ಆ ಮಗುವನ್ನ ಜಗಲಿಯಲ್ಲಿ ನಿದ್ರೆ ಮಾಡಿಸಿದ್ದಾನೆ. ಮಗು ನಿದ್ರೆ ಮಾಡಿದೆಯಲ್ಲ, ಸುಮ್ಮನೆ ಯಾಕೆ ಸಮಯ ವ್ಯರ್ಥ ಮಾಡಬೇಕು ಅಂತ ನೇರವಾಗಿ ಬಂದ. ಅಂಗಳದಲ್ಲಿ ಮಣ್ಣು ಹಾಕಿದ್ದಾನಲ್ಲ, ಆ ಅಂಗಳದಲ್ಲಿರುವ ಮಣ್ಣಿನ ಮೇಲೆ ನಾನು ಕುಣಿತಾ ಇದ್ದಾನೆ. ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ನನ್ನನ್ನು ತಾನು ಮರೆತಿದ್ದಾನೆ ಘೋರ. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಹಾರ್ತಾ ಇದ್ದಾನೆ, ಕುಣಿತಾ ಇದ್ದಾನೆ, ಕುಣಿತಾ ಇದ್ದಾನೆ, ಹಾರ್ತಾ ಇದ್ದಾನೆ. ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಹಾರ್ತಾ 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 ಇದ್ದಾನೆ. ಜೊತೆಯಲ್ಲಿ ಕಾಲಿನಲ್ಲಿ ಆ ಮಣ್ಣನ್ನು ಕಲಿಸ್ತಾ ಇದ್ದಾನೆ, ಕಲಿಸ್ತಾ ಇದ್ದಾನೆ, ಕಲಿಸ್ತಾ. ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಜೈ ಹರಿ ವಿಠಲ, 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 ವಿಠಲ ವಿಠಲ ಪಾಂಡುರಂಗ ಎನ್ನುತ್ತಾ ಅಂತರ್ಮುಖಿಯಾಗಿದ್ದಾನೆ. ಆ ಮಗು ಎದ್ದು ಕುಳಿತಿದೆಯಂತೆ. ಅಪ್ಪ ಎಲ್ಲಿದ್ದಾನೆ ಅಂತ ಹುಡುಕುತ್ತಾ ಇದ್ದಾನೆ. ಅಂಗಳದಲ್ಲಿ ಹಾರ್ತಾ ಇದ್ದಾನೆ ನನ್ನ ಅಪ್ಪ. ಯಾವಾಗಲೂ ನನ್ನನ್ನು ಎತ್ತಿಕೊಂಡು ಹಾರಾಡ್ತಾ ಇರುವಂತಹ ಅಪ್ಪ ಇವತ್ತು ಯಾಕೆ ನನ್ನನ್ನು ಬಿಟ್ಟು ಹಾರಾಡ್ತಾ ಇದ್ದಾನೆ? ನಾನು ಹೋಗಬೇಕಲ್ಲ ಅಲ್ಲಿಗೆ. ಜಗಲಿ ಇಳಿಯುತ್ತದೆ, ಅಂಬೆಗಾಲಾಗುತ್ತಾ ಬರ್ತಾ ಇದೆ, ಬರ್ತಾ ಇದೆ. ಯಾವುದನ್ನು ತಿಳಿಯದೆ ಹಾರ್ತಾ ಇದ್ದಾನಂತೆ. ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಆಗ ಹರಿತಾ ಹರಿಯುತ್ತಾ ಹರಿಯುತ್ತಾ ಬಂದಿರತಕ್ಕಂತಹ ಮಗು ಘೋರಕುಂಬಾರನ ಕಾಲಿಗೆ ಇರುತ್ತದೆ. ಅಪ್ಪ ನನ್ನನ್ನು ಎತ್ತಿಕೋ ಅಂತ ಆ ಘೋರನಲ್ಲಿ ನೋಡ್ತಾ ನೋಡ್ತಾ ಹೇಳುತ್ತಿರುವಂತೆ ಅಂತರ್ಮುಖಿಯಾಗಿರ್ತಕ್ಕಂತಹ ಘೋರ ಕುಣಿಯುವಂತಹ ಭರದಲ್ಲಿ ಮಗುವಿನ ಕೈ ಜಾರಿ ಹೋಗಿದೆ, ಮಣ್ಣಿಗೆ ಬಿದ್ದಿದೆಯಂತೆ. ಬಿಟ್ಟು ಹಾರಾಡ್ತಾ ಇದ್ದಾನೆ ಘೋರ. ಕಾಲನೆತ್ತಿ ಆ ಮಗುವಿನ ತಲೆ ಮೇಲೆ ಇಡ್ತಾನೆ. ತಗುದಿಲ್ಲ ಎಲ್ಲಿದ್ದೇನೆ ಅಂತ. ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಹಾರಾಡ್ತಾ 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 ಇಟ್ಟಂತಹ ಒಂದೊಂದು ಹೆಜ್ಜೆಯೂ ಕೂಡ ಆ ವಿಠುವಿನ ಮೇಲೆ ಒತ್ತಿ 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 ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದ್ದಾನೆ ವಿಠಲ. ಆದರೂ ಗೊತ್ತಾಗ್ತಾ ಇಲ್ಲ. ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ. ಹಾರಾಡ್ತಾ ಕುಣಿದಾಡ್ತಾ ಇರತಕ್ಕಂತಹ ಆ ಘೋರ ತನ್ನನ್ನು ತಾನು ಮರೆತಿದ್ದಾನೆ. ನೆಂಟನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿರತಕ್ಕಂತಹ ಲಕ್ಷ್ಮೀದೇವಿ ಬರ್ತಾಳೆ. ಸಂಭ್ರಮದಿಂದ ಬಂದಳು. 16 ಮಂದಿಯನ್ನು ಬರಲಿಕ್ಕೆ ಹೇಳಿದ್ದೇನೆ. ಅವರೆಲ್ಲ ಬರ್ತಾರೆ. ಅವರೆಲ್ಲ ಬಂದ ಮೇಲೆ ಅವರ ಉಪಸ್ಥಿತಿಯಲ್ಲಿ ನಾವು ಜನ್ಮದಿನವನ್ನು ಆಚರಣೆ ಮಾಡೋಣ. ಬಿಟ್ಟು ಎಲ್ಲಿದ್ದೀರಿ ನೋಡಿ, ಇವತ್ತಿನ ಒಳ್ಳೆಯ ದಿವಸವೂ ಕೂಡ ಹೀಗೆ ಹಾರಾಡ್ತಾ ಇದ್ದೀರಲ್ಲ ನೀವು. ನಿಮಗೆ ಬೇರೇನು ಕೆಲಸ ಇಲ್ಲವೇ? ಮಗುವನ್ನು ನೋಡಿಕೊಳ್ಳಿ ಅಂತ ಹೇಳಿದರೆ ಈಗ ಹಾರಾಡ್ತಾ ಇದ್ದೀರಲ್ಲ, ಎಲ್ಲಿ ಬಿಟ್ಟು ಬಿಟ್ಟು
ವಿಠು ಒಳಗಿಡೀ ಅರಸ್ತಾ ಇದ್ದಾಳೆ. ಅಡಿಗೆ ಮನೆಗೆ ಹೋದ್ಲು, ಬಚ್ಚಲು ಮನೆಗೆ ಹೋದ್ಲು, ತೋಟಕ್ಕೆ ಹೋದ್ಲು, ಎಲ್ಲಿ ಹೋದರೂ ವಿಠು ಇಲ್ಲ. ರೇ ವಿಠು ಎಲ್ಲಿ, ವಿಠು ಎಲ್ಲಿ ಅಂತ ಕೇಳಿದರೆ ಘೋರನೇ ಇಲ್ಲ. ಘೋರನೇ ತಾನು ಇಲ್ಲಿಲ್ಲ, ಅವ ಅಂತರ್ಮುಖಿಯಾಗಿದ್ದಾನೆ. ಪಾಂಡುರಂಗನ ಸನ್ನಿಹದಲ್ಲಿ ಹಾರಾಡ್ತಾ ಇದ್ದಾನೆ ಪರಮಾತ್ಮನನ್ನು ಕುರಿತು. ನೋಡ್ತಾ ಇದ್ದಾಳಂತೆ ಲಕ್ಷ್ಮಿ. ಕುಂಬಾರನ ಪಾದದಡಿಯಲ್ಲಿ ಕೆಂಪು ಬಣ್ಣದ ಬಟ್ಟೆಯ ಜೊತೆಯಲ್ಲಿ ಕೆಂಪು ಕೆಂಪು ಮಾಂಸದ ಮುದ್ದೆಯಾದ ವಿಠುವನ್ನು ಕಂಡು ಅಯ್ಯೋ ಅಂತ ಅಳುತ್ತಾಳೆ. ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿ ಚಿಣ್ಣನ ಮೃತದೇಹ ಕಾಣುತ್ತ, ಮಣ್ಣಲ್ಲಿ ಮಣ್ಣಾಗಿ ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಮಣ್ಣಲ್ಲಿ ತಾನು ಮಣ್ಣಾಗಿ ಹೋಗಿದ್ದಾನೆ ವಿಠಲ. ಅಯ್ಯೋ ದೇವರೇ, ಪರಮಾತ್ಮ ಕೊಟ್ಟದ್ದನ್ನು ಕಳೆದುಕೊಂಡು ಬಿಟ್ಟೆ. ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿ ಚಿಣ್ಣನ ಮೃತದೇಹ ಕಾಣುತ್ತ, ಕಣ್ಣನಗಲಿಸಿ ಥರ ಥರನೆ ನಡುಗಿದಳು ಆ ಸಾಧ್ವಿ. ಕಣ್ಣ ನಗಲಿಸ್ತಾಳೆ. ಅಯ್ಯೋ ದೇವರೇ, ಬಿಟ್ಟು ಅಲ್ಲಿದ್ದಾನೆ ಅಂತ ಬಂದು ಘೋರನನ್ನು ಆಗಿ ದೂಡಿ ಕೆಳಗೆ ಹಾಕ್ತಾನೆ. ಕೆಳಗೆ ಬಿದ್ದಿದ್ದಾನೆ. ಅಂತರ್ಮುಖನಾಗಿದ್ದಂತಹ ಘೋರ ಬಹಿರ್ಮುಖನಾಗಿ ಈ ಜಗತ್ತಿಗೆ ತಾನು ಬರ್ತಾನೆ. ಯಾಕೆ ನನ್ನನ್ನು ದೂಡಿ ಹಾಕಿದ್ದೆ ಲಕ್ಷ್ಮಿ? ಏನಾಯ್ತು ನಿನಗೆ? ಯಾಕೆ ಈ ಭಯ, ಯಾಕೆ ಈ ಕಣ್ಣೀರು ಕೇಳಿದರೆ, ನಡುಗುವ ಕೈಗಳಿಂದ ತೋರಿಸ್ತಾ ಇದ್ದಾಳೆ, ನೋಡಿ ನಮ್ಮ ಮಗನನ್ನ, ಎಲ್ಲಿದ್ದಾಳೆ ನೋಡಿ ನನ್ನ ಮಗ ಅಂತ ನೋಡಿದರೆ, ಮಣ್ಣಿನಲ್ಲಿ ಮಣ್ಣಾಗಿ ಬೆರೆತಿರುವ ಮಾಂಸದ ಮುದ್ದೆಯಾಗಿ ಪಂಚಭೂತಾತ್ಮಕವಾದ ಪೃಥ್ವಿ ತತ್ವದೊಂದಿಗೆ ಒಂದಾಗಿರ್ತಕ್ಕಂತಹ ತನ್ನ ಮಗನಾದಂತಹ ವಿಠುವನ ಕಳೇವರವನ್ನು ಕಂಡು ಹಾ ವಿಠಲ 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 ಕಣ್ಣೀರು ಸುರಿಸ್ತಾನೆ ಘೋರಕುಮಾರ. ತಾನೇನು ಮಾಡಲಿಕ್ಕೆ ಸಾಧ್ಯ? ಭಗವಂತನ ಯಾವುದೇ ಲೀಲೆಯನ್ನು ಯಾರಿಂದಲೂ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಿ, ಪರಮಾತ್ಮ ಒಂದು ಕೈಯಲ್ಲಿ ಕೊಟ್ಟ, ಇನ್ನೊಂದು ಕೈಯಲ್ಲಿ ತಕ್ಕೊಂಡ. ಪಾಂಡುರಂಗನ ಲೀಲೆಯನ್ನು ನಾವು ಹೇಗೆ ಮನಸ್ಸಿಗೆ ತಂದುಕೊಳ್ಳುವಂಥದ್ದು. ಆದ್ದರಿಂದ ಚಿಂತೆ ಮಾಡಬೇಡ. ಅಂದರೆ ಹೆತ್ತ ಹೃದಯ ನವಮಾಸ ಹೊತ್ತು ಹೆತ್ತು ತುತ್ತಿಕ್ಕಿ ಮುತ್ತಿಕ್ಕಿ ಅಕ್ಕರೆಯ ಸಕ್ಕರೆ ನುಡಿಯನ್ನಾಡಿ ಮಮತೆಯ ಮಧುರ ಅಪ್ಪುಗೆಯಲ್ಲಿ ಬೆಳೆಸಿದ್ದೇನೆ ಸ್ವಾಮಿ ವಿಠುವನ್ನು. ನನ್ನ ಎದೆಯ ರಕ್ತವನ್ನೇ ಕ್ಷೀರವನ್ನಾಗಿ ಕುಡಿಸಿದ್ದೇನೆ. ನನಗೆ ಏನು ತೊಂದರೆ ಅಂತ ಕೇಳ್ತಾ ಇದ್ದೀರಲ್ಲ ನೀವು? ಆ ನಿಮ್ಮ ವಿಠಲನ ಯಾವ ಸ್ಮರಣೆಯಿಂದ ನನ್ನ ವಿಠುವನ್ನು ಮಣ್ಣಲ್ಲೇ ಮಣ್ಣಾಗಿ ಹೋಗಿಸಿದಿರಲ್ಲ ನೀವು? ಎಂತಹ ವಿಠಲ ನಿಮ್ಮ? ವಿಠಲನ ಧ್ಯಾನದಲ್ಲಿ ಮೈಯನ್ನು ಮರೆತುಕೊಂಡು ತನ್ನ ಆತ್ಮಿಕ ಸಂಬಂಧವನ್ನು ಕಳೆದುಕೊಂಡಿರುವಂತಹ ನಿಮ್ಮ ಈ ವಿಠುವಿಗೆ ಧಿಕ್ಕಾರವಿರಲಿ ಅಂತ ವಿಠುವನ್ನು ತಾನು ತೆಗಳ್ತಾನೆ. ಯಾವಾಗ ತನ್ನ ಅಂತರಾತ್ಮನಾಗಿರ್ತಕ್ಕಂತಹ ನನ್ನ ಉಸಿರಲ್ಲಿ ಬೆರೆಸಿದಂತಹ ನನ್ನ ಉಸಿರಲ್ಲಿ ಉಸಿರಾಗಿರ್ತಕ್ಕಂತಹ ರಕ್ತದಲ್ಲಿ ಕಣಕಣವಾಗಿರುವಂತಹ ಪಾಂಡುರಂಗನನ್ನು ನಿಂದಿಸಿದ್ನೋ, ತಡೀಲಿಕ್ಕಾಗಲಿಲ್ಲ ಘೋರನಿಗೆ. ಅಲ್ಲೇ ಇದ್ದಂತಹ ಯಾವುದೋ ಒಂದು ಕೋಲನ್ನು ಹಿಡಿದು ಕೊಂದೇ ಬಿಡ್ತೇನೆ ನಿನ್ನನ್ನು ಅಂತ ಮುಂದೆ ಬರ್ತಾಳೆ. ಲಕ್ಷ್ಮಿ ಈಗ ಹೆದರಿತು. ಇನ್ನು ಒಂದರ ಕ್ಷಣ ಕಳೆದರೆ ಲಕ್ಷ್ಮೀದೇವಿ ನನ್ನ ತಲೆಗೆ ಬಿಟ್ಟು ಬೀಳ್ತದೆ ಅಂತ ಯೋಚನೆ ಮಾಡಿ ಘೋರಕುಂಬಾರ ಮುಂದೆ ಬರುತ್ತಿರುವಂತೆ, ಬರಬೇಡಿ, ಮುಟ್ಟಬೇಡಿ, ಕಿಟ್ಟಬೇಡಿ, ನನ್ನನ್ನು ಮುಟ್ಟಿ ವಿಠಲನ ಆಣೆ ಹಾಕಿಯಾಗಿದೆ. ಸಂಬಂಧಿಗಳನ್ನು ಮುಟ್ಲಿಕ್ಕಾಗೋದಿಲ್ಲ. ದೇಹ ಒಂದು, ಪ್ರಾಣ ಎರಡಾಗಿ ಹೋಯಿತು. ಬೇರೆ ಬೇರೆ ಪ್ರಾಣ ಅಂತ ತಿಳ್ಕೊಂಡು ನಾವು ಇರಲಿಲ್ಲ, ಒಂದಾಗಿದ್ದೆವು. ಈಗ ಎರಡಾಯ್ತಲ್ಲ. ನಿಮ್ಮನ್ನು ಮುಟ್ಟಬಾರ್ದು ಅಂತ ಹೇಳಿದ್ರೆ ನಾನು ಹೇಗೆ ಸಂಸಾರ ಸಾಗಿಸಲಿ ಸ್ವಾಮಿ? ವಿಠಲನ ಮೇಲೆ ಆಣೆ ಬಿಟ್ಟು ಬಿಟ್ರಲ್ಲ. ನಾನೇನು ಸುಮ್ಮನೆ ಹೇಳಿದ್ನೋ, ನಮ್ಮ ಮಗುವನ್ನು ನೆನೆದು ಹೇಳಿದ್ದೆ. ಆದರೆ ನೀವು ವಿಠಲನ ಮೇಲೆ ಆಣೆ ಇಟ್ಟು ನಾನು ಮುಟ್ಟಬಾರದು ಅಂತ ಹೇಳಿದ್ದೆ. ಯಾಕೆ ನನ್ನ ಬಾಯಿಯಿಂದ ಇಂತಹ ಮಾತುಗಳು ಬಂತು? ಸಂಸಾರ ಜೀವನ ಇನ್ನು ಮುಂದುವರಲಿಕ್ಕೆ ಸಾಧ್ಯವಿಲ್ವೇ ಸ್ವಾಮಿ? ನಾನು ತಮಾಷೆಗೆ ಹೇಳಿದ್ದು, ಅದನ್ನು ದೊಡ್ಡದಾದ ಗಂಭೀರವಾಗಿ ಪರಿಗಣಿಸಬೇಡಿ ಅಂತ ಹೇಳಿದರೆ ಘೋರ ಹೇಳ್ತಾನೆ, ಮುಂದೆ ಬರಬೇಡ. ನನ್ನ ವಿಠಲನ ಮೇಲೆ ಇಟ್ಟ ಆಣೆಯನ್ನು ನಾನು ಎಂದಿಗೂ ಕೂಡ ದಾಟಿ ಬರುವವನಲ್ಲ. ನನ್ನನ್ನು ಮುಟ್ಟಬೇಡಿ ಅಂತ ನೀನು ವಿಠಲನ ಮೇಲೆ ಆಣೆ ಇಟ್ಟು ಹೇಳಿದ್ದಿ ನೋಡು, ಜನ್ಮದಲ್ಲಿ ನಿನ್ನನ್ನು ನಾನು ಮುಟ್ಟುವುದಿಲ್ಲ. ಈಗ ಘೋರ ಯೋಚನೆ ಮಾಡ್ತಾನೆ, ಸಂಸಾರ ಜೀವನದಲ್ಲಿದ್ದುಕೊಂಡು ಇನ್ನೊಂದು ವಿಠುವನ್ನು ಪಡೆಯಲಿಕ್ಕೆ ನನಗೆ ಅರ್ಹತೆ ಇದ್ದರೂ ಕೂಡ ಭಗವಂತ ವಿಠು ಎನ್ನುವಂತಹ ಸುಂದರ ಮಗುವನ್ನು ಕೊಟ್ಟೆ, ನನ್ನಿಂದ ನನ್ನ ಕಿತ್ತುಕೊಂಡೆ.
ಸಂಸಾರ ಜೀವನದಲ್ಲಿ ಇನ್ನೊಂದು ವಿಠುವನ್ನು ಪಡೆಯಲಿಕ್ಕಿರುವಂತಹ ಯಾವ ವೈಭೋಗ, ಯಾವ ಸಾಮರ್ಥ್ಯ ಅದನ್ನು ನನ್ನಲ್ಲಿ ಇಟ್ಟೆ, ಅದನ್ನು ಉಪಯೋಗಿಸುವ ಅವಕಾಶವನ್ನು ಕಿತ್ತುಕೊಂಡು ಬಿಟ್ಟೆ ಅಲ್ಲ ಪರಮಾತ್ಮ ನೀನು. ಒಂದು ಕೈಯಲ್ಲಿ ಕೊಡುತ್ತಿ, ಇನ್ನೊಂದು ಕೈಯಲ್ಲಿ ತಕ್ಕೊಳ್ತಿ. ಏನು ನಿನ್ನ ಆಟ? ಏನಿದ್ರೂ ಕೂಡ ವಿಧಿಗೆ ನೀನು ವಿಧಿಯ ಬರಹವನ್ನು ಬದಲಾಯಿಸಲಿಕ್ಕೆ ಹೇಳಬಾರ್ದು. ವಿಧಿ ಹೇಗೆ ಆಡಿಸ್ತಾನೋ ಹಾಗೆ ಆಡಿಸಬೇಕು ಎಂಬುದನ್ನು ತೀರ್ಮಾನ ಮಾಡಿ ಇನ್ನು ನನ್ನ ನಿನ್ನ ಸಂಬಂಧ ಇಷ್ಟೇ ಅಂತ ತಿಳಿದು ಜೀವನ ಸಾಗಿಸ್ತಾ ಇದ್ದಾನೆ. ಕಣ್ಣೀರಿನಲ್ಲಿ ಕೈ ತೊಳೆದು ಬಿಟ್ಟಿದ್ದಾಳಂತೆ ಲಕ್ಷ್ಮಿ. ಯಾಕೆ? ಕುಂಬಾರನನ್ನು ನೋಡಲಿಕ್ಕಾಗೋದಿಲ್ಲ, ನಮ್ಮ ಸಂಸಾರದ ನಮ್ಮ ಕುಟುಂಬವನ್ನು ಬೆಳೆಸಲಿಕ್ಕಾಗೋದಿಲ್ಲ, ವಂಶವನ್ನು ಉದ್ಧಾರ ಮಾಡಲಿಕ್ಕಾಗೋದಿಲ್ಲ ಅಂದರೆ ಏನು ಮಾಡೋದು? ಕೊನೆಗೆ ಮನೆಯವರೆಲ್ಲ ಸೇರಿಕೊಂಡು ಲಕ್ಷ್ಮೀದೇವಿಯ ತಂಗಿಯಾದಂತಹ ಗಂಗೆಯನ್ನು ಮದುವೆ ಮಾಡಿಕೊಡ್ತಾರೆ. ಯಾಕೆ? ನನ್ನನ್ನು ನೀವು ಮುಟ್ಟಬಾರ್ದು ಅಂತಿದ್ದರೆ, ನಾನು ನಿಮ್ಮನ್ನು ಮುಟ್ಟಬಾರ್ದು ಅಂತಿದ್ದರೆ, ಇನ್ನೊಂದು ಹೆಂಡತಿ ಬಂದರೆ ಅಲ್ಲಿ ಹುಟ್ಟಿದಂತಹ ಮಗುವನ್ನು ನಾನು ನನ್ನವನು ಅಂತ ತಿಳ್ಕೊಳ್ತೇನೆ, ನನ್ನ ಮಗು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಂತ ತಿಳ್ಕೊಳ್ತೇನೆ ಅಂತ ತಾನು ಭಾವಿಸ್ತೇನೆ ಅಂತ ಭಾವಿಸಿ ತನ್ನ ತಂಗಿಯಾದಂತಹ ಗಂಗೆಯ ಜೊತೆಯಲ್ಲಿ ಕುಂಬಾರನ ಮದುವೆ ಮಾಡಿಸಿದರೆ, ರಾತ್ರಿ ಯಾವ ರಾತ್ರಿ ಸುಂದರವಾದ ಸುಮಧುರವಾದ ರಾತ್ರಿ ಆಗಬೇಕಾಗಿತ್ತೋ ಆ ರಾತ್ರಿಯ ದಿವಸ ಗಂಗೆ ತನ್ನ ಕೈಯಲ್ಲಿ ಕ್ಷೀರವನ್ನು ಹಿಡಿದು ಬಂದರೆ ಗೋರ ಹೇಳ್ತಾನೆ, ಲಕ್ಷ್ಮಿಗೊಂದು ಕಾನೂನು, ನಿನಗೊಂದು ಕಾನೂನು ಇಲ್ಲ, ಲಕ್ಷ್ಮಿಯನ್ನು ನಾನು ಮುಟ್ಟುವುದಿಲ್ಲವಾದರೆ ನಿನ್ನನ್ನು ಮುಟ್ಟುವುದಿಲ್ಲ ಜನ್ಮ ಜನ್ಮದಲ್ಲಿ ಅಂತೇಳಿ. ಒಡಲು ಸಿಡಿದುದೋ ಕಠೋರ ನುಡಿ ಕಿಡಿ ಸಿಡಿಲು ಬಡಿಯುತ್ತಲೀ. ಈ ಮಾತುಗಳನ್ನು ಕೇಳಿದ ಕ್ಷಣ ಗಂಗೆ ತನ್ನ ಮೈ ಮೇಲೆ ಸಿಡಿಲಬ್ಬರದ ಆ ಸಿಡಿಲೆ ಗುಡುಗೆ ಬಿದ್ದಂತೆ ತಾನು ಹಿಮ್ಮೆಟ್ಟುತ್ತಾಳೆ. ಭುವನದ ಗರ್ಭ ನುಂಗಿತೋ ನಿಂತ ನೆಲವೆರಡಾಗಿ ಸೀಳುತ್ತಲೀ. ಧಗಧಗಿಪ ಬಡವಾಗ್ನಿ ಮಧ್ಯದಿ ತನು ಕರಟಿತೋ. ಗಗನ ಚುಂಬಿತ ಶಿಖರ ಶಿರದಿಂದ ಪತನ ಘಟಿಸಿತೋ. ಶತಸಹಸ್ರ ಚೇಳುಗಳ ದಂಡು ದೇಹವನು ಕಡಿ ಕಡಿದು ಹಿಂಸಿಸಿತೋ. ಅಕಟ ಅಕಟಕಟ ಆವಿಧಿ ಆವಿಧಿ ಹಾವಿಧಿಯ ಸೇರಿಸಲಾರೆ. ಹಾವಿಧಿ ಸೇರಿಸಲಾರೆ ನಾ. ಕೊಡುವವನು ನೀನೆ, ಕೊಂಡೊಯ್ಯುವವನು ನೀನೆ. ಕೊಡುವವನು ನೀನೆ, ಕೊಂಡೊಯ್ಯುವವನು ನೀನೆ. ಬಿಡದೆ ರಕ್ಷಿಸುವ ನೀ, ಶಿಕ್ಷಿಸುವವ ನೀನೆ. ಕೊಡುವವನು ನೀನೆ, ಕೊಂಡೊಯ್ಯುವವನು ನೀನೆ. ಬಿಡದೆ ರಕ್ಷಿಸುವವ ನೀ, ಶಿಕ್ಷಿಸುವವ ನೀನೆ. ಕೊಡುವಾಗ ಎನ್ನೆರಡು ಕರದಿಂದ ಪಡೆಯುವವ. ಕೊಡುವಾಗ ಎನ್ನೆರಡು ಕರಗಳಿನ ಪಡೆದುದ ನೀ, ಪಡೆದು ಕೊಂಡೊಯ್ಯುವಾಗ ಉಳಿಸದಾದ ರಾಜನೇ. ಕೊಡುವವನು ನೀನೆ, ಕೊಂಡೊಯ್ಯುವವನು ನೀನೆ. ಕೊಡುವವನು ವಿಠಲ. ವಿಠಲನನ್ನ ಈ ಪ್ರಕಾರವಾಗಿ ತಾನು ಕೊಂಡಾಡ್ತಾನೆ. ಕೊಡುವವ ನೀನೇ, ಕೊಂಡೊಯ್ಯುವವ ನೀನೇ. ನೀನು ಕೊಡುವಾಗ ತನ್ನ ಎರಡೂ ಕೈಗಳಿಂದ ಬಾಚಿ ತಕ್ಕೊಂಡೆ ವಿಠಲ. ಆದರೆ ನನ್ನ ಹತ್ರ ಹೇಳಿದ್ರೆ ಕೊಂಡು ಹೋಗ್ತಾ ಇದೆಯಲ್ಲ, ಇವಾಗ ಎರಡು ಕೈಗಳಲ್ಲ 20,000 ಕೈಗಳಿದ್ದರೂ ಕೂಡ ನನ್ನಿಂದ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲವನ್ನು ಕಿತ್ತುಕೊಂಡು ಬಿಟ್ಟೆ. ಸುಖವನ್ನು ಕಿತ್ತುಕೊಂಡೆ, ಸಂಬಂಧವನ್ನು ಕಿತ್ತುಕೊಂಡೆ, ಮಗುವನ್ನು ಕಿತ್ತುಕೊಂಡೆ, ಎಲ್ಲವನ್ನು ಕಿತ್ತುಕೊಂಡೆ. ಕೊಟ್ಟವನು ನೀನೇ, ಕಿತ್ತುಕೊಳ್ಳುವವನು ನೀನೇ. ಈ ಪ್ರಕಾರವಾಗಿ ಕಣ್ಣೀರ ಜೀವನವನ್ನು ಸಾಗಿಸ್ತಾ ಇರಬೇಕಾದ್ರೆ ಅದೊಂದು ದಿನ ಪಾಂಡುರಂಗನ ಇಚ್ಛೆಯೋ ಎಂಬಂತೆ ನಿದ್ರಿಸಿದ್ದಾನಂತೆ ಗೋರಕುಂಬಾರ. ಅಂತರ್ಮುಖಿಯಾಗಿದ್ದಾನೆ. ಪಾಂಡುರಂಗನ ದಿವ್ಯ ದರ್ಶನವಾಗ್ತದೆ ಅವನಿಗೆ. ಪರಮಾತ್ಮ ಯಾರು ಅಂತರ್ಮುಖಿಯಾಗಿ ತನ್ನನ್ನು ಧ್ಯಾನ ಮಾಡ್ತಾನೋ ಅವರ ಹೃದಯದಲ್ಲಿ ತಾನು ಗೋಚರಕ್ಕೆ ಬರ್ತಾನೆ.
ಒಂದು 5 ನಿಮಿಷ ಬಿಟ್ಟು ನಾವು ಮುಂದುವರಿಸ್ತೇವೆ. ಒಂದು 5 ನಿಮಿಷ ದಯವಿಟ್ಟು ಈ ಪೂಜೆ ಮುಗಿದ ಮೇಲೆ ನಾವು ಮುಗಿಸಿ. ಅನಿರೀಕ್ಷಿತವಾಗಿರ್ತಕ್ಕಂತಹ ಸಂದರ್ಭವೊಂದರಲ್ಲಿ ಲಕ್ಷ್ಮಿ ಇಟ್ಟಂತಹ ಆಣೆಗೆ ತಾನು ಬದ್ಧನಾಗಿರ್ತಕ್ಕಂತಹ ಘೋರ ಲಕ್ಷ್ಮಿಯ ತಂಗಿಯಾದಂತಹ ಗಂಗೆಯ ಮೇಲೂ ಕೂಡ ತಾನು ಅದೇ ಭಾವನೆಯನ್ನು ತಳೆಯುತ್ತಿರುವಂತಹ ಸಂದರ್ಭ. ಅದೊಂದು ದಿವಸ ನಿದ್ರೆಯಲ್ಲಿದ್ದಾನೆ, ಅಂತರ್ಮುಖಿಯಾಗಿದ್ದಾನೆ, ಪರಮಾತ್ಮನ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ, ಪಾಂಡುರಂಗನ ಸನ್ನಿಧಿಯಲ್ಲಿದ್ದಾನೆ ಘೋರ. ಪಾಂಡುರಂಗ ತನ್ನ ಮುಂಭಾಗದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಆ ಪಾಂಡುರಂಗನ ದಿವ್ಯ ಸೌಂದರ್ಯವನ್ನು, ಔದಾರ್ಯವನ್ನು ಕಾಣ್ತಾ 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 ಮೈ ಮರೆತು ಬಿಟ್ಟಿದ್ದಾನಂತೆ. ಅವರ ಜೊತೆಯಲ್ಲಿ ಆಟವಾಡ್ತಾ ಇದ್ದಾನೆ. ತನ್ನ ಇಬ್ಬರು ಹೆಂಡತಿಯರ ಜೊತೆಯಲ್ಲಿ ಆಟವಾಡ್ತಾ ಆ ಪಾಂಡುರಂಗನಿಗೋಸ್ಕರವಾಗಿ ತನ್ನನ್ನು ತಾನು ತ್ಯಾಗ ಮಾಡಿದ್ದೇನೆ ಅಂತ ತಿಳ್ಕೊಂಡಂತಹ ಘೋರ ತನ್ನ ಹೆಂಡಿರಿಬ್ಬರನ್ನ ಕೈಯಲ್ಲಿ ಹಿಡಿದು ಆ ಪರಮಾತ್ಮನ ಮುಂಭಾಗದಲ್ಲಿ ತಾನು ಅಡ್ಡಲಾಗಿ ಬೋರಲಾಗಿ ಮಲಗಿದ್ದಾನೆ. ಯಾವಾಗ 2 ಕೈಗಳಿಂದ ತನ್ನ ಹೆಂಡಿರನ್ನು ಹಿಡಿದನೋ ಕಣ್ತರೀತಾನೆ. ತೆಗೆದ್ರೆ ಎಲ್ಲಿ ಹೆಂಡಿರು ಮಲಗಿದ್ದರೋ ಅಲ್ಲಿಗೆ ಹೋಗಿ ಅವರಿಬ್ಬರನ್ನು ಹಿಡ್ಕೊಂಡು ಬಂದಂತಹ ಘೋರ ಪರಮಾತ್ಮನ ಅಂತರಾಳ ಏನುಂಟೋ ಯಾರಿಗೂ ಗೊತ್ತು. 2 ಕೈಗಳಲ್ಲಿ ತನ್ನ ಇಬ್ಬರು ಹೆಂಡಿರ ಕೈಗಳನ್ನು ತಾನು ತರಿಸಿಕೊಂಡಿದ್ದಾನೆ. ತಟ್ಟನೆ ಕೈ ಬಿಟ್ಟಿದ್ದಾನೆ. ಅಯ್ಯೋ, ನಾನೇನು ಮಾಡಿದೆ? ವಿಠ್ಠಲನಿಗೆ ನಾನು ಅಪಚಾರ ಮಾಡಿಬಿಟ್ನೆ, ಮುಟ್ಟುವುದಿಲ್ಲ ಅಂತ ನಾನು ನಿರ್ಧಾರ ಮಾಡಿಬಿಟ್ಟವ. ಮುಟ್ಟಿದರೆ ವಿಠ್ಠಲನ ಆಣೆ ಎಂಬುದಾಗಿ ಆಣೆ ಇಟ್ಟವಳು ನೀನು. ನಾನು ನಿನ್ನನ್ನು ಗಂಗೆಯನ್ನು ಸ್ಪರ್ಶಿಸಿದನಲ್ಲ, ಅಪವಿತ್ರವಾಯಿತಲ್ಲ ಈ ಕರಗಳು. ಏನು ಮಾಡೋಣ? ಅಪವಿತ್ರವಾದಂತಹ ಈ ಕರಗಳಿಂದ ಪಾಂಡುರಂಗನ ಸೇವೆಯನ್ನು, ವಿಠ್ಠಲದ ಸೇವೆಯನ್ನು ನಾನು ಹೇಗೆ ಮಾಡೋಣ ಅಂತ ತಿಳಿದು ಅತ್ತಿತ್ತ ನೋಡ್ತಾನೆ. ಕಡಗೋಲೊಂದು ಕಾಣುತ್ತದೆ, ಅದನ್ನು ಹಿಡಿದು ಕಿಟಕಿಯ ಸಂದಿಯಲ್ಲಿ ಇಡ್ತಾನೆ. ತನ್ನ 2 ಕೈಗಳನ್ನು, ಹೇ ಕರಗಳೇ, ಪಾಂಡುರಂಗನನ್ನು ಅರ್ಚಿಸುವಂತಹ ಭಾಗ್ಯಗಳಿಂದ ನೀವು ವಂಚಿತರಾಗಿದ್ದೀರಿ ಅಂತ ತಿಳಿದು ಆ 2 ಕೈಗಳನ್ನು ಕುಡುಗೋಲಿಗೆ ತಾನು ಹೊಡೆದು 2 ಕರಗಳನ್ನು ತುಂಡರಿಸಿಬಿಡ್ತಾನಂತೆ ಘೋರ. ಥಟನೆಂಬುದಾಗಿ ಆ ಕರಗಳು ಭಗವಂತನ ಅರ್ಚನೆ ಮಾಡುವ ಭಾಗ್ಯ ನಮಗಿಲ್ಲವಾಯಿತೇ ಎಂಬುದಾಗಿ ಚಟಪಡಿಸುತ್ತಿರುವಂತಹ ಸಂದರ್ಭದಲ್ಲಿ ನೋವು ತಾಳಲಾಗದೆ ವಿಠಲ 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 ಅಂತ ಅಳುತ್ತಾ ಇದ್ದಾನೆ. ನೆಲಕ್ಕೆ ಬಿದ್ದು ರಕ್ತಸಿಕ್ತವಾಗಿರತಕ್ಕಂತಹ ತನ್ನ ಕೈಗಳನ್ನು ಹಿಡಿದುಕೊಂಡು ನರಳಾಡ್ತಾ ಇದ್ದಾನಂತೆ. ನಾವೆಲ್ಲಾದರೂ ಉಪಚರಿಸಲಿಕ್ಕೋಸ್ಕರವಾಗಿ ಹತ್ತಿರ ಹೋಗಿ ಅವನ ಮೈ ಮುಟ್ಟಿಕೊಂಡ್ರೆ ಯಾವ ಭಾಗ ಸ್ಪರ್ಶವಾಯಿತೋ ಆ ಭಾಗವನ್ನು ತುಂಡರಿಸಲಿಕ್ಕೂ ಕೂಡ ಘೋರ ತಾನು ಸಿದ್ಧನಿದ್ದಾನೆ. ಆದ್ದರಿಂದ ಇಬ್ಬರು ಕೂಡ ದೂರ ನಿಂತು ಏನು ಮಾಡೋಣ ಅಂತ ಚಟಪಡಿಸುತ್ತಿರುವಂತಹ ಸಂದರ್ಭ. ಪರಮಾತ್ಮ ಅನಾಥ ರಕ್ಷಕ, ಅನಾಥೋ ದೈವ ರಕ್ಷಕನಲ್ವೇ. ಯಾವಾಗ ಬಂಧುಗಳು, ಇಷ್ಟರು, ನೆಂಟರು ಎಲ್ಲರೂ ಕೂಡ ದೂರವಾದರೋ ಆವಾಗ ಪರಮಾತ್ಮ ತಾನು ಸಹಾಯಕ್ಕೆ ಬರ್ತಾನೆ. ಜಗನ್ನಾಥದಾಸರು ಹೇಳ್ತಾರೆ, ಜನನಿಯನು ಕಾಣದಿಹ ಬಾಲಕ, ಜನನಿಯನು ಕಾಣದಿಹ ಬಾಲಕ, ನೆನೆದು ಹಲುಬುತ್ತೀರೆ ಕತ್ತಲೆ ಮನೆಯೊಳಗೆ ಅಡಗಿದ್ದವನ ನೋಡುತ್ತ ನಗುತ್ತ ಹರುಷದಲ್ಲಿ ತನಯನಂ ಬಿಗಿದಪ್ಪಿರಂಭಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನ ಬಳಿದ್ದೆಡೆಗೆ ಬಂದು ಒದಗಿ ಸಲಹುವನು. ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಯಾವ ರೀತಿಯಲ್ಲಿ ಮಕ್ಕಳಿಗೆ ಆಟಿಕೆಯನ್ನು ಕೊಟ್ಟು ನೀವು ಆಟವಾಡಿ ಅಂತ ಮಕ್ಕಳನ್ನು ಆಟಕ್ಕೆ ಬಿಟ್ಟು ತಾಯಿ ತಾನು ಅಡುಗೆ ಕೋಣೆಯಲ್ಲಿ ತನ್ನ ಕಾರ್ಯದಲ್ಲಿ ಮಗ್ನನಾಗಿರುವಾಗ ಮಕ್ಕಳು ಆಟಿಕೆಯಲ್ಲಿ ಆಡುತ್ತಿರುವಷ್ಟರ ಕಾಲ ತಾಯಿಗೆ ನಿಶ್ಚಿಂತೆಯೋ, ಯಾವಾಗ ಆ ಮಗು ನೋವಿನಿಂದ ಅಮ್ಮ ಅಂತ ಕರೆದಾಗ ತಾನೇನು ಕೆಲಸ ಮಾಡ್ತಾ ಇದ್ದಾಳೋ ಆ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ತನಯನಂ ಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಳೆವಂತೆ ಆ ಮಗುವನ್ನು ಮುದ್ದಿಸಿ ಅಪ್ಪಿ ಚುಂಬಿಸಿ ಆ ಮಗುವಿನ ಅಳಲನ್ನು ಯಾವ ರೀತಿಯಲ್ಲಿ ಪರಮಾತ್ಮ ಕಳೆಯುತ್ತಾನೋ ಅದೇ ರೀತಿಯಲ್ಲಿ ತನ್ನ ಪ್ರಿಯ ಭಕ್ತನಾದಂತಹ ಘೋರ ಈಗ ಯಾವುದೇ ರೀತಿಯ ಸಹಾಯ ಸಹಕಾರ ಉಪಚಾರ ಇಲ್ಲದೆ ವಿಲವಿಲ ಒದ್ದಾಡ್ತಾ ಇದ್ದಾನೆ ಎಂಬುದನ್ನು ತಿಳಿದ ಕ್ಷಣ ಪರಮಾತ್ಮ ವೈಕುಂಠದಿಂದ ಕೆಳಗಿಳಿದೇ ಬಿಟ್ಟ. ರಂಗಬಂದ ಮನೆಗೆ ವಿಠಲ, ರಂಗಬಂದ ಮನೆಗೆ, ರಂಗಬಂದ ಮನೆಗೆ ವಿಠಲ, ರಂಗಬಂದ ಮನೆಗೆ
ಪಾಂಡುರಂಗ ಬಂದ ಮನೆಗೆ, ವಿಠಲ ರಂಗ ಬಂದ ಮನೆಗೆ. ಅಂಗ ಮುರಿದು ಬಿಟ್ಟಿರುವ ಭಕುತನ ಭಂಗ ಕಳೆದು ಆನಂದ ಕೊಡುವುದಕ್ಕೆ, ಭಂಗ ಕಳೆದು ಆನಂದ ಕೊಡುವುದಕ್ಕೆ ರಂಗ ಬಂದ ಮನೆಗೆ, ವಿಠಲ ರಂಗ ಬಂದ ಮನೆಗೆ. ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. 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 ರಂಗ ಬಂದ ಮನೆಗೆ, ವಿಠಲ ರಂಗ ಬಂದ ಮನೆಗೆ, ವಿಠಲ ಪಾಂಡುರಂಗ ಬಂದ, ಪಾಂಡುರಂಗ ಬಂದ. ರಂಗ ಎನ್ನುವಂತಹ ನಾಮಧೇಯದಿಂದ ಪಾಂಡುರಂಗನೇ ಕೆಳಗಿಳಿದು ಬಂದ. ಉಪಚಾರಕ್ಕೆ ಯಾರೂ ಇಲ್ಲ ಎನ್ನುವುದ ಚಟಪಟಿಕೆಯಿಂದ ಚಟಪಡಿಸುತ್ತಿರುವಂತಹ, ನರಳುತ್ತಿರುವಂತಹ ಆ ಘೋರನ ಎರಡು ಕೈಗಳನ್ನು, ಎರಡು ಹಸ್ತಗಳನ್ನು, ಸುರಿಯುತ್ತಿರುವ ರಕ್ತಗಳನ್ನು ಒರೆಸಿ ಆ ರಕ್ತಕ್ಕೆ ತಾನು ಸಿದ್ಧ ಪಟ್ಟಿಯನ್ನು ಕಟ್ಟಿ, ಮೂಲಿಕೆಯನ್ನಿಟ್ಟು ಪಟ್ಟಿ ಕಟ್ಟಿ ಆರೈಕೆ ಮಾಡ್ತಾನೆ. ಭೀಷಣಿಗೆಯಲ್ಲಿ ಆರೈಕೆ ಮಾಡ್ತಾನೆ. ಅನ್ನವನ್ನು ಇಳ್ತಾನೆ. ಅವನನ್ನು ಎತ್ತಿಕೊಂಡು ಹೋಗಿ ಹಾಸಿಗೆಯಲ್ಲಿ ಮಲಗಿಸ್ತಾನೆ. ಪರಮಾತ್ಮನಿಗೆ ಒಮ್ಮೆ ಮನಸ್ಸಾಯಿತೋ, ಭಕ್ತರ ಮನೆಯಲ್ಲಿ ದಾಸನಾಗ್ತಾನೆ. ನಿನ್ನ ದಾಸರ ಮನೆಯ ದಾಸಾನುದಾಸ. ಪರಮಾತ್ಮ ದಾಸರ ಮನೆಯ ದಾಸಾನುದಾಸ. ಕನಕದಾಸರದನ್ನು ಹೇಳಿದ್ದಲ್ವೇ, ತನ್ನ ಭಕ್ತನ ಮನೆಯಲ್ಲಿ, ತನ್ನ ದಾಸನ ಮನೆಯಲ್ಲಿ ದಾಸನಾಗಿ ತಾನು ಜೀವನ ಮಾಡ್ತಕ್ಕಂಥವ. ಆರೈಕೆ ಮಾಡ್ತಾನೆ. ಅನೇಕ ದಿನಗಳ ಕಾಲ ಘೋರನನ್ನು ಆರೈಕೆ ಮಾಡಿ, ಘೋರ ಒಂದು ಸ್ಥಿತಿಗೆ ಬರುವ ತನಕವೂ ಕೂಡ ಆರೈಕೆ ಮಾಡಿ, ಒಂದು ಮಧ್ಯರಾತ್ರಿಯಿಂದ ಹೊರಟು ಹೋಗ್ತಾನೆ. ಆ ದಿವಸ ನಾಮದೇವ ಜ್ಞಾನೇಶ್ವರಾದಿಯಾಗಿ ಅನೇಕಾನೇಕ ಮಹನೀಯರು ಪಂಢರಾಪುರಕ್ಕೆ ಬಂದಿದ್ದಾರೆ. ವಿಠ್ಠಲನ ದರ್ಶನ ಮಾಡಬೇಕು ಅಂತ ಅಲ್ಲಿಗೆ ಬಂದರೆ ಕಳಾಹೀನವಾಗಿರತಕ್ಕಂತಹ ಆ ಸಾನ್ನಿಧ್ಯವನ್ನು ನೋಡ್ತಾನೆ. ಯಾಕೆ ಕಳಾಹೀನವಾಗಿದೆ? ಎಲ್ಲಿದ್ದಾನೆ ಪಾಂಡುರಂಗ? ತನ್ನ ಜ್ಞಾನ ದೃಷ್ಟಿಯಿಂದ ಕಂಡರೆ ಪಾಂಡುರಂಗನ ಸಾನ್ನಿಧ್ಯವೇ ಆ ವಿಗ್ರಹದಲ್ಲಿ ಕಂಡು ಬರ್ತಾ ಇಲ್ಲ. ಎಲ್ಲಿದ್ದಾನೆ? ಆವಾಗ ರುಕುಮಾಯಿ ಅಂದರೆ ರುಕ್ಮಿಣೀ ದೇವಿ ತಾನು ಅಶರೀರವಾಣಿಯಾಗಿ ಜ್ಞಾನೇಶ್ವರರಿಗೆ, ತುಕಾರಾಮರಿಗೆ, ನಾಮದೇವರಿಗೆ ತಾವು ತಿಳುವಳಿಕೆ ಹೇಳ್ತಾನೆ. ನಮ್ಮ ರಂಗ, ನಮ್ಮ ವಿಠಲ ಭಕ್ತನ ಸೇವೆಗೋಸ್ಕರವಾಗಿ ಭಕ್ತರ ಮನೆಯಲ್ಲಿ ದಾಸನಾಗಿ ಆರೈಕೆ ಮಾಡಲಿಕ್ಕೆ ಹೋಗಿದ್ದಾನೆ. ನಾಮದೇವರು ಕೇಳ್ತಾರಂತಹ ಭಕ್ತ ಯಾರು? ಯಾರ ಭಕ್ತ? ನಾನು ಅವನು ನೋಡಬೇಕು, ಅವನ ಪಾದಸ್ಪರ್ಶ ಮಾಡಬೇಕು. ಯಾಕೆ? ದೇವರು ನಮಗೆ ಸಿಗದೇ ಇದ್ದರೂ ಕೂಡ ಯಾರು ದೇವರ ಸೇವೆ ಮಾಡಿದ್ದಾರೋ, ದೇವರ ಅರ್ಚನೆ ಮಾಡಿದ್ದಾರೋ, ಯಾರು ದೇವರನ್ನು ಕಂಡಿದ್ದಾರೋ ಅವರ ಪಾದ ಸ್ಪರ್ಶ ಮಾಡಿ, ಅವರನ್ನು ಕಂಡು ಅವರ ಜೊತೆಯಲ್ಲಿ ಮಾತನಾಡಿ ನಮ್ಮ ಜೀವನ ಪಾವನ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಅದು ಯಾರು ಆ ಮಹಾತ್ಮ ಎಂದರೆ, ಘೋರನ ಹೆಸರನ್ನು ರುಕ್ಮಿ ಹೇಳುವಾಗ ನಾಮದೇವ ಮೊದಲೇ ಪರಿಚಯ ಇದ್ದ ಘೋರ, ನಾಮದೇವನ ಸ್ವರೂಪೋದ್ಧಾರ ಮಾಡಿದವ ಓಡೋಡಿ ಬರ್ತಾನೆ ಘೋರ ಕುಂಬಾರನ ಮನೆಗೆ. ಅಣ್ಣ ಘೋರ, ಎಲ್ಲಿದ್ದಾನೆ ನಮ್ಮ ರಂಗ? ಕುಂಬಾರ ಹೇಳ್ತಾನೆ, ನಮ್ಮ ಮನೇಲಿ ರಂಗ ಎಲ್ಲಿ ಬರಬೇಕು? ನೀವು ನಿತ್ಯವೂ ಪಂಢರಾಪುರಕ್ಕೆ ಹೋಗುವವರು, ಆ ಪಂಢರಾಪುರದಲ್ಲಿ ರಂಗನನ್ನು ಕಂಡವರು ನೀವು, ನನ್ನಲ್ಲಿ ಏನು ಕೇಳ್ತೀರಿ? ನಾನೆಲ್ಲಿ ನೋಡಿದ್ದೇನೆ? ಇಲ್ಲ, ನಿಮ್ಮ ಮನೆಯಲ್ಲೇ ನಿಮ್ಮ ಆರೈಕೆ ಮಾಡಿರತಕ್ಕಂತಹ ರಂಗ, ಅವನೇ ನಮ್ಮ ಪಾಂಡುರಂಗ, ಅವನನ್ನು ತೋರಿಸಿಬಿಡು ನನಗೆ, ಅಷ್ಟೇ ಸಾಕು. ಯಾವಾಗ ನಾಮದೇವರ ಬಾಯಿಯಿಂದ ಈ ಮಾತನ್ನು ಕೇಳ್ತಾನೋ, ಬುಡ ಕಡೆದ ಬಾಳೆಗಡದಂತೆ ನೆಲಕ್ಕೆ ಕುಸಿದು ಬಿತ್ತನಂತೆ. ಅಯ್ಯೋ, ಏನು ಮಾಡಿಬಿಟ್ಟೆ? ವಿಠ್ಠಲನ ಕೈಯಿಂದ ನಾನು ಸೇವೆ ಮಾಡಿಸಿಕೊಂಡೆ. ಹೋಗು ಬಾ ನಿಲ್ಲೆಂದು ನುಡಿದನೆ, ಬಿಗುತ್ತಲಿ ಅವಮಾನಗೈದನೆ.
ರಂಗ, ನಿನ್ನನ್ನು ಹೋಗು, ಬಾ, ನಿಲ್ಲು ಅಂತ ಹೇಳಿದ್ನೆ. ನಾನು ಅವಮಾನ ಮಾಡಿದವ, ಹೋಗು ಬಾ ಎಂಬುದಾಗಿ ಏಕವಚನದಲ್ಲಿ ಹೇಳಿದವ. ನೀನು ಜಗತ್ತಿನ ಭಂಡಾರಿಯೇನು, ಈ ಜಗತ್ತನ್ನು ರಚನೆ ಮಾಡಿರುವವ ನೀನು. ಅಯ್ಯೋ ದೇವ, ಹೋಗು ಬಾ ಎಂದು ಜರೆದನೆ ಬೀಗುತ್ತಲಿ ಅವಮಾನಗೈದನೆ. ನಗು ನಗು ತಲದ ಸಹಿಸಿ ಎನ್ನಯ ಸೇವನಿಗೈದೆ. ಇಷ್ಟೆಲ್ಲ ನಾನು ಮಾಡಿದ್ರು ಕೂಡ ನಗು ನಗುತ್ತಾ ನನ್ನ ಸೇವೆ ಮಾಡಿದ್ಯಾ ಸ್ವಾಮಿ. ಮಗುವಿನಂದದಿ ಕೈಯ ಪಿಡಿಯುತ್ತ ಸೊಗಸಿನಲ್ಲಿ ಆರೈಕೆಗೈದೆಯ. ನನ್ನನ್ನು ನಿನ್ನ ಮಗುವಿನಂತೆ ನನ್ನ ಕೈ ಹಿಡಿದು ನನ್ನ ಆರೈಕೆ ಮಾಡುವಷ್ಟು ದೊಡ್ಡ ವ್ಯಕ್ತಿಯೇನು ನಾನು. ಸೊಗಸಿನಲ್ಲಿ ಎನ್ನ ಕೈ ಪಿಡಿದು ಎನ್ನ ಆರೈಕೆ ಮಾಡಿದೆಯ. ಜಗದ ರಕ್ಷಕ ಹರಿಯೇ ನಿನ್ನನು ಗುರುತಿಸಲು ಮರೆತೆ. ಜಗತ್ತಿನ ರಕ್ಷಕನಾಗಿರುವಂತಹ ನಿನ್ನನ್ನು ಗುರುತಿಸಲಿಲ್ಲ ಸ್ವಾಮಿ. ನಾನು ಗೊತ್ತಾಗಲಿಲ್ಲ ಈ ಪಾವನದ ಹೃದಯಕ್ಕೆ ನೀನು ದೇವರು ಅಂತ. ಸ್ವಾಮಿ, ಎಲ್ಲಿದ್ಯಮ್ಮ, ಎಲ್ಲಿದ್ಯಪ್ಪ, ಎಲ್ಲಿದ್ದಿ ಬಂಧು, ಎಲ್ಲಿಯ ತಂದೆ ತಾಯಿ ಎಲ್ಲವೂ ನೀನಲ್ವೇ. ರಂಗವಿಠಲ ಪಾಂಡುರಂಗ ಭಂಗ ಕಳೆಯೋ ಪಾಂಡುರಂಗ, ಭಂಗದಲ್ಲಿದ್ದೆನ್ನ ಸಲಹೋ ಪಂಢರೀನಾಥ. ರಂಗವಿಠಲ ಪಾಂಡುರಂಗ ಭಂಗ ಕಳೆಯೋ ಪಾಂಡುರಂಗ, ಸಂಗದಲ್ಲಿದ್ದೆನ್ನ ಸಲಹೋ ಪಂಢರೀನಾಥ. ಉತ್ತುಂಗಕ್ಕೇರಿಸಿ ಪೊರೆದು ಪಾಲಿಸು ರುಕ್ಮಿಣಿ ಕಾಂತ, ರುಕ್ಮಿಣಿ ಕಾಂತ, ರುಕ್ಮಿಣಿ ಕಾಂತ. ರಂಗವಿಠಲ ಪಾಂಡುರಂಗ ಭಂಗ ಕಳೆಯೋ ಪಾಂಡುರಂಗ. ಎಲ್ಲವನ್ನು ಮರೆತುಕೊಂಡು ಪಂಢರಾಪುರದ ಕಡೆಗೆ ಓಡ್ತಾ ಇದ್ದಾನಂತೆ ಗೌರ. ಹೇ ರಂಗ, ಹೇ ವಿಠಲ, ಬಂಧುಗಳು ಎನಗಿದ್ದರೇನು, ಚಂದದಲ್ಲಿ ಕರ ಪಿಡಿದರೇನು, ಸಿಂಧುಶಯನನೆ ನೀನೆ ಎನಗೆ ಒಬ್ಬನೇ ತಂದೆ. ಬಂಧು ಬಳಗ ಇದ್ಯಾರು ಮುಖ್ಯವಲ್ಲ. ಹೇ ಸಿಂಧು ಶಯನ, ನೀನೊಬ್ಬನೇ ನನಗೆ ತಂದೆ ಸ್ವಾಮಿ. ಬಂಧುಗಳು ಎನಗಿದ್ದರೇನು, ಚಂದದಲ್ಲಿ ಕರ ಪಿಡಿದರೇನು, ಸಿಂಧುಶಯನನೆ ನೀನೆ ಎನಗೆ ಒಬ್ಬನೇ ತಂದೆ. ಅಂದು ಪಾಲಿಸಬೇಕು ಎನ್ನನು ಇಂದಿರೇಶ ಮುಕುಂದ, ಪರಮಾನಂದದಲ್ಲಿ ಕೈ ಪಿಡಿದು ಸಲಕು ಕುಂದುಗಳ ಮರೆತು, ಕುಂದುಗಳ ಮರೆತು. ರಂಗವಿಠಲ ಪಾಂಡುರಂಗ ಭಂಗ ಕಳೆಯೋ ಪಾಂಡುರಂಗ, ಸಂಗದಲ್ಲಿದ್ದೆನ್ನ ಸಲಕು ಪಂಢರೀನಾಥ. ಉತ್ತುಂಗಕ್ಕೇರಿಸಿ ಕೊರೆದು ಪಾಲಿಸು ರುಕ್ಮಿಣಿ ಕಾಂತ, ರುಕ್ಮಿಣಿ ಕಾಂತ, ರುಕ್ಮಿಣಿ ಕಾಂತ. ಓಡೋಡ್ತಾ ಓಡೋಡ್ತಾ ಬಂದಿದ್ದಾನೆ. ಪಂಢರಾಪುರ ಕಾಣಿಸ್ತಾ ಇದೆ. ಪಂಢರಾಪುರದ ಬಡಿಗೋಡಿ ಬಂದಿದ್ದಾನೆ ರಂಗ. ವಿಠಲ ರಂಗ, ರಂಗ ರಂಗ ರಂಗ. ಎತ್ತಿತ್ತಲೀಗ ಕಗ್ಗತ್ತಲಾಯ್ತು ಗೊತ್ತಾಗದಾಯ್ತು ವಿಠಲ. ಎತ್ತಿತ್ತಲೀಗ ಕಗ್ಗತ್ತಲಾಯ್ತು ಗೊತ್ತಾಗದಾಯ್ತು ವಿಠಲ. ಹೊತ್ತಂತ ನಿನ್ನ ಕೈ ತುತ್ತ ತಿಂದು ಹೊತ್ತಾಯ್ತು ಬಾರೋ ವಿಠಲ. ಹತ್ತಿರೋ ಬದುಕ ನೆತ್ತಿನಿ ಬೆಳಕ ಹತ್ತಿಸಿ ಕಾಯೋ ವಿಠಲ. ಹತ್ತಿರೋ ಬದುಕ ನೆತ್ತಿನಿ ಬೆಳಕ ಹತ್ತಿಸಿ ಕಾಯೋ ವಿಠಲ. ಹೆತ್ತವಳಂತೆ ನೀನೆತ್ತಿಕೊಂಡು ನನ್ನತ್ತ ನೋಡು ವಿಠಲ. ನೀ ಎನ್ನ ಮನ, ನೀ ಎನ್ನ ಧನ, ನೀ ಕಾಯೋ ವಿಠಲ. ನೀ ಎನ್ನ ಮನ, ನೀ ಎನ್ನ ಧನ, ನೀ ಕಾಯೋ ವಿಠಲ.
ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಎದುರು ಕಾಣುವಂತಹ ಪಾಂಡುರಂಗನನ್ನ ಕಂಡಾಕ್ಷಣ ಅಂತರ್ಮುಖಿಯಾಗಿದ್ದಾನೆ. ಎರಡು ಕರಗಳಲ್ಲಿ ತಾನು ಹೊಡೆಯುತ್ತಾ ಇದ್ದಾನೆ. ಅಂಗಭಂಗವಾದರೇನಂತೆ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಅಂಗಭಂಗವಾದರೇನಂತೆ. ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ 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 ಯಾವಾಗ ಎರಡು ಕೈಗಳನ್ನೆತ್ತಿ ತಾನು ಭಗವಂತನ ಸೇವೆ ಮಾಡಿದ್ನೋ, ಕರತಾಡನಕ್ಕೆ ಇಲ್ಲದಂತಹ ಪರಮಾತ್ಮನ ನಾಮ ಉಂಟೆ. ನಾಲಿಗೆಗೆ ಭೂಷಣ ನಾರಾಯಣನ ನಾಮ, ಕೈಗಳಿಗೆ ಭೂಷಣ ಯಾವುದು? ಪರಮಾತ್ಮನ ನಾಮಸ್ಮರಣೆ ಮಾಡುವಾಗ ಕೈ ಚಪ್ಪಾಳೆ ತಟ್ಟುವಂಥದ್ದಲ್ವೇ? ನನ್ನ ನಾಮಸ್ಮರಣೆ ಮಾಡುವಂತಹ ನಿನಗೆ ಕೈ ಚಪ್ಪಾಳೆ ತಟ್ಟಲಿಕ್ಕೆ ಹಸ್ತಗಳಿಲ್ಲವೇ? ಇದೋ ನಾನು ಕೊಡ್ತೇನೆ ಅಂತ ಎರಡು ಕೈಗಳು ಚಿಗುರಿ ಬಂದಿದೆಯಂತೆ ಗೋರನಿಗೆ. ಅಯ್ಯೋ, ನನ್ನ ಕೈಗಳೆರಡು ಬಂತೆ, ಪರಮಾತ್ಮ ನಿನ್ನ ಅನುಗ್ರಹ ಏನು ಅಂತ ನೋಡಬೇಕಾದ್ರೆ ಥಟ್ಟನೆ ಬಿಟ್ಟು ತನ್ನ ಕೈಯಲ್ಲಿ ಪ್ರತ್ಯಕ್ಷನಾಗಿಬಿಟ್ಟ. ಏನು ಪರಮಾತ್ಮ ಇದು? ಕೊಡುವವನು ನೀನೇ, ಕಿತ್ತುಕೊಳ್ಳುವವನು ನೀನೇ, ಆಮೇಲೆ ನಮ್ಮನ್ನೆಲ್ಲ ಹೀಗೆ ಆಡಿಸಿ ಮತ್ತೆ ಕೊಡುವವನು ನೀನೇ. ಪರಮಾತ್ಮ ನಿನ್ನ ಲೀಲೆಯನ್ನು ನಾನು ಹೇಗೆ ಕೊಂಡಾಡಲಿ ಅಂತ ಭಗವಂತನನ್ನು ಬಾರಿ ಬಾರಿಗೆ ಕೊಂಡಾಡುತ್ತಾ, ಭಗವಂತ ಕೊಟ್ಟಂತಹ ಯಾವ ಭಾಗ್ಯ ಉಂಟದನ್ನು ಸ್ವೀಕಾರ ಮಾಡುತ್ತಾ, ಕಿಮಲಭ್ಯಂ ಭಗವತೆ ಪ್ರಸನ್ನೇ ಶ್ರೀನಿಕೇತನೆ ಎನ್ನುವಂತೆ ಭಗವಂತನಾದಂತಹ ವಿಠ್ಠಲನ ಅನುಗ್ರಹವಾದ ಮೇಲೆ ಗೋರನಿಗೆ ಏನು ಕಡಿಮೆ ಹೇಳಿ, ತನ್ನ ಶೇಷ ಜೀವನವನ್ನು ಸಂಪೂರ್ಣವಾಗಿ ಪರಮಾತ್ಮನ ಸೇವೆಗೆ ಅರ್ಪಣೆ ಮಾಡಿ ವಿಠ್ಠುವನ್ನು ತಾನು ಉತ್ತಮ ರೀತಿಯಲ್ಲಿ ಬೆಳೆಸುತ್ತಾ ಲಕ್ಷ್ಮೀ ಗಂಗೆಯರ ಸಮೇತನಾಗಿ ನೂರಾರು ಅಭಂಗಗಳನ್ನು ರಚನೆ ಮಾಡಿ ಗೋರ ಕೊನೆಗೆ ತನ್ನ 50ನೆಯ ವರ್ಷದಲ್ಲಿ ವಿಠ್ಠಲನ ಪಾದವನ್ನು ಸೇರ್ತಾನೆ. ಬದುಕಿದ್ದಷ್ಟು ಕಾಲವೂ ಕೂಡ ಉಸಿರಾಡುತ್ತಾ ಪ್ರತಿಯೊಂದು ಉಸಿರು ಹಸಿರಾಗಿರುವಂತೆ, ಉಸಿರಿಗೂ ಕುಸುಮನಾಭನ ಹೆಸರನ್ನೇ ಉಸಿರುತ್ತಾ ಪರಮಾತ್ಮನಿಗೋಸ್ಕರವಾಗಿ ತನ್ನನ್ನೇ ತಾನು ತ್ಯಾಗ ಮಾಡಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದಾನಂತೆ ಗೋರ. ಅಂತಹ ಗೋರ ನಮಗೆಲ್ಲರಿಗೂ ಆದರ್ಶ. ಇವತ್ತಿನ ಈ ಸುದಿನದಲ್ಲಿ ಭಗವಂತನ ದಿವ್ಯ ಸನ್ನಿಧಿಯಲ್ಲಿ ಆ ಗೋರನ ಕಥೆಯನ್ನು ಪ್ರಥಮ ಬಾರಿಗೆ ಇವತ್ತು ಮೊದಲಾಗಿ ನಾನು ಮಾಡ್ತಾ ಇದ್ದೇನೆ. ನಾಡಿದ್ದು 19ನೇ ತಾರೀಕಿಗೆ ಹೊಸಬೆಟ್ಟಿನಲ್ಲಿ ಇದೆ ಎನ್ನುವಂತಹ ಒಂದು ಪ್ರಾಕ್ಟೀಸಿಗೋಸ್ಕರವಾಗಿ ಇವತ್ತು ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಅರ್ಪಣೆ ಮಾಡಿಕೊಂಡಿದ್ದೇನೆ. ಭಗವಂತ ನನ್ನ ನಾಲಿಗೆಯಲ್ಲಿ ನಿಂತು ಈ ಕಥೆಯನ್ನು ನುಡಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಿದ್ದೇನೆ. ಇದು ನಂದೇನಿಲ್ಲ, ಎಲ್ಲವೂ ಪರಮಾತ್ಮನಿಗೆ ಅರ್ಪಣ ಅಂತಹ ಒಂದು ಭಾವದಿಂದಲೇ ನಾವು ಈ ಸಪ್ತಾಹವನ್ನು ಕೂಡ ಮಾಡ್ತಾ ಇದ್ದೇವೆ. ಯಾರದ್ದೇ ಆದಂಥ ಹೊಗಳಿಕೆ ನಮಗೆ ಬೇಡ. ನಮ್ಮ ಕೆಲಸಕ್ಕೆ ನಮ್ಮ ಜೊತೆಯಲ್ಲಿದ್ದುಕೊಂಡು ಬೆಂಗಾವಲು ನಾವು ಎಲ್ಲಿ ಎಡವುತ್ತೇವೆ ಅಲ್ಲಿ ನಮ್ಮನ್ನು ಕೈ ಹಿಡಿದು ಎತ್ತಿ ಮುನ್ನಡೆಸಿಕೊಂಡು ಇಂತಹ ಒಂದು ಉದಾತ್ತ ಸಂಸ್ಕೃತಿ ಉಳಿಯುವಂತೆ ನಮಗೆ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮೆಲ್ಲರನ್ನು ಪ್ರಾರ್ಥನೆ ಮಾಡುತ್ತಾ, ನಿಮಗೆಲ್ಲರಿಗೂ ಕೂಡ ಅನಂತವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ನನ್ನ ಮೇಲಿನ ಪ್ರೀತಿಯಿಂದ ಈ ಅಭಿಮಾನಿ ದೇವರುಗಳಾಗಿ ನಮ್ಮ ಮುಂಭಾಗದಲ್ಲಿ ಪ್ರತ್ಯಕ್ಷರಾಗಿದ್ದೀರಲ್ಲ, ನಿಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಕೀರ್ತನ ಕುಟೀರದ ಪರವಾಗಿ, ಕೀರ್ತನ ಕುಟೀರದ ಕೀರ್ತನಾರ್ಥಿಗಳ ಪರವಾಗಿ, ಕೀರ್ತನಾರ್ಥಿಗಳ ಹೆತ್ತವರ ಪರವಾಗಿ, ನನ್ನ ಸ್ವಂತ ಪರವಾಗಿ, ಇಡೀ ಜನತೆಯ ಪರವಾಗಿ ನಿಮಗೆಲ್ಲರಿಗೂ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಥರೇನಾಥ ಮಹಾರಾಜ್ ಕೀ. ಹಾಗೆ ಗುರುರಾಜ್ ಇವರು ಬಂದು ಫಲವನ್ನು ನೀಡಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಪಾರ್ವತಿಯ ನೋಡುವ ಬಂದಿರು ನಮ್ಮ
ಗೋಪಾಲ ಕೃಷ್ಣ ದೇವರ ಪೂಜೆಯ ಧೂಪಾರತಿಯ ಕೊಡುವ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಧೂಪಾರತಿಯ ಮಕ್ಕಳೇ ಜಾಗಟೆ ತಾಳ ತಂಬುರಿ ಭೇರಿ ಮಕ್ಕಳೇ ಜಾಗಟೆ ತಾಳ ತಂಬುರಿ ಭೇರಿ ಧಿಮಿ 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 ಕೆಂಬರ ಅದ್ಭುತ ಅದ್ಭುತ ಶಂಕನಾದಗಳಿಂದ ಶ್ರೀನಂ ಪದ್ಮನಾಭ ದೇವರ ದಿವ್ಯ ಪೂಜೆಯ ಪದ್ಮನಾಭ ದೇವರ ದಿವ್ಯ ಪೂಜೆಯ ಧೂಪಾರತಿಯ ನೋಡುವ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಧೂಪಾರತಿಯ ನಮ್ಮ ಗೋಪಾಲ ಕೃಷ್ಣ ದೇವರ ಧೂಪಾರತಿಯ ನೋಡುವ ಬನ್ನಿರೋ ಹರಿಸರ್ವೋತ್ತಮನ ಭಕ್ತರಾಧಾರನ ಪರಮ ಮಂಗಲ ಮೂರ್ತಿ ಪವನನ ಸರ್ವೋತ್ತಮನ ಭಕ್ತನಾಧಾರನ ಪರಮ ಮಂಗಲ ಮೂರ್ತಿ ಪವನನ ಪರದೈವವಾದಂತ ಶ್ರೀರಂಗನಾಥನ ಪುರಂದರ ವಿಠಲ ನೋಡುವ ಬಂದಿರೋ ಧೂಪಾರತಿ ನೋಡುವ ಬಂದಿರೋ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ನೋಡುವ ಬಂದಿರೋ ಗೋಪಾಲ ದೇವರ वाचा मनसेन्द्रिया बुद्ध्यत्मनावं प्रकृति स्वभावं करोमि यज्ञं सकलकुलस्मै नारायणाय समर्पयामि हरिनारायण गुरुतनिवारणं भक्तजनप्रिय पङ्कजलोचन नारायण तव दासोऽहं पावन रमां पतितं पावन रमां पतिता पावन रमां पतिता पावन रमां पतिता पावन रमां पतिता पावन करचरण कृतं वा काजजं कर्मजं वा श्रवणदयनजं वा
ಮಾನಸಂ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋ ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗೋಪಾಲಕೃಷ್ಣದೇವರ ಪಾದಾರವಿಂದಕ್ಕೆ ಗೋವಿಂದ. ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ. ಮುಂಡಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ. ಶ್ರೀ ಶಾಸ್ತಾರೇಶ್ವರ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದ. ಶ್ರೀ ನಾಗರಾಜೇಶ್ವರ ಪಾದಾರವಿಂದಕ್ಕೆ ಗೋವಿಂದ. ಪ್ರಹ್ಲಾದ ವರದ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ. ಭಾರತ ಮಾತಾ ಕೀ. ಸನಾತನ ಹಿಂದೂ ಧರ್ಮ ಕೀ.